ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪರಮಪೂಜ್ಯ ಹಲಿಮಾರು ಮಠಾಧೀಶರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಿರಿಯ ವಿದ್ವಾಂಸರನ್ನು ನಮಸ್ಕರಿಸಿ, ಶ್ರೀ ರಾಘವೇಂದ್ರ ಸಪ್ತಾಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಾಣದ್ವಾರ ಕರ್ಮ ಸಮರ್ಪಣೆ ಅನ್ನುವ ವಿಷಯವನ್ನು ಕುರಿತು ಸ್ವಲ್ಪ ಹೊತ್ತು ಪ್ರವಚನ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನಡೆಯುವ ಪ್ರತಿ ಕಾರ್ಯಗಳು ಮುಖ್ಯ ಪ್ರಾಣನಿಂದಲೇ. ಇದೊಂದು ಕಾರ್ಯ ಅಂತ ನಾವು ಪ್ರತ್ಯೇಕ ಹೇಳುವ ಅವಶ್ಯಕತೆ ಇಲ್ಲ. ಸಣ್ಣದ್ ನಡೆದ್ರೂ ಮುಖ್ಯ ಪ್ರಾಣನಿಂದ ನಡೀತದೆ, ದೊಡ್ಡದ್ ನಡೆದ್ರೂ ಮುಖ್ಯ ಪ್ರಾಣನಿಂದ ನಡೀತದೆ ಅಂತ ಪ್ರಮಾಣಗಳು ಅದನ್ನು ಸಾರಿ ಹೇಳ್ತಾವೆ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾಃ ಕಿಂತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಸಮಸ್ತ ಚೇಷ್ಟಾಃ, ಅದು ದೊಡ್ಡದು ನಡೆದಿದೆ ಅಂತ ನಾವು ಎಲ್ಲಾದರೂ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂತ ಅದನ್ನು ನಾವು ಅನುಭವಿಸ್ತಾ ಇದ್ರೆ ಅದರ ಹಿಂದೆ ಮುಖ್ಯ ಪ್ರಾಣದದೇ ಶಕ್ತಿ. ಒಂದು ಸಣ್ಣ ಕೆಲಸ ನಡೀತಾ ಇದೆ ಅಂತ ನೋಡಿದರೆ ಅದರ ಹಿಂದೆ ಮುಖ್ಯ ಪ್ರಾಣದ ಶಕ್ತಿ ಅಂತ ನಾವು ಅನುಸಂಧಾನ ಮಾಡಬೇಕು. ಹಾಗಾಗಿ ಮುಖ್ಯ ಪ್ರಾಣನಿಲ್ಲದೆ ಲೋಕದಲ್ಲಿ ಯಾವ ಒಂದು ಕಾರ್ಯವೂ ನಡಿಲಾರ್ದು ಅಂತಾರೆ. ಉಪನಿಷತ್ತುಗಳು ಹಾಗೂ ವೇದಗಳು ಇದರ ಆಧಾರ. ಈ ವಿಷಯದಲ್ಲಿ ಬಹಳಷ್ಟು ಉಪನಿಷತ್ತುಗಳಲ್ಲಿ ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಳ್ತಾರೆ. ಮುಖ್ಯ ಪ್ರಾಣ ಹನುಮದ ಅವತಾರ ಮಾಡಿದ್ದು, ಭೀಮನಾಗಿ ಅವತರಿಸಿದ್ದು, ಮಧ್ವರಾಗಿ ಅವತರಿಸಿದ್ದು ಪುರಾಣಗಳಲ್ಲಿ ಪ್ರಸಿದ್ಧಿ ಪಡಿತು, ಒಂದಿಷ್ಟು ವೇದಗಳಲ್ಲಿ ಪ್ರಸಿದ್ಧಿ ಪಡಿತು. ಆದರೆ ಮುಖ್ಯ ಪ್ರಾಣನ ಸ್ವರೂಪದ ಬಗ್ಗೆ, ಮುಖ್ಯ ಪ್ರಾಣನ ಮೂಲ ಸ್ವರೂಪದ ಬಗ್ಗೆ ಉಪನಿಷತ್ತುಗಳು ಹೆಚ್ಚು ನಮಗೆ ಅನುಸಂಧಾನ ಮಾಡಿಸ್ತವೆ. ಹಾಗಾಗಿ ಮುಖ್ಯ ಪ್ರಾಣನ ಬಗ್ಗೆ ನಾವು ಬರೀ ನಮ್ಮ ಲೋಕದಲ್ಲಿ ಆಗ್ತಾ ಇರೋ ಒಂದಿಷ್ಟು ಪ್ರವಚನಗಳಿಂದ ತಿಳಿದದ್ದಷ್ಟೇ ಮುಖ್ಯ ಪ್ರಾಣನ ಸ್ವರೂಪ ಅಂತ ಭಾವಿಸಬಾರದು. ಸ್ವತಃ ನಾವೆಲ್ಲ ವೇದಾಂತವನ್ನ ಹಾಗೂ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಇದು ಮುಖ್ಯ ಪ್ರಾಣನ ಸ್ವರೂಪ, ಮುಖ್ಯ ಪ್ರಾಣ ಅಂದ್ರೆ ಹೀಗಿದ್ದಾನೆ ಅಂತ ನಮ್ಮ ಅರ್ಹತೆಗನುಗುಣ ಅವನ ಅನುಸಂಧಾನ ಮಾಡಬೇಕು. ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯ ನುತಿ ನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇದ್ಗದಾಭಯಕರಂ ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ. ಇದು ಮುಖ್ಯ ಪ್ರಾಣನ ಸ್ವರೂಪವನ್ನು ದಿನಾ ನಾವು ಅನುಸಂಧಾನ ಮಾಡಬೇಕಾದ ಪದ್ಧತಿ. ಆ ಭಗವಂತ ಮುಖ್ಯ ಪ್ರಾಣನನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನಂತೆ. ಅಚ್ಯುತಾಂಕೆ, ಭಗವಂತನ ತೊಡೆ ಮೇಲೆ ಮುಖ್ಯ ಪ್ರಾಣದೇವರು ಇದ್ದಾರಂತೆ. ಚತುರ್ಭುಜರಾಗಿದ್ದಾರೆ ಮುಖ್ಯ ಪ್ರಾಣದೇವರು. ಚತುರ್ಭುಜರಾದ ಮುಖ್ಯ ಪ್ರಾಣದೇವರಲ್ಲಿ ಅಭಯಹಸ್ತ, ಇನ್ನೊಂದರಲ್ಲಿ ಗದೆ ಇದೆ ಅಂತ ತಿಳಿಸಿದ್ದಾರೆ. ಒಂದು ಅಭಯ ಹಸ್ತ, ಇನ್ನೊಂದು ಗದೆ, ಇನ್ನೆರಡು ಕೈಗಳನ್ನು ಭಗವಂತನಿಗೆ ಜೋಡಿಸಿದಾರಂತೆ.
ಕೈ ಜೋಡಿಸಿ ನಮಸ್ಕರಿಸ್ತಾ ಇದ್ದಾರೆ. ಹಾಗಾದರೆ ಚತುರ್ಭುಜ ಕಲ್ಪನೆ ಸ್ಪಷ್ಟವಾಗಿ ಬರ್ತದೆ. ಸ್ವಾಸೀನಮಸ್ಯ ನುತಿ ನಿತ್ಯ ವಚಃ ಪ್ರವೃತ್ತಿಂ, ಒಂದು ಕ್ಷಣವೂ ಬಿಡದೆ ಭಗವಂತನನ್ನ ಬಾಯಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ನುತಿ ನಿತ್ಯ ವಚಃ ಪ್ರವೃತ್ತಿಂ ಅಂತಂದಿದ್ದಾರೆ. ಒಂದು ಕ್ಷಣವೂ ಸುಮ್ಮನೆ ಕೂತಿಲ್ಲ, ಭಗವಂತನ ಸ್ತೋತ್ರ ಮಾಡ್ತಾನೆ ಇದ್ದಾರೆ. ಹೀಗೆ ಮುಖ್ಯ ಪ್ರಾಣನ ಸ್ವರೂಪದ ಬಗ್ಗೆ ನಮಗೆ ಪ್ರಮಾಣಗಳು ಸ್ಪಷ್ಟಪಡಿಸಿ ಹೀಗೆ ಇದ್ದಾನೆ ಮುಖ್ಯ ಪ್ರಾಣ. ಉದ್ಯದ್ರವಿ ಪ್ರಕರಂ, ಉದಯಿಸುವ ಸೂರ್ಯನಂತೆ ಅವರ ದೇಹದ ಕಿರಣ ಇದೆ, ಹಾಗೆ ಧ್ಯಾನ ಮಾಡ್ರಿ ಅಂತ ತಿಳಿಸಿದ್ದಾರೆ. ಇಂಥ ಮುಖ್ಯ ಪ್ರಾಣ ನಮ್ಮ ನಿಮ್ಮೆಲ್ಲರ ದೇಹದೊಳಗೂ ಕೂಡ ಇದ್ದು ಜೀವನ ಅರ್ಹತೆಗನುಗುಣ ಜೀವನಿಂದ ಕರ್ಮವನ್ನು ಮಾಡಿಸ್ತಾನೆ. ನಮ್ಮ ದೇಹದೊಳಗೆ ಹೃದಯ ಕಮಲ, ಉಳಿದ ಕಮಲಗಳ ಚರ್ಚೆ ಆಮೇಲೆ ಮಾಡೋಣ. ಹೃದಯ ಕಮಲದೊಳಗೆ ಮುಖ್ಯ ಪ್ರಾಣನ ಸನ್ನಿಧಾನ ಇದೆ. ದೇಹಗಳು ವ್ಯತ್ಯಾಸ ಹೇಳ್ತಾರೆ. ದೇಹಗಳು ಬಹಳ ಇದೆ, ಒಂದೇ ದೇಹ ಅಲ್ಲ. ಈ ಸ್ಥೂಲ ದೇಹ ಮಾತ್ರ ಅಲ್ಲ, ಒಳಗೊಂದು ಲಿಂಗ ದೇಹ ಅಂತಿದೆ, ಅದರೊಳಗೆ ಮತ್ತೆ ಅನಿರುದ್ಧ ದೇಹ ಅಂತ ಅದು ಒಂದು ದೇಹ ಇದೆ. ಲಿಂಗ ದೇಹ, ಅನಿರುದ್ಧ ದೇಹ, ಸ್ವರೂಪ ದೇಹ ಅಂತ. ಅದರಲ್ಲಿ ಅನಿರುದ್ಧ ದೇಹದ ಬಗ್ಗೆ ವಿಷಯ ಚರ್ಚೆ ಮಾಡೋದು ಬೇಡ ಸದ್ಯದಲ್ಲಿ. ಸ್ವರೂಪ ದೇಹದಲ್ಲಿ ಮುಖ್ಯ ಪ್ರಾಣನಿದ್ದಾನೆ ಇಲ್ಲ ಅನ್ನೋ ಚರ್ಚೆ ಮಾಡೋದು ಬೇಡ. ಎಲ್ಲ ಚರ್ಚೆಗೆ ಇಳಿಸಿದ್ರೆ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಈ ಕೂಡ್ಲೇನೆ. ಅಂತೂ ಎಲ್ಲ ತತ್ವಾಭಿಮಾನಿ ದೇವತೆಗಳು ಲಿಂಗ ದೇಹವನ್ನು ತಮ್ಮ ಮನೆ ಮಾಡಿಕೊಂಡು ಕಾರ್ಯಕ್ಷೇತ್ರವನ್ನಾಗಿ ಸ್ಥೂಲ ದೇಹ ಮಾಡಿಕೊಂಡಿರ್ತಾರೆ. ಮುಖ್ಯ ಪ್ರಾಣ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ನಿಯಂತ್ರಣ ಮಾಡ್ತಿರ್ತಾರೆ. ಹಾಗಾಗಿ ಉಪನಿಷತ್ತುಗಳಲ್ಲಿ ಅವರ ಬಗ್ಗೆ ವಿವರಣೆ ಕೊಡ್ತಾ ತತ್ವಾಭಿಮಾನಿ ದೇವತೆಗಳನ್ನು ಅವರ ಒಳಗಿದ್ದು ಪ್ರೇರಣೆ ಮಾಡುವ ಮಹತ್ವ ನಿಮಗಿದೆ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣದೇವರಿಗಿದೆ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಕೆಲವರಿಗೇನು ಸಂಶಯ ಅಂದರೆ, ಎಲ್ಲ ಮಾಡುವಾಗ ಮುಖ್ಯ ಪ್ರಾಣನನ್ನೇ ಪ್ರತೀಕವನ್ನಾಗಿಟ್ಟುಕೊಂಡು ಮಾಡಬೇಕು ಅಂತ ಯಾಕೆ? ಸಾಮಾನ್ಯ ಜನರಿಗೆ ಬರುವ ಪ್ರಶ್ನೆಯೂ ಹೌದು, ತಿಳಿದವರಿಗೆ ಬರುವ ಪ್ರಶ್ನೆಯೂ ಹೌದು. ಏನೇ ಮಾಡಬೇಕಾದ್ರೂ ಮುಖ್ಯ ಪ್ರಾಣ ಪ್ರತೀಕದಲ್ಲೇ ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು ಅಂದರೆ ಮುಖ್ಯ ಪ್ರಾಣನೇ ನಮ್ಮೊಳಗೆ ಇದ್ದುಕೊಂಡು ಎಲ್ಲ ಮಾಡಿಸಿರ್ತಾನಾದ್ರಿಂದ ಮಾಡಬೇಕು. ಮೊದಲದು ಒಂದು ಉತ್ತರ. ಯುಕ್ತಿಯಿಂದ ಕೊಡೋ ಉತ್ತರಗಳಿಗಿಂತ ಆಧಾರಗಳನ್ನು ಅನುಸಂಧಾನ ಮಾಡಿ ನಾವು ಚಿಂತನೆ ಮಾಡೋದು ಬಹಳ ಮಹತ್ವ. ಒಂದು ಉಪನಿಷತ್ತಿನಲ್ಲಿ ಹೀಗೊಂದು ಮಾತು ಬರ್ತದೆ. ಯೋ ಸಾ ವಸೌ ಪುರುಷಃ ಸೋಹಮಸ್ಮಿ ವಾಯುರನಿಲಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ಇದೊಂದು ಮಾತು. ಇದು ಈಶಾವಾಸ್ಯದಲ್ಲಿ ಬಂದದ್ದು. ಈಶಾವಾಸ್ಯದ ಈ ಮಾತಿನ ಅಭಿಪ್ರಾಯ ಏನು ಅಂದರೆ, ಯಹ ಅಸೌ ಅಸೌ, ಎರಡು ಅಸೌ ಅನ್ನೋ ಪದಗಳು ಹೇಳ್ತಾರೆ. ಮೊದಲನೇ ಅಸೌ ಅಂದರೆ ಮುಖ್ಯ ಪ್ರಾಣ ಅಂತ ಅರ್ಥ. ಎರಡನೇ ಅಸೌ ಅದು ಅಧಶಬ್ದ. ಯಹ ಅಸೌ ಅಸೌ, ಅಸೌ ಅಂದರೆ ಮುಖ್ಯ ಪ್ರಾಣನಲ್ಲಿ, ಅಸೌ ಅಂದರೆ ಈ ಭಗವಂತನಿದ್ದಾನೆ ಅಂತ ಅರ್ಥ ಅಂತ. ಅಸು ಶಬ್ದ ಮುಖ್ಯ ಪ್ರಾಣನನ್ನು ಹೇಳ್ತದೆ, ಅದು ಉಕಾರ ಅಂತ. ಅಸುಹು ಅಂದರೆ ಪ್ರಾಣ ಅಂತ ಅರ್ಥ. ಅಸು ಪ್ರಾಣ ಸಮುದ್ದಿಷ್ಟ. ಹಾಗಾಗಿ ಈ ಉಪನಿಷತ್ತು ಮೇಲ್ನೋಟಕ್ಕೆ ಗೊತ್ತಾಗಲ್ಲ, ಏನು ಕೆಲವರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಅಸೋ ಅನ್ನೋ ಎರಡೂ ಪದವನ್ನು ಮೋಹಿತರಾಗಿ ದೇವರು ಅನ್ನೋ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರು, ಅಥವಾ ಒಬ್ರು ಜೀವ ಅಂತ ಇಟ್ಟುಕೊಂಡು ದೇವರೇ ಜೀವ ಅನ್ನೋ ವ್ಯಾಖ್ಯಾನ ಮಾಡುವ ಸಾಹಸನೂ ಮಾಡಿದ್ದಾರೆ. ಈ ಉಪನಿಷತ್ತಿನ ಈ ಮಾತಿಗೆ ಸರಿಯಾದ ಅರ್ಥ, ಪ್ರಮಾಣಬದ್ಧವಾದ ಅರ್ಥ, ಯಹ ಅಸೌ ಅಸೌ ಅನ್ನೋಲ್ಲಿ ಮೊದಲನೇ ಅಸೌ ಅನ್ನೋ ಶಬ್ದಕ್ಕೆ ಅಸುಹು ಪ್ರಾಣ, ಪ್ರಾಣನಲ್ಲಿ ಪರಮಾತ್ಮನಿದ್ದಾನೆ ಅಂತ ಅರ್ಥ. ಇದಕ್ಕೆ ಭಗವತ್ಪಾದರು ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದರು. ಅಸೌ
ಪ್ರಾಣೇ ಸ್ಥಿತಃ. ಪ್ರಾಣಿ ಅಂದರೆ ಮುಖ್ಯ ಪ್ರಾಣಿ ಅಂತ ಅರ್ಥ. ನಮ್ಮ ನಿಮ್ಮೆಲ್ಲರ ದೇಹದೊಳಗೆ ತತ್ವಾಭಿಮಾನಿಗಳನ್ನು ಪ್ರೇರಣೆ ಮಾಡ್ತಾ ಮುಖ್ಯ ಪ್ರಾಣನಿದ್ದಾನೆ. ಆ ಮುಖ್ಯ ಪ್ರಾಣನೊಳಗೆ ಭಗವಂತನಿದ್ದಾನೆ. ಹೀಗೆ ಭಗವಂತನನ್ನು ಸ್ಮರಣೆ ಮಾಡಲಿ ಅಂತ ಉಪನಿಷತ್ತು ಆದೇಶ ಮಾಡ್ತದೆ. ಮುಂದೆ ಕರ್ತೋ ಸ್ಮರ ಕರ್ತಗುಂ ಸ್ಮರ ಇತ್ಯಾದಿ ವಾಕ್ಯಗಳು ಬರ್ತಾವೆ, ಅದಿರಲಿ. ಇದು ಮೊದಲನೇ ಆಧಾರ. ನಾನು ಈ ವಿಷಯವನ್ನು ಪ್ರವಚನಕ್ಕೆ ಅಂತ ನನಗೆ ಕೊಟ್ಟಾಗ ಎಲ್ಲ ಉಪನಿಷತ್ ಭಾಷ್ಯಗಳಲ್ಲಿ ಎಲ್ಲೆಲ್ಲೆಲ್ಲಿ ಮುಖ್ಯ ಪ್ರಾಣನ ಬಗ್ಗೆ ಬಂದಿದೆ ಅವುಗಳನ್ನು ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ ಮಾಡ್ತಾ ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಅದನ್ನು ಹೇಳಬೇಕು, ಶ್ರೀಗಳಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಒಂದು ಪ್ರಯತ್ನ. ಅದರಲ್ಲಿ ಇದು ಮೊದಲನೇ ಉಪನಿಷತ್ತು ಆಧಾರವಾಗಿದೆ. ಯೋ ಸಾವಸೋ ಪುರುಷಃ ಸೋಹಮಸ್ಮಿ. ಇಲ್ಲಿ ಒಂದು ವಿಷಯ ಹೇಳ್ತದೆ. ಈ ವಿಷಯವನ್ನು ದೃಢ ಮಾಡಿಕೊಂಡ್ರೆ ನಾವು ಎಂದೂ ಮುಖ್ಯ ಪ್ರಾಣನನ್ನು ಬಿಟ್ಟು ಭಗವಂತನಲ್ಲಿ ಕರ್ಮ ಸಮರ್ಪಣೆ ಮಾಡೋ ಸಾಹಸ ಮಾಡೋದೇ ಇಲ್ಲ. ನೋಡಿ, ಈ ವಿಷಯ ಏನು ಅಂತ ನಿಮಗೆ ಪರಿಚಯಿಸುವ ಪ್ರಯತ್ನ. ಭಗವಂತನ ಶರೀರ ಅದು ಚಿನ್ಮಯವಾದದ್ದು, ನಮ್ಮ ಶರೀರ ಪ್ರಾಕೃತ. ನಮಗೆ ಶರೀರದ ನಾಶ ಇದೆ, ಶರೀರ ಸಂಬಂಧ ವಿಯೋಗ ರೂಪ ನಾಶ ನಮಗೆಲ್ಲ ಇದೆ, ಅದು ಅನುಭವಕ್ಕೆ ಬರ್ತಾ ಇದೆ. ಸಂಶಯ ಏನು ಬಂತು? ನಾವು ದೇಹದೊಳಗಿರ್ತೇವೆ, ಶರೀರ ನಾಶ ಆದ ಕೂಡಲೇ ನಮಗೆ ನಾಶ ಬಂತು ಅಂದರೆ ಮರಣ ಬಂತು ಅಂತಂತಾರೆ. ಹಾಗಾದರೆ ನಮ್ಮೊಳಗೆ ದೇವರು ಇರ್ತಾನೆ ಅಂದರೆ ದೇವರಿಗೂ ಶರೀರ ನಾಶ ಇದೆನಾ? ಇದು ಸಹಜವಾಗಿ ಎಲ್ರಿಗೂ ಬರುವ ಪ್ರಶ್ನೆ. ಅದಕ್ಕೆ ಉಪನಿಷತ್ತುಗಳಲ್ಲಿ ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಇದು ಒಂದು ತಗೊಂಡು ಉತ್ತರ ಕೊಡ್ತು. ದೇವರಿಗೆ ಶರೀರ ನಾಶ ಇಲ್ಲಪ್ಪ, ಮರಣ ಇಲ್ಲಪ್ಪ, ಅವನು ಶಾಶ್ವತ, ಅವನು ನಿತ್ಯ. ಇದನ್ನು ಯುಕ್ತಿಯಿಂದ ಸಮರ್ಥನೆ ಮಾಡ್ತೀವಿ, ಕೈಮುತ್ತಿ ನ್ಯಾಯದಿಂದ. ಯುಕ್ತಿ ಅನ್ನೋಕ್ಕಿಂತ ಕೈಮುತ್ತಿ ನ್ಯಾಯ ಅಂತ ಕರೀತಾ ಇದಕ್ಕೆ. ಭಗವಂತನ ಸನ್ನಿಧಾನಕ್ಕೆ ಪೂರ್ಣ ಪಾತ್ರನಾದ ವಾಯುವಿಗೆ ಮರಣ ಇಲ್ಲ, ವಾಯುವಿನ ಶರೀರಕ್ಕೆ ಮರಣ ಇಲ್ಲ, ಇನ್ನು ಭಗವಂತನಿಗೆ ಎಲ್ಲಿಂದ ಬರಬೇಕಪ್ಪ ಶರೀರ ನಾಶ ಮರಣಗಳು ಅಂತ ನಮ್ಮನ್ನು ಕೈಮುತ್ತಿ ನ್ಯಾಯದಿಂದ ಉಪನಿಷತ್ತು ಈ ವಿಷಯವನ್ನು ಹೇಳ್ತದೆ. ಇದನ್ನು ಹೇಳುವಾಗ ಅದೇನು ಮಾಡ್ತು ಅಂದರೆ, ವಾಯುದೇವರ ಅನಿಲ, ಅಮೃತ ಅನ್ನೋ ಎರಡು ನಾಮವನ್ನು ಬಹಳ ಚೆನ್ನಾಗಿ ನಮಗೆ ಅನುಸಂಧಾನ ಮಾಡಿಸ್ತು. ವಾಯು ಅನಿಲಂ ಅಮೃತಂ, ಈ ಎರಡು ನಾಮವನ್ನು ಇಲ್ಲಿ ಅನುಸಂಧಾನ ಮಾಡಿಸ್ತು. ಎರಡೂ ನಾಮ ಮುಖ್ಯ ಪ್ರಾಣನ ಮಹಿಮೆಯನ್ನೇ ಹೇಳ್ತದೆ. ಮತ್ತೆ ವಾಯುವಿಗೆ ಅನಿಲ ಅಂತ ನಾಮ ಇದೆ, ಅಮೃತ ಅನ್ನೋದು ನಾಮ ಇದೆ. ಯಾಕೆ ಅನಿಲ ಅಂತ ಹೆಸರು ಬಂತು ವಾಯುದೇವರಿಗೆ? ಅದನ್ನು ಹೇಳುವಾಗ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ ಭಾಷ್ಯದಲ್ಲಿ. ಅಹ ಪ್ರಾಣ, ಅ ಅಂದರೆ ಮುಖ್ಯ ಭಗವಂತ, ಅಹ ಪರಮಾತ್ಮ, ಅಹ ಅಂದರೆ ಭಗವಂತ, ನಿಲ ಅಂದರೆ ಆಶ್ರಯ, ಅಸಾಧಾರಣ್ಯೇನ ವ್ಯಪದೇಶ ಭವಂತಿ. ಅಹ ಪರಮಾತ್ಮೈವ ನಿಲಯನಂ ಯಸ್ಯ ಸಹ ಅನಿಲ. ವಾಯುದೇವರಿಗೆ ಭಗವಂತ ಮಾತ್ರ ಆಶ್ರಯ ಅಂತ. ಅದಕ್ಕೆ ವಾಯುದೇವರಿಗೆ, ನಮಗೂ ಎಲ್ಲ ದೇವರೇ ಆಶ್ರಯ ಆದ್ರಿಂದ ನಮಗೆಲ್ಲ ಅನಿಲ ಅಂತ ಶಬ್ದದಿಂದ ಕರಿಬೋದಲ್ಲ ಅಂತ ಪ್ರಶ್ನೆ ಮಾಡ್ತಿದ್ವಿ. ಅದಕ್ಕೆ ಸ್ಪಷ್ಟಪಡಿಸಿದ್ರು ಭಗವತ್ಪಾದರು, ಪರಮಾತ್ಮೈವ ನಿಲಯನಂ ಆಶ್ರಯ ಅನಿಲ. ಇದು ಮುಖ್ಯ ಪ್ರಾಣನ ಪ್ರತೀಕದಲ್ಲೇ ಭಗವಂತನನ್ನು ಯಾಕೆ ಉಪಾಸನೆ ಮಾಡಬೇಕು ಅಂತಲಿಕ್ಕೆ ಮೊದಲನೇ ಒಂದು ಗಮಕ. ಅನಿಲ ಅನ್ನೋ ನಾಮ ಉಪನಿಷತ್ತು ತಿಳಿಸಿ ಪ್ರತಿಯೊಬ್ಬ ಸಾಧಕನು ಮುಕ್ತಿಯೋಗ್ಯನಾದವನು ಮುಕ್ತಿ ಬಯಸೋದಾದರೆ ಮುಖ್ಯ ಪ್ರಾಣ ದ್ವಾರನೇ ಮಾಡಬೇಕು ಅಂತನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತದೆ. ಮುಖ್ಯ ಪ್ರಾಣನಿಗೂ ನಾಶ ಇಲ್ಲ, ಅವನಲ್ಲಿ ಸನ್ನಿಹಿತನಾದ ಭಗವಂತನಿಗೆ ಎಲ್ಲಿದ ಬರಬೇಕಪ್ಪ ನಾಶ ಅಂತ ಅನುಸಂಧಾನ ಮಾಡಿಸ್ತು. ಎರಡನೇ ಪಾಯಿಂಟ್, ಅಮೃತ ಅಂತ ನಾಮ. ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ. ಅಮೃತ ಅನ್ನೋ ನಾಮ ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಳ್ತದೆ. ಯಾಕೆ ಈ ಹೆಸರು ಮುಖ್ಯ ಪ್ರಾಣನಿಗೆ ಬಂತು? ಮೇಲ್ನೋಟಕ್ಕೆ ಅರ್ಥ ಮರಣ ಇಲ್ಲದವರು. ಮರಣ ಇಲ್ಲ ಅಂದರೆ ಪ್ರಾಕೃತ ಶರೀರದ ಸಂಬಂಧ ದೂರ ಆಗೋದು ಅಂತ ಅರ್ಥ. ಮುಖ್ಯ ಪ್ರಾಣನಿಗೆ ಅದು ಇಲ್ಲವೋ ಇದನ್ನು ನಾವು ತಿಳಿಬೇಕು.
ಪ್ರಳಯ ಬಂದಾಗ ಎಲ್ಲರ ಶರೀರವು ನಾಶ ಆಗ್ತದೆ ಅಂತ ಪ್ರಮಾಣ ಇದೆ. ಪ್ರಳಯ ಕಾಲ ಮುಂದೆ ಎಲ್ಲ ಸಂಹಾರ ಆದಾಗ ಅವಾಗ ಎಲ್ಲರ ದೇಹವೂ ನಾಶ ಆಗ್ತದೆ, ಮುಖ್ಯ ಪ್ರಾಣನ ದೇಹವು ನಾಶ ಆಗ್ತದೆ. ಹಾಗಾದ್ರೆ ಅನಿಲ ಅಮೃತ ಅನ್ನೋದು ಅಮೃತ ಶಬ್ದದಿಂದ ಮರಣ ಇಲ್ಲ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ರಿಗೂ ಮರಣ ಇದೆ ಅನ್ನೋ ಮಾತಿಗೆ ವಿರೋಧ ಬರಲ್ವೇ? ಹಾಗಾಗಿ ಶರೀರ ನಾಶ ಎಲ್ರಿಗೂ ಆಗ್ತದೆ. ಆದರೂ ಈ ನಾಮದಿಂದ ವೇದಗಳು ಯಾಕೆ ಕರೀತಾವೆ? ಅದಕ್ಕೆ ಭಗವತ್ಪಾದರು ರಾಮ ಸಂಹಿತ ಅನ್ನೋ ಒಂದು ಗ್ರಂಥದ ಆಧಾರವನ್ನು ಕೊಟ್ಟು ಅಮೃತ ನಾಮ ಮುಖ್ಯ ಪ್ರಾಣನಿಗೆ ಯಾಕೆ ಅನ್ನೋದನ್ನು ಅನುಸಂಧಾನ ಮಾಡಿಸ್ತಾರೆ. ರಾಮ ಸಂಹಿತೆ ಒಂದು ವಿಷಯ ಹೇಳ್ತದೆ, ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮ ಪರಮಾತ್ಮ ಸನಾತನಃ. ಇದು ಪ್ರಮಾಣ. ಅತಿರೋಹಿತ ವಿಜ್ಞಾನಾತ್, ಮುಖ್ಯ ಪ್ರಾಣದೇವರ ಜ್ಞಾನ ಇದೆಯಲ್ಲ, ಅದು ಪ್ರಳಯ ಕಾಲದಲ್ಲಿಯೂ ಕೂಡ ಪ್ರತಿಭಾತ ಪರಾವರ. ಪ್ರಳಯ ಕಾಲ ಬಂದರೂ ಅವರ ಜ್ಞಾನಕ್ಕೆ ನಾಶ ಉಂಟಾಗಲ್ಲಂತ. ನೋಡಿ, ಶರೀರ ನಾಶ ಆದರೂ ಜ್ಞಾನ ನಾಶ ಆಗದೆ ಹಾಗೇ ಉಳಿಯುವಂಥ ವ್ಯಕ್ತಿತ್ವ ಅಂದರೆ ಅದು ಮುಖ್ಯ ಪ್ರಾಣದೇವರ ವ್ಯಕ್ತಿತ್ವ ಅಂತ. ಶರೀರ ಎರಡು ಅಂತ ಹಿರಿಯರು ಹೇಳೋದಿದೆ. ಅದಕ್ಕೆ ನಮಗೆ ಜ್ಞಾನ ಶರೀರ ಕೊಡುವ ಗುರುಗಳು ನಮ್ಮ ಈ ಪ್ರಾಕೃತ ಶರೀರ ಕೊಡುವಂಥ ತಂದೆ ಇಬ್ಬರನ್ನು ಆಧರಿಸಬೇಕು ಅಂತ ಹೇಳ್ತಾರೆ. ಪ್ರಾಕೃತ ಶರೀರ ಕೊಡುವ ತಂದೆಗಿಂತಲೂ ಜ್ಞಾನ ಶರೀರ ಕೊಡುವಂತಹ ಗುರು ಇದ್ದಾನಲ್ಲ, ಅವನು ಬಹಳ ಶ್ರೇಷ್ಠ ಅಂತ ಅದಕ್ಕೆ ತಾನೇ ಹೇಳೋದು ಲೋಕದಲ್ಲಿ. ನೋಡಿ, ಜ್ಞಾನ ಶರೀರ ಅನ್ನೋದು ಬಹಳ ಮಹತ್ವ. ಮುಖ್ಯ ಪ್ರಾಣದೇವರ ಜ್ಞಾನ ಶರೀರಕ್ಕೆ ನಾಶ ಇಲ್ಲ, ಅದು ಜ್ಞಾನ ಯಾವಾಗಲೂ ಇರ್ತದೆ. ಅದಕ್ಕೆ ಅತಿರೋಹಿತ ವಿಜ್ಞಾನ ಅಂತ ಹೇಳಿದ್ದಾರೆ. ಅವರ ಜ್ಞಾನದ ತಿರೋಧಾನ ಇಲ್ಲ, ಅವರ ಜ್ಞಾನಕ್ಕೆ ತಿರೋಧಾನವೇ ಇಲ್ಲ. ಈ ಅಭಿಪ್ರಾಯದಿಂದಲೇನೆ ಅವರನ್ನ ಅಮೃತ ಅಂತ ಕರೆದದ್ದು ಅಂತಂದ್ರು. ಶರೀರ ನಾಶವನ್ನು ಇಟ್ಟುಕೊಂಡು ಮರಣ ಇದ್ರೂ ಕೂಡ, ಪ್ರಳಯ ಕಾಲದಲ್ಲಿ ನಾಶ ಇದ್ರೂ ಶರೀರಕ್ಕೆ, ಜ್ಞಾನಕ್ಕಂತೂ ಯಾವತ್ತೂ ನಾಶ ಇಲ್ಲ. ಆದ ಕಾರಣವೇ ಅವರನ್ನು ಅಮೃತ ನಾಮದಿಂದ ಕರೀತಾರೆ. ಎಲ್ಲರೂ ಇದನ್ನು ಆರಾಧನೆ ಮಾಡಬೇಕು. ಇಂಥ ಅಮೃತ ಶಬ್ದದಿಂದ ಕರೆಸ್ಕೊಳ್ಳೋ ಮುಖ್ಯ ಪ್ರಾಣನಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ ಅಂದರೆ ಅವರಿಗೇ ನಾಶ ಇಲ್ಲ. ಭಗವಂತನ ಸನ್ನಿಧಾನ ಇರೋ ಮುಖ್ಯ ಪ್ರಾಣನಿಗೆ ಅಂದಮೇಲೆ ಇನ್ನು ಭಗವಂತನಿಗೆ ಎಲ್ಲಿಂದ ಬರಬೇಕಪ್ಪ ನಾಶ? ಈ ಕಾರಣದಿಂದ ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಹೀಗೆ ಅನಿಲ ಅಮೃತ ಅನ್ನುವಂಥ ನಾಮದ ವಿಶೇಷ ಅನುಸಂಧಾನ ಮಾಡಿಸಿ ಕೈಮುತ್ತಿ ನ್ಯಾಯದಿಂದ ಭಗವಂತನ ಸನ್ನಿಧಾನ ಇರುವ ಮುಖ್ಯ ಪ್ರಾಣನ ಬಗ್ಗೆ ಪರಿಚಯಿಸುವ ಈಶಾವಾಸ್ಯ ಎಲ್ಲರಿಗೊಂದು ವಿಶೇಷವಾದ ತಿಳುವಳಿಕೆ ಕೊಡ್ತು. ನಾವೆಲ್ಲ ಮಾಡುವ ಪ್ರತಿ ಕಾರ್ಯಗಳ ಹಿಂದೆ ಮುಖ್ಯ ಪ್ರಾಣನ ಪ್ರತೀಕವನ್ನು ವಿಶೇಷ ಆರಾಧನೆ ಮಾಡಲಿ, ಮುಮುಕ್ಷುಗಳಾದವರು ಹಾಗೆ ಮಾಡಲಿ ಅಂತ ಸಂದೇಶ ಕೊಡ್ತು ಒಂದು ಉಪನಿಷತ್ತು. ಇನ್ನೊಂದು ಉಪನಿಷತ್ತಿನ ಕಡೆ ಗಮನ ಹರಿಸೋಣ. ಇನ್ನೊಂದು ಉಪನಿಷತ್ತು ತಲವಕಾರ ಅಂತ. ಇಲ್ಲಿ ಮುಖ್ಯ ಪ್ರಾಣನ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಅಂಶಗಳನ್ನು ಅಲ್ಲಲ್ಲಿ ಹೇಳುವಾಗ ಇದೊಂದು ಮಾತು ಬರ್ತದೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅಂತ ಉಪನಿಷತ್ತಿನ ಮಾತು. ಭಗವಂತ ನಮ್ಮೆಲ್ಲರ ಹೃದಯ ಗುಹಾದಲ್ಲಿ ಆತ್ಮ ಅಂತರಾತ್ಮನಾಗಿದ್ದಾನೆ. ಇದು ಮೇಲ್ನೋಟದ ಅರ್ಥ. ಆತ್ಮ ಅಂತರಾತ್ಮ ಅಂತ ಭಗವಂತನ ಎರಡು ರೂಪಗಳಿದ್ದಾವೆ. ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ ಪ್ರವಿಶ್ಯ ಭುಂಜತೆ ಅನ್ನುವ ಮಾತಿನಂತೆ ಯಾವಾಗಲೂ ನೆನಪಿಟ್ಟುಕೊಳ್ಬೇಕು ಮುಮುಕ್ಷುಗಳಾದ ನಾವು. ಆತ್ಮ ಮತ್ತು ಅಂತರಾತ್ಮ ಅಂತ ಎರಡು ಭಗವದ್ ರೂಪಗಳು ನಮ್ಮೊಳಗಿದ್ದಾವೆ. ಎಲ್ಲಿದ್ದಾವೆ? ಇವು ಕೂಡ ಎಲ್ಲಿದ್ದಾವೆ? ಇದನ್ನು ಮತ್ತೆ ಹೇಳ್ತದೆ ಗುಹಾಯಾಮ್ ಅಂತ ಹೇಳ್ತದೆ. ಗುಹಾಯಾಮ್ ಅಂದ್ರೆ ಮೇಲ್ನೋಟಕ್ಕೆ ಬೇರೆಯವರಿಗೆಲ್ಲ ಹೃದಯ ಗುಹಾ ಅಂತ ಇಷ್ಟೇ ಅರ್ಥ ಬಂತು. ಅದು ಬರೀ ಹೃದಯ ಗುಹಾ ಅಂತ ನೀವು ಜೀವನ ನೇರವಾದ ಹೃದಯ ಗುಹಾದಲ್ಲಿ ಭಗವಂತನಿದ್ದಾನೆ ಅಂತ ತಿಳಿಬಾರ್ದಂತ. ಮುಖ್ಯ ಪ್ರಾಣನೊಳಗಿದ್ದಾನಂತೆ ಭಗವಂತ. ಅದನ್ನು ಸ್ಪಷ್ಟಪಡಿಸುವ ಪ್ರಮಾಣವನ್ನು ನಾವು ನೋಡಬೇಕು. ಸವಿಷ್ಣು ಪರಮೇ ವಾಯೌ ಪರೇಭ್ಯೋಪಿ ಹೃದ್ರೂಪಕೆ ಶುಭಾನ್ ಪಿಬತಿ ಭೋಗಾನ್ ಸ ಛಾಯೇವ ವಿದುಷಾಂ ಪ್ರಭು. ಇದು ಭಗವತ್ಪಾದರು ತಲವಕಾರ ಭಾಷ್ಯದ ಮಾತು. ಅವರು ಕೊಟ್ಟದ್ದು ಉದಾಹರಿಸಿದ್ದು.
ಪರಮೇ ಹೃದ್ರೂಪಕೆ ವಾಯೋ ಸಹ ವಿಷ್ಣು ಅಸ್ತಿ. ಹೃದ್ರೂಪಕೆ ಅಂದರೆ ಹೃದಯದೊಳಗೆ ಭಗವಂತ ಅಂತರಾತ್ಮ, ಆತ್ಮ ಅಂತರಾತ್ಮ ಅನ್ನೋ ಎರಡು ರೂಪಗಳಿಂದ ಇದ್ದು ಶುಭಾನ್ ಪಿಬತಿ, ಶುಭ ಕರ್ಮಗಳ ಭೋಗವನ್ನು ಮಾಡ್ತಾನೆ. ನಮ್ಮಿಂದ ಎರಡೂ ಕರ್ಮಗಳು ನಡೀತಾವಲ್ವೇ, ಶುಭ ಕರ್ಮನೂ ನಡೀತದೆ, ಅಶುಭ ಕರ್ಮಗಳು ನಡೀತದೆ. ಅದರಲ್ಲಿ ಭಗವಂತ ಆತ್ಮ ಅಂತರಾತ್ಮ ರೂಪನಾಗಿ ನಮ್ಮೊಳಗಿರುವ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನೊಳಗೆ ತಾನಿದ್ದು ಶುಭ ಕರ್ಮಗಳ ಭೋಗವನ್ನು ತಾನು ಮಾಡ್ತಾನೆ ಅಂತ ಭಗವತ್ಪಾದರು ಪ್ರಮಾಣವನ್ನು ಉದಾಹರಿಸಿ ಸಮರ್ಥನೆ ಮಾಡ್ತಾರೆ, ಅನುಸಂಧಾನ ಮಾಡಿಸ್ತಾರೆ. ಇದು ಒಂದು ಅಂಶವನ್ನು ನಾವು ಚಿಂತನೆ ಮಾಡಬೇಕು. ಇದು ಪ್ರಮಾಣ, ಇದಕ್ಕನುಗುಣವಾಗಿ ಅನುಸಂಧಾನ. ಛಾಯೇವ ವಿದುಷಾಂ ಪ್ರಭು, ಶುಭ ಕರ್ಮವನ್ನು ತಾನು ಭೋಗ ಮಾಡಿದ್ದಲ್ಲದೆ ಮುಖ್ಯ ಪ್ರಾಣನ ಒಳಗಿದ್ದು ಯಾರದನ್ನು ಮಾಡಿರ್ತಾನಲ್ಲ ಸಜ್ಜೀವನಾಗಿದ್ರೆ ಅವನಿಗೆ ನೆರಳಿದಂತೆ ಸುಖ ಕೊಡ್ತಾನೆ ಅಂತ ಅರ್ಥ. ಛಾಯಾ ತಪೋ ಅನ್ನೋ ಮಾತಿಗೆ ಅರ್ಥ ಹಾಗೆ ಮಾಡಿದ್ದಾರೆ ಭಗವತ್ಪಾದ. ಯಾರು ದುಷ್ಟರಿರ್ತಾರಲ್ಲ ಅವರಿಗೆ ಆ ತಪ ಬಿಸಿಲಿನಂತೆ ತಾಪ ಕೊಡ್ತಾನೆ ಅಂತ ಅರ್ಥ. ಶುಭ ಕರ್ಮವನ್ನು ತಾನು ಭೋಗಿಸಿ ಸಜ್ಜನರಿಗೆ ನೆರಳಿನಂತೆ ಸುಖ ಕೊಡ್ತಾನೆ, ದುರ್ಜನರಾದವರಿಗೆ ದುಃಖ ಕೊಡ್ತಾನೆ. ಅಂತೂ ಕರ್ಮದ ಫಲವನ್ನೆಲ್ಲ ಅನುಭವಿಸ್ಲಿಕ್ಕೆ ಕೊಡೋನು ಭಗವಂತ. ಅದು ಹೇಗೆ ಕೊಡ್ತಾನೆ ಅಂದ್ರೆ ವಾಯುದೇವರ ಮೂಲಕವಾಗಿ ಕೊಡಿಸ್ತಾನೆ ಅಂತ ಅನುಸಂಧಾನ ಮಾಡಬೇಕು. ಇದು ಎರಡನೇ ಆಧಾರ. ತಲವಕಾರ ಉಪನಿಷತ್ತಿನಲ್ಲಿ ಕೊಡುವ ಅಂಶವನ್ನು ನಾವು ಅನುಸಂಧಾನ ಮಾಡಬೇಕು. ಇದು ಬಿಟ್ಟು ನಾವೇನೋ ಪ್ರವಚನ ಮಾಡಿದರೆ ಅದು ಮುಖ್ಯ ಪ್ರಾಣನ ಬಗ್ಗೆ ಹೇಳಿದ ಹಾಗಾಗಲ್ಲ. ಈಗ ಜನಗಳನ್ನು ಸಾಮಾನ್ಯ ರೀತಿಯಲ್ಲಿ ಬೇರೆ ಬೇರೆ ಯಾವುದ್ಯಾವುದೋ ಲೌಕಿಕ ವಿಷಯಗಳನ್ನೇ ಹೇಳಿ ಒಂದು ಪ್ರವಚನದಿಂದ ಆಕರ್ಷಿಸೋದು ಬಹಳ ದೊಡ್ಡ ಕೆಲಸ ಅಲ್ಲ. ಈ ಕೂಡಲೇ ಒಂದು ಹಾಸ್ಯ ಸಂಜೆ ಮಾಡೋದು ಎಷ್ಟೋ ದೊಡ್ಡದಿದೆ ಹೇಳ್ರಿ. ಆದರೆ ನಾವೇನು ವಿಷಯ ಇವತ್ತು ಇಟ್ಕೊಂಡಿದ್ದೇವೆ ಅದು ಮುಖ್ಯ ಪ್ರಾಣನ ಸ್ವರೂಪದ ಬಗ್ಗೆ, ಅದು ಮುಖ್ಯ ಪ್ರಾಣ ದ್ವಾರ ಕರ್ಮ ಸಮರ್ಪಣೆಯ ಬಗ್ಗೆ ಅತ್ಯಂತ ಗಂಭೀರವಾದ ಅದ್ಭುತವಾದ, ಒಬ್ಬೊಬ್ಬ ಸಾಧಕನಿಗೂ ಕೂಡ ತನ್ನ ಜೀವನವನ್ನೇ ಬದಲಾಯಿಸಿಕೊಳ್ಳಿಕ್ಕಿರುವಂಥ ಒಂದು ಅದ್ಭುತವಾದ ವಿಷಯ ಇದು. ಮಂತ್ರಾಲಯ ಪ್ರಭುಗಳು ಇದನ್ನು ಸಂಕಲ್ಪ ಗದ್ಯದಲ್ಲಿ ಸ್ಪಷ್ಟ ಹೇಳಿದ್ದಾರಲ್ಲ. ಸರ್ವಕರ್ಮ ಸಮರ್ಪಕೇಣ ಸರ್ವಕರ್ಮ ಭೋಕ್ತ್ರ ಸರ್ವಕರ್ಮ ಫಲಭೋಜಯಿತ್ರ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮೋ ಉದ್ಬೋಧಕೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ನಿಷ್ಠೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮನಿಷ್ಠ ಭಗವದ್ರೂಪೋಪಾಸಕೇನ ಯಥಾ ಯೋಗ್ಯಂ ಸರ್ವಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣಾತಿ ಪರಿಪೂರ್ಣತಮ ಸರ್ವದೋಷಾತಿ ದೂರ ಸರ್ವಾಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸುಗತ ಭೇದ ವಿವರ್ಜಿತತ್ವಾದಿನ ಭಗವದ್ದ್ರಷ್ಟೃಣಾಮ್ ಅಂತ ಹೇಳ್ತಾರೆ. ಇದು ಮುಖ್ಯ ಪ್ರಾಣನ ವಿಶೇಷ ಅನುಸಂಧಾನವನ್ನು ಹೀಗೆ ಮಾಡ್ರಿ ಅಂತ ಹೇಳುವಾಗ ಸರ್ವಕರ್ಮ ಸಮರ್ಪಕೇಣ ಸರ್ವಕರ್ಮ ಫಲಭೋಕ್ತ್ರ ಕರ್ಮ ಸಿದ್ಧಿಪ್ರದೇನ ಈ ಮಾತುಗಳನ್ನು ಆಡಿದ್ದಾರೆ. ಈಗ ನಾವು ಮಾಡುವ ಸರ್ವಕರ್ಮಗಳು ಅದು ನಮಗೆ ಸಿದ್ಧಿಸಬೇಕಾದ್ರೆ ಸರ್ವಕರ್ಮಗಳ ಸಮರ್ಪಣೆ ಆಗಿರಬೇಕು. ಸಮರ್ಪಣೆ ಆಗಬೇಕಾದ್ರೂ ಮುಖ್ಯ ಪ್ರಾಣನ ಕಾರ್ಯ ಇದೆ, ಸಿದ್ಧಿಸಬೇಕಾದ್ರೂ ಕೂಡ ಅವುಗಳು ಮುಖ್ಯ ಪ್ರಾಣನ ಕಾರ್ಯ ಇದೆ, ಅವನ ಶಕ್ತಿ ಇದೆ. ಇದನ್ನು ಮಂತ್ರಾಲಯ ಪ್ರಭುಗಳು ಸ್ಪಷ್ಟಪಡಿಸಿದ್ದಾರೆ ಸಂಕಲ್ಪ ಗದ್ಯದಲ್ಲಿ. ಅವರ ಮಾತುಗಳು ಕೂಡ ಇದೇ ಉಪನಿಷತ್ತು ಆ ಭಾಷ್ಯ ಅವುಗಳ ಆಧಾರದ ಹಿನ್ನೆಲೆಯಲ್ಲೇ ಬಂದಿದ್ದಾವೆ, ಅವು ಏನು ಪ್ರತ್ಯೇಕವಾಗಿ ಬಂದದ್ದು ಅಂತ ತಿಳಿಬಾರ್ದು. ಹಾಗಾಗಿ ಗಂಭೀರವಾದ ವಿಷಯವನ್ನು ಅತಿ ಹೆಚ್ಚು ಶ್ರದ್ಧೆಯಿಂದಲೇ ನಾವು ಆಸ್ಥೆಯಿಂದ ಮನಸಾ ಇದನ್ನು ಅನುಸಂಧಾನ ಮಾಡ್ತಾ ಬಂದಷ್ಟು ಇದರಿಂದ ನಮ್ಮಲ್ಲಿ ಬದಲಾವಣೆ ಕಾಣಲಿಕ್ಕೆ ಅವಕಾಶ ಇದೆ. ಎರಡನೇ ಉಪನಿಷತ್ತು ನೋಡಿದ್ವಿ ತಲವಕಾರ, ಅದು ಹೇಳ್ತು ಆತ್ಮಾಂತರಾತ್ಮ ಅನ್ನೋ ಎರಡು ಭಗವದ್ ರೂಪ ಮುಖ್ಯ ಪ್ರಾಣನ ಹೃದಯದಲ್ಲಿದೆ. ಆದ್ದರಿಂದ ಮುಖ್ಯ ಪ್ರಾಣ ಪ್ರತೀಕದಲ್ಲಿನೇ ಎಲ್ಲವನ್ನು ಕರ್ಮ ಮಾಡಿ ಸಮರ್ಪಿಸಬೇಕು. ಮೂರನೇ ಉಪನಿಷತ್ತಿನ ಕಡೆ ಗಮನ ಹರಿಸೋಣ. ಅವಾಗಲೇ ನಾನು ಹೇಳಿದ್ದ ತಲವಕಾರ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ನನ್ನಿಂದ. ಋತಂ ಪಿಬಂತೋ ಅನ್ನೋದು ಕಾಠಕ ಉಪನಿಷತ್ತಿನಲ್ಲಿ ಬಂದದ್ದು, ತಲವಕಾರದಲ್ಲಿ ಬಂದದ್ದು ಮತ್ತೊಂದು ಮಾತಿದೆ, ಅದನ್ನು ಈಗ ಹೇಳ್ತೇನೆ. ಏನ ಪ್ರಾಣ ಪ್ರಣೀಯತೆ ಅಂತ ತಲವಕಾರದಲ್ಲಿ ಬರ್ತದೆ. ತಲವಕಾರದ ಆ ಮಾತಿಗೆ ಭಗವತ್ಪಾದರು ಭಾಷ್ಯ ಬರೆಯುವಾಗ ಯಃ ಪ್ರಾಣಸ್ಯ ಪ್ರಣೇತಾಚ ದೇವತಾನಾಂ, ನೋಡಿ ಯಃ ಪ್ರಾಣಸ್ಯ ಪ್ರಣೇತಾಚ. ತಲವಕಾರದಲ್ಲಿ ಒಂದು ಚಿಕ್ಕ ಆಖ್ಯಾಯಿಕೆನೂ ಬಂದಿದೆ, ಬಹಳ ಪ್ರಸಿದ್ಧ. ಅದು ಆ ಆಖ್ಯಾಯಿಕೆಯ ಮೂಲಕವಾಗಿ ಒಂದು ವಿಷಯವನ್ನು ಸಮರ್ಥನೆ ಮಾಡ್ತದೆ.
ಎಲ್ಲ ತತ್ವಾಭಿಮಾನಿಗಳನ್ನು ಪ್ರೇರಣೆ ಮಾಡೋನು. ಆ ಪ್ರೇರಣೆ ಮಾಡುವ ದೇವತೆಗಳನ್ನು ಹಾಗೂ ಮುಖ್ಯ ಪ್ರಾಣನನ್ನು ಪ್ರೇರಣೆ ಮಾಡೋನು ಭಗವಂತ. ಈ ವಿಷಯವನ್ನು ಪ್ರಮುಖವಾಗಿ ಉಪನಿಷತ್ತು ನಮಗೆ ಆಖ್ಯಾಯಿಕೆಯ ಮೂಲಕವಾಗಿ ನಮಗೆ ಸಮರ್ಥನೆ ಮಾಡಿ ಕೊಡ್ತದೆ. ಯಾರು ಅದನ್ನು ಅಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಏತದ್ ಬಾಣಮವಷ್ಟಭ್ಯ, ಒಂದು ಶರೀರ ಇದೆ, ಶರೀರದೊಳಗೆ ಉಳಿದ ದೇವತೆಗಳಿಗೆಲ್ಲ ಅವರವರಿಗೆ ವಹಿಸಿದ ಕಾರ್ಯಗಳೇನಿತ್ತು, ಅದನ್ನು ಅವ್ರದ್ದು ಏನಾಯಿತು, ಸಮಸ್ಯೆ ಏನು ಬಂತು, ಅಲ್ಲಿ ಪರೀಕ್ಷೆ ನಡೀತು ಇತ್ಯಾದಿಗಳೆಲ್ಲ ಬರ್ತದೆ. ಆ ಕಥೆ ಸದ್ಯಕ್ಕೆ ಇರಲಿ. ಆದರೆ ಆ ಅಂಶವನ್ನು ನಾವಿಲ್ಲಿ ಅನುಸಂಧಾನ ಮಾಡುವಾಗ ಅಲ್ಲಿ ಬಂದ ಮುಖ್ಯವಾದ ವಿಷಯ ಏನು ಅಂದರೆ, ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಮುಖ್ಯ ಪ್ರಾಣ ಪ್ರೇರೇಪಕ ಅನ್ನೋ ತತ್ವವನ್ನು ಸಮರ್ಥನೆ ಮಾಡ್ತಾರೆ. ಆ ಪ್ರಾಣ ಇನ್ಯಾರಿಂದಲೂ ಪ್ರೇರಣೆಗೆ ಒಳಪಡಲ್ಲ, ದೇವರನ್ನು ಬಿಟ್ಟು. ನೋಡಿ, ಆ ವಿಷಯವನ್ನು ಹೇಳಿದ್ದಾರಲ್ಲೇನು, ಭಗವಂತ ಮುಖ್ಯ ಪ್ರಾಣನನ್ನು ನೇರವಾಗಿ ಪ್ರೇರಣೆ ಮಾಡ್ತಾನೆ. ಮುಖ್ಯ ಪ್ರಾಣನನ್ನು ಪ್ರೇರೇಪಕರಾದ ಮತ್ತೊಬ್ಬ ದೇವತೆ ಇಲ್ಲ ಪರಮಾತ್ಮನನ್ನು ಬಿಟ್ಟು, ಅವನೊಬ್ಬನೇ ಅಂತ. ಅದಕ್ಕೆ ಹೇಳ್ತಾರೆ ಯಃ ಪ್ರಾಣಸ್ಯ ಪ್ರಣೇತಾಚ, ಅಂದರೆ ಪ್ರಾಣನಿಗೆ ನೇರವಾಗಿ ಭಗವಂತ ಪ್ರೇರೇಪಕನಾಗಿರ್ತಾನೆ. ಪ್ರಾಣನಿಗೆ ಮತ್ತೊಬ್ಬ ದೇವತೆ ಪ್ರೇರಣೆ ಇಲ್ಲ, ಆದರೆ ಪ್ರಾಣ ಮಾತ್ರ ಉಳಿದೆಲ್ಲ ದೇವತೆಗಳಿಗೆ ಪ್ರೇರೇಪಕನಾಗಿದ್ದಾನೆ ಅನ್ನೋ ಅಂಶ ತಲವಕಾರದಲ್ಲಿ ಬರ್ತದೆ. ಈ ಕಾರಣದಿಂದಲೂ ನಮ್ಮಿಂದ ನಡೆಯುವ ಕರ್ಮಗಳು ಮುಖ್ಯ ಪ್ರಾಣನಲ್ಲಿ ಸಮರ್ಪಿತಗೊಂಡು ತನ್ಮೂಲಕವಾಗಿ ಪ್ರಾಣ ಪ್ರೇರಕನಾದ ಭಗವಂತನಲ್ಲಿ ಸಮರ್ಪಣೆ ಆಗಬೇಕು ಅನ್ನೋದು ಮತ್ತೊಂದು ಅಂಶ. ಒಂದು ಈಶಾವಾಸ್ಯ, 2 ಕಾಠಕ ಹೇಳಿದೆ, 3 ತಲವಕಾರ ಆಯಿತು. 4ನೇದ್ದು ಕಾಠಕದಲ್ಲೇ ಬರುವಂಥ ಮತ್ತೊಂದು ಮಾತು, ನ ಕೇವಲಂ ಪ್ರಾಣ ಏವ ಚೇತನಾನಾಂ ವಿಧಾರಕಃ ಕಿಂತು ವಿಷ್ಣುಂ ಸಮಾಶ್ರಿತ್ಯ ಪ್ರಾಣೋ ಜೀವಾನ್ ಬಿಭರ್ತ್ಯಯಂ ಅತೋ ಮುಖ್ಯಾಶ್ರಯೋ ವಿಷ್ಣು ಚೇತನಾನಾಂ ಸ್ವತಂತ್ರತಃ. ಇದು ಕಾಠಕ ಭಾಷ್ಯ. ಇಲ್ಲೇನು ಹೇಳ್ತದೆ, ಪ್ರಾಣ ವಿಷ್ಣು ಸಮಾಶ್ರಿತ್ಯ ಜೀವಾನ್ ಬಿಭರ್ತಿ. ಮುಖ್ಯ ಪ್ರಾಣ ವಿಷ್ಣುನನ್ನು ಆಶ್ರಯಿಸಿ ನಮ್ಮನ್ನೆಲ್ಲ ಧಾರಣ ಪೋಷಣೆ ಮಾಡ್ತಾ ಇದ್ದಾನಂತೆ. ಇದು ಮುಂದೆ ಹೇಳುವ ಷಟ್ಪ್ರಶ್ನದಿಂದ ಮತ್ತೆ ಬೇರೆ ಬೇರೆ ಉಪನಿಷತ್ತಿನಿಂದಲೂ ಸಿದ್ಧವಾಗ್ತದೆ. ಇದನ್ನು ನಮ್ಮ ಅನುಭವದಲ್ಲೂ ಅನುಭವಿಸ್ಲಿಕ್ಕೆ ಬರ್ತದೆ. ನಮ್ಮನ್ನೆಲ್ಲ ಧಾರಣ ಪೋಷಣೆ ಮಾಡ್ತಾ ಇರೋರು ಯಾರು ಅಂದ್ಕೊಂಡಿದ್ದೇವೆ ನಾವು? ತಂದೆ ಯಾರು, ತಾಯಿ ಯಾರು? ಅವ್ರದ್ದೆಲ್ಲ ಕಾಲದ ಪರಿಮಿತಿ, ಅವರ ಪೋಷಣೆ, ಅವರ ಶಿಕ್ಷಣ, ಅವರ ಮಾರ್ಗದರ್ಶನ ಎಲ್ಲ ಕಾಲದ ಪರಿಮಿತಿ ಇದೆ. ಆದರೆ ಕಾಲದ ಪರಿಮಿತಿಯನ್ನು ಮೀರಿ ಒಬ್ಬೊಬ್ಬ ಜೀವನನ್ನು ಧಾರಣೆ ಪೋಷಣೆ ಮಾಡುವಂಥ ಮಹಾನುಭಾವರು ಅಂದರೆ ಮುಖ್ಯ ಪ್ರಾಣದೇವರು. ಇಷ್ಟು ಕಾಲ ಅಷ್ಟೇ ತಾಯಿ ನಿಮ್ಮನ್ನು ನಡೆಸ್ತಾಳೆ, ಆಮೇಲೆ ರೋಸೊತ್ತು ಹೋಗ್ತದೆ ಅವಳಿಗೆ. ಸಾಕು ಹೋಗು ಅಂತ ಶುರು ಮಾಡ್ತಾಳು. ಎಷ್ಟೊತ್ತು ಎತ್ಕೊಂಡಿರ್ತಾಳ್ರಿ ಪಾಪ ಅಮ್ಮ. ಒಂದಿಷ್ಟು ಕಾಲ ಆವಾಗಲೂ ಒಳಗೆ ಮುಖ್ಯ ಪ್ರಾಣಿ ಇರ್ತಾನಂತೆ. ಮತ್ತೆ ಅದನ್ನು ಉಪನಿಷತ್ತೇ ಹೇಳ್ತದೆ. ಮಕ್ಕಳು ಹುಟ್ಟಿದ ಇಂತಿಷ್ಟು ಸಮಯದ ತನಕ ಅವು ಮಡಿನೂ ಸರಿಯಂತೆ, ಮೈಲಿಗೆಗೂ ಸರಿಯಂತೆ. ಯಾಕೆ ಅಂದರೆ ಒಳಗೆ ಮುಖ್ಯ ಪ್ರಾಣನ ಸನ್ನಿಧಾನ ಅಂತ ಒಂದು ಉಪನಿಷತ್ನಲ್ಲಿ ಹೇಳ್ತದೆ. ಶಿಶುವಾದಾಗ ಮಗುವಿಗೆ ಇಂತಿಷ್ಟು ವರ್ಷಗಳ ಕಾಲ ಮುಖ್ಯ ಪ್ರಾಣನ ಸನ್ನಿಧಾನ ಇದ್ದದ್ರಿಂದಲೇ ಅವು ಮಡಿನೂ ಸರಿ, ಮೈಲಿಗೆನೂ ಸರಿ ಅಂತಾರೆ. ಯಾಕೆ? ವಾಯುವಿನ ಸನ್ನಿಧಾನದಿಂದ ತಾನೇ ಮಡಿ ಅನ್ನೋದು. ಮಡಿ ಅಂದ್ರೆ ಕಲ್ಪನೆ ಏನಿದೆ ಇವತ್ತು ನಮ್ಮ ತಿಳುವಳಿಕೆಯಲ್ಲಿ? ಮೌಢ್ಯ ಜಾಸ್ತಿ, ಅದ್ರ ಬಗ್ಗೆ ಹೆಚ್ಚು ವಿವರಣೆ ಕೊಡಲ್ಲ. ಮಡಿ ಅಂದರೆ ನಿಜವಾಗ್ಲೂ ಮುಖ್ಯ ಪ್ರಾಣ ಅಂತ ಅರ್ಥ. ಯಾಕೆಂದ್ರೆ ಮುಖ್ಯ ಪ್ರಾಣನಿಗೆ ಶುಚಿಹಿ ಅಂತ ಹೆಸರಿದೆ. ಶುಚಿಷತ್ ಹಂಸ ಶುಚಿಷತ್ ವಸುರಂತರಿಕ್ಷ ಸದ್ಧೋತ ಅಂತ ವ್ಯೂಹ ರೂಪಗಳ ಚಿಂತನೆಯಲ್ಲಿ ವಾಯುದೇವರ ಶುಚಿಷತ್ ಅನ್ನೋಲ್ಲಿ ಶುಚಿ ಶಬ್ದಕ್ಕೆ ವಾಯು ಅಂತ ಅರ್ಥ. ಅಲ್ಲಿ ಶುಚಿಷತ್ ಅಂದರೆ ವಾಯುವಿನ ಅಂತರ್ಯಾಮಿ ಭಗವಂತನ ರೂಪ ಅಂತ ಒಂದು ವ್ಯವಸ್ಥೆ ಹೇಳಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಎಲ್ಲವನ್ನು ಒಣಗಿಸುವವ, ಒದ್ದೆ ಬಡಿ ಅಲ್ಲ ತಾನೆ. ಹಾಗಾಗಿ ಒಣಗಿಸುವ ಕೆಲಸ ಮಾಡೋನು ಯಾರು? ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನ ಬಗ್ಗೆ ತಿಳಿದ್ರೆ ಇನ್ಯಾರನ್ನು ತಿಳಿಲಿಕ್ಕೆ ಸಾಧ್ಯ? ನಾವು ಅದನ್ನು ಅನುಸಂಧಾನ ಮಾಡಿಸ್ತಾರೆ. ಅದಕ್ಕೆ ಇಲ್ಲಿ ಸ್ಪಷ್ಟಪಡಿಸಿದ್ರು, ಎಲ್ಲವೂ ನಡೆಯೋದು ಮುಖ್ಯ ಪ್ರಾಣನಿಂದ ಅನ್ಲಿಕ್ಕೆ ಈ ಆಧಾರ. ಅಂದರೆ ಪ್ರಾಣ ಜೀವಾನ್ ಬಿಭರ್ತ್ಯಯಂ ಅಥೋ ಮುಖ್ಯಾಶ್ರಯೋ ವಿಷ್ಣು. ಆ ಮುಖ್ಯ ಪ್ರಾಣನಿಗೆ ಆಶ್ರಯನಾಗಿ ಮುಖ್ಯ ವಿಷ್ಣುವಿನಿದ್ದಾನೆ ಅಂತ ತಿಳಿರಿ. ಹೀಗೆ ತಿಳಿಯೋದ್ರಿಂದಲೇ ಸಂಸಾರ ಬಂಧನದಿಂದ ಮುಕ್ತಿ ಆಗ್ತದೆ ಅಂತ ಫಲಶ್ರುತಿ ಬೇರೆ ಹೇಳ್ತಾರೆ. ಫಲಶ್ರುತಿಯ ವಿವರಣೆ ನೋಡಿದ್ರು, ಅಂದ್ರೆ ಅರ್ಥವಾದದ ವಾಕ್ಯ,
ನಮ್ಮಲ್ಲಿ ಅದು ಫಲಶ್ರುತಿ ಏನಿದೆ ಅದನ್ನು ನೋಡ್ಕೊಳ್ಬೇಕು, ಉಪಕ್ರಮದಲ್ಲಿ ಏನಿದೆ ಅದನ್ನು ನೋಡಬೇಕು. ಕೊನೆಗೆ ಆಮೇಲೆ ತಾತ್ಪರ್ಯ ಸಿದ್ಧ ಆಗ್ತದೆ. ಉಪಕ್ರಮ, ಉಪಸಂಹಾರ, ಅರ್ಥವಾದ ಇವುಗಳಿಂದ ತಾನೇ ತಾತ್ಪರ್ಯ ಸಿದ್ಧ ಮಾಡಿಕೊಳ್ಬೇಕು. ಅವುಗಳನ್ನು ವಿಚಾರ ಮಾಡಿದ್ರೂ ಮುಖ್ಯ ಪ್ರಾಣನಲ್ಲಿ ಸರ್ವಾಧಾರಕತ್ವ ಅಂದರೆ ಸರ್ವವಿಧಾರಕತ್ವ ಇದೆ. ಆ ಕಾರಣದಿಂದಲೂ ತತ್ಪ್ರತೀಕದೊಳಗೆ ಭಗವಂತನಿಗೆ ಕರ್ಮ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಕಾಟಕ. 5ನೇ ಅಂಶವನ್ನ ಷಟ್ಪ್ರಶ್ನದಲ್ಲಿ ನೋಡಿದಂತೆ ವೈದರ್ಭಿ ಅಂತ ಒಬ್ಬ ಇದ್ದ, ವೈದರ್ಭಿ ಭಾರ್ಗವ. ಆತ ತಮ್ಮ ಗುರುಗಳು ಪಿಪ್ಪಲಾದರು ಅಂತ ಅವರನ್ನು ಪ್ರಶ್ನಿಸಿದ. ಯಾರು ಸರ್ವಾಧಾರಕರು, ಎಲ್ಲ ತತ್ವಾಭಿಮಾನಿಗಳನ್ನು ಪ್ರೇರೇಪಿಸೋರು ಇತ್ಯಾದಿ ಇತ್ಯಾದಿ ಪ್ರಶ್ನೆ ಕೇಳಿದ. ಉತ್ತರ ಕೊಡುವಾಗ ಪಿಪ್ಪಲಾದ ಋಷಿಗಳು ಅರಾ ಇವ ರಥ ನಾಭೋ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದು ಉದಾಹರಣೆಯನ್ನಾದರೂ ಸ್ವಲ್ಪ ವಿವರಣೆ ಕೊಡ್ತೀನಿ. ಒಂದು ರಥಚಕ್ರ ಇದೆ. ಆ ರಥದ ಚಕ್ರಗಳ ಒಂದೊಂದು ಅರಗಳು ಮಧ್ಯದಲ್ಲಿರುವಂಥ ಅಚ್ಚದಲ್ಲಿ ಹೋಗಿ ಸೇರ್ಕೊಂಡಿರ್ತಾರೆ. ಆ ಮಧ್ಯದಲ್ಲಿ ಒಂದು ಇರ್ತದೆ. ಇವತ್ತೆಲ್ಲ ಅದನ್ನು ಬೇರಿಂಗ್ ಥರ ಕರಿತಿರ್ತಾರೆ. ಅದು ಬೇರಿಂಗ್ ಬಿಚ್ಚೋಗ್ಬಿಟ್ರೆ ಅರಗಳೆಲ್ಲ ಛಿದ್ರ ಆಗಿಬಿಡ್ತವೆ, ಮುಂದೆ ಚಕ್ರ ತಿರುಗಲ್ಲ. ಅರಾಹ ಅಂದ್ರೆ ಅದು. ಮುಖ್ಯ ಪ್ರಾಣ ಅಂದ್ರೆ ಯಾರು ಅಂತ ತಿಳಿದಿದ್ರಿ? ಒಂದು ಚಕ್ರದೊಳಗೆ ಮಧ್ಯದಲ್ಲಿರುವಂಥ ಏನು ಅರ ಇದೆ, ಆ ಅರಸ್ಥಾನವನ್ನೇ ಮುಖ್ಯ ಪ್ರಾಣ ಅಂತ ತಿಳಿರಿ. ಉಳಿದವರೆಲ್ಲ ಅದರೊಳಗೆ ಆಶ್ರಯ ಪಡೆದಿರ್ತಾರೆ ಅಂತ ತಿಳಿರಿ ಅಂತ. ಅರಾ ಇವ ರಥ ನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ಅಂತ ವಿಷಯವನ್ನು ಹೇಳ್ತದೆ ಉಪನಿಷತ್ತು. ಈ ವಿಷಯವನ್ನು ಹೇಳಿ ನಮಗೆ ಸಮರ್ಥನೆ ಮಾಡಿಕೊಟ್ಟದ್ದೇನದು ಅಂದರೆ ಮುಖ್ಯ ಪ್ರಾಣನೇ ನಮಗೆ ಸರ್ವಾಧಾರಕ ಅನ್ನೋ ತತ್ವವನ್ನು ಸಮರ್ಥನೆ ಮಾಡ್ತು. ನೋಡಿ, ಇದು ಇನ್ಯಾವ ದೇವತೆಗಳಿಗೂ ಇಲ್ಲದ ಮುಖ್ಯ ಪ್ರಾಣನಲ್ಲಿ ಮಾತ್ರ ಇರುವಂತಹ ಒಂದು ಅದ್ಭುತವಾದ ಮಹಿಮೆ, ವ್ಯಕ್ತಿತ್ವ, ಅದು ನಮಗೆ ಈ ಉಪನಿಷತ್ತಿನಿಂದ ಸಿದ್ಧ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಆ ಮುಖ್ಯ ಪ್ರಾಣನ ಬಗ್ಗೆ ಈ ಚಿಂತನೆ ಮಾಡಿಕೊಳ್ಬೇಕು. ಸರ್ವಾಧಾರಕ ಮುಖ್ಯ ಪ್ರಾಣ ಅಂತ ನೋಡಿ. ವಿಷ್ಣೋ ವಾಯು ಸಮುತ್ಪನ್ನ ವಾಯೋ ಸರ್ವಾಶ್ಚ ದೇವತಾ ಪ್ರಾಣಾದ್ಯಾಸ್ತನ್ನಯನ್ ಪ್ರಾಣ ಆದ್ಯಾಪಯತಿ ರಾಜವತ್ ಸ್ವಯಂಚ ಪಂಚರೂಪಸ್ಸನ್ ದದ್ಯಾತ್ ಮೋಕ್ಷಾಧಿಕಂ ಪ್ರಭು ಇತಿ ಪ್ರಭಂಜನೆ. ಪ್ರಭಂಜನ ಸಂಹಿತ, ಪ್ರಭಂಜನ ಮಾತು. ಪ್ರಭಂಜನ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಉಲ್ಲೇಖ ಮಾಡುವ ಮಾತು, ಅದನ್ನು ಭಗವತ್ಪಾದರು ಭಾಷ್ಯದಲ್ಲಿ ರೆಫರೆನ್ಸ್ ಕೊಟ್ಟರು. ವಾಯು ಹುಟ್ಟಿದ್ದೇ ಮುಖ್ಯ ಪ್ರಾಣನಿಂದ, ಅದು ಭಗವಂತನಿಂದ. ಉಳಿದ ದೇವತೆಗಳೆಲ್ಲ ಹುಟ್ಟಿದ್ದು ಯಾರಿಂದ ಅಂತ ಹೇಳ್ತದೆ. ಸಮುತ್ಪನ್ನಾಹ ದೇವಾಹ ವಾಯೋ ಸಕಾಶಾತ್. ವಾಯುದೇವರಿಂದಲೇ ಉಳಿದ ದೇವತೆಗಳು ಉತ್ಪತ್ತಿಯಾಗಿದೆ ಅಂತ. ದೇವತೆಗಳೆಲ್ಲರೂ ಉತ್ಪತ್ತಿಯಾದದ್ದು ವಾಯುದೇವರಿಂದ, ವಾಯು ಉತ್ಪತ್ತಿಯಾದದ್ದು ಭಗವಂತನಿಂದ. ಆ ಪರಮಾತ್ಮ ರಾಜವತ್ ಆದ್ಯಾಪಯತಿ, ರಾಜನ ಸ್ತರದಲ್ಲಿ ಇದ್ದುಕೊಂಡು ಮಂತ್ರಿಯನ್ನಾಗಿ ಮುಖ್ಯ ಪ್ರಾಣನನ್ನು ಮಾಡಿಕೊಂಡು ಆದೇಶ ಹೊರಡಿಸ್ತಾನಂತೆ. ಮುಖ್ಯ ಪ್ರಾಣನ ಮೂಲಕವಾಗಿ ಎಲ್ಲವನ್ನು ನಡೆಸುವಂತೆ ಮಾಡ್ತಾನಂತೆ. ಇದು ಷಟ್ಪ್ರಶ್ನದಲ್ಲಿ ಹೇಳಿದ ಮಾತು. ರಾಜ ಯಾರು? ಭಗವಂತ. ಮಂತ್ರಿ ಯಾರು? ಮುಖ್ಯ ಪ್ರಾಣ. ಹಾಗಾಗಿ ರಾಜನಂತೆ ಇರುವ ಆ ಭಗವಂತ ಬಿಂಬರೂಪಿ ಶ್ರೀಹರಿಗೆ ಮಂತ್ರಿ ಸ್ಥಾನದಲ್ಲಿರುವ ಮುಖ್ಯ ಪ್ರಾಣ ಜೀವರುಗಳ ಮೂಲಕ ಮಾಡುವ ಎಲ್ಲ ಕರ್ಮವನ್ನು ತಾನೇ ಹೋಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಈ ಜೀವ ಇದನ್ನು ಮಾಡಿದ್ದಾನೆ, ಈ ಜೀವ ಇದನ್ನು ಮಾಡಿದ್ದಾನೆ, ಈ ಜೀವ ಇದನ್ನು ಮಾಡಿದ್ದಾನೆ, ಭಗವಂತ ಇದು ನಿನಗೆ ಸಮರ್ಪಿತ ಅಂತ ಅನ್ನೋದಂತ. ಅದನ್ನು ಉಪನಿಷತ್ನಲ್ಲೂ ಹೇಳ್ತದೆ. ತಸ್ಮಿನ್ ನಪೋ ಮಾತರಿಶ್ವಾದಧಾತಿ. ಇದು ಒಂದು ಪ್ರಮಾಣ. ನಾವು ಏನೇ ಕರ್ಮ ಮಾಡಿದರೂ ದೇವರಿಗೆ ಸಮರ್ಪಿಸಿದ್ವಿ ನೇರವಾಗಿ ಮುಖ್ಯ ಪ್ರಾಣನನ್ನು ಬಿಟ್ಟು ಅಂದರೆ ಅದು ಭಗವಂತನನ್ನು ಸೇರಲಾರ್ದು, ತಲುಪಲಾರ್ದು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಇರ್ತಾರೆ. ನಾವು ಇಲ್ಲಿನ ಒಂದೇನೋ ಪತ್ರ ಬರೆದು ನೇರವಾಗಿ ಅವರಿಗೆ ತಲುಪುವಂತೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದಾ? ಅದಕ್ಕೊಂದು ಪ್ರೊಸೆಸ್ ಇದೆನೋ ಇಲ್ಲೋ? ಅವರನ್ನು ತಲುಪಬೇಕು, ಅವ್ರ ಮೂಲಕ ಇನ್ನೊಬ್ಬರಿಗೆ ಹೋಗಿ, ಇನ್ನೊಬ್ಬರ ಮೂಲಕ ಅವ್ರಿಗೆ ಹೋಗಬೇಕು. ಹೀಗೆ ತಾನೇ ಇರೋದು. ದೇಶದ ಪ್ರಧಾನಮಂತ್ರಿದೇ ಈ ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ಇನ್ನು ರಾಷ್ಟ್ರ, ಇಡೀ ಜಗತ್ತೇ ರಾಷ್ಟ್ರ, ಅದರ ರಾಜ, ಇಡೀ ಜಗತ್ತೇ ಒಂದು ರಾಷ್ಟ್ರ, ಅದರ ರಾಜನಾದ ಭಗವಂತನಿಗೆ
ನಾವು ನೀವು ಮಾಡಿದ ಕರ್ಮಗಳನ್ನು ನೇರವಾಗಿ ಕೊಂಡೊಯ್ಯೋದು ಅಂದ್ರೆ ಹೇಗೆ ಸಾಧ್ಯ? ಬೇಕಲ್ಲ ಮಧ್ಯದಲ್ಲಿ. ಅದಕ್ಕೆ ಆಪ್ತ ಕಾರ್ಯದರ್ಶಿ, ಅವರು ಭಗವಂತನಿಗೂ ಆಪ್ತ, ಜೀವನಿಗೂ ಆಪ್ತ. ಜೀವ ಭಗವಂತರಿಬ್ಬರಿಗೂ ಆಪ್ತರಾಗಿ ಒಂದು ಮಾಧ್ಯಮರಾಗುವ ಮಹಾನುಭಾವರೇ ಮುಖ್ಯ ಪ್ರಾಣರು. ಈ ಮಾಧ್ಯಮವನ್ನು ಬಿಟ್ಟು ನೀವು ಏನು ಮಾಡ್ತೀನಿ ಅಂತ ಹೋದ್ರು ಅದು ಕನೆಕ್ಟೇ ಆಗಲ್ಲ. ಇತ್ತೀಚಿನ ಉದಾಹರಣೆಗಳನ್ನು ಕೊಡೋದಾದ್ರೆ, ಈಗೆಲ್ಲ ಸಾಕಷ್ಟು ಡಿವೈಸ್ಗಳು ಬಂದಿದ್ದಾವೆ. ಅಂತರ್ಜಾಲ ಆಕಾಶದಲ್ಲೆಲ್ಲ ಇದೆ. ಆದರೆ ನಿಮಗದು ಕನೆಕ್ಟ್ ಆಗಬೇಕು ಮೊಬೈಲಿಗೆ ಅಂದರೆ ಅದರದ್ದೇ ಆದಂಥ ಡಿವೈಸ್ ಬೇಕೋ ಬೇಡವೋ, ಅದರದ್ದೇ ಆದ ಸಿಮ್ ಕಾರ್ಡ್ ಬೇಕೋ ಬೇಡವೋ, ಅದಿಲ್ಲದೆ ಇದ್ರೆ ಕನೆಕ್ಟ್ ಆಗಲ್ಲ. ಇದೇ ಹೀಗಿದೆ ಅಂದರೆ ಇನ್ನು ಭಗವಂತನ ವಿಷಯದಲ್ಲಿ ಹೇಗಿರಬೇಡ. ಹಾಗಾಗಿ ನಾವು ಮಾಡಿದ ಕರ್ಮಗಳು ಅದು ಪರಮಾತ್ಮನಿಗೆ ಸಮರ್ಪಿತವಾಗಬೇಕು ಅಂತಾದರೆ ಈ ಮಾಧ್ಯಮ ಬೇಕೇ ಬೇಕು ಅನ್ನೋದು ಇದಕ್ಕಿಂತ ಬೇರೆ ಪ್ರಮಾಣಗಳ ಅವಶ್ಯಕತೆನೇ ಇರಲ್ಲ. ಇಷ್ಟು ಸಾಕು. ಇದಕ್ಕಿಂತ ಸಾಕಷ್ಟು ಪ್ರಮಾಣ ಇದೆ, ತಿಳ್ಕೊಂಡು ಹೋದ್ರಂತೂ ಅದ್ಭುತ ಅನ್ನಿಸ್ತದೆ. ಸ್ವಯಂಚ ಪಂಚರೂಪಸ್ಸನ್ ದದ್ಯಾನ್ ಮೋಕ್ಷಾಧಿಕಂ ಅಂತ ಬೇರೆ ಹೇಳಿದ್ದಾರೆ. ಮುಖ್ಯ ಪ್ರಾಣ ಹಾಗೂ ಭಗವಂತರಿಬ್ಬರೇ ಮೋಕ್ಷ ಕೊಡೋರಂತೆ. ಮೋಕ್ಷ ಕೊಡೋನ್ ಪರಮಾತ್ಮ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ, ಮೋಕ್ಷದಾತ ವಿಷ್ಣು, ವಾಯುಶ್ಚ ತದನುಜ್ಞೆಯ. ಭಗವಂತ ಆದೇಶ ಮಾಡ್ತಾನಾದ ಕಾರಣ ವಾಯುದೇವರು ಅವನ ಆದೇಶದಂತೆ ಮೋಕ್ಷ ಕೊಡುವರಂತೆ. ಹಾಗೆ ಮೋಕ್ಷ ಪ್ರದಾತೃತ್ವ ಅನ್ನುವಂಥ ಲಿಂಗ ಇದೆಯಲ್ಲ, ಅಸಾಧಾರಣ ಧರ್ಮ, ಅದು ಭಗವಂತನಿಗೆ ಹೇಗಿದೆ, ಭಗವಂತನ ಆದೇಶದಂತೆ ವಾಯುವಿಗೂ ಕೂಡ ಅದಿದೆ ಅಂತ ಅನುಸಂಧಾನ ಮಾಡಿಸ್ತಾರೆ. ಈ ಮಹಿಮೆಯನ್ನು ತಿಳಿದು ಕೂಡ ಮುಖ್ಯ ಪ್ರಾಣನ ಪ್ರತೀಕದಲ್ಲೇನೆ ನಾವೆಲ್ಲರೂ ಮಾಡುವ ಕರ್ಮಗಳನ್ನು ಸಮರ್ಪಿಸಿ ಪ್ರಾಣ ದೇವರಿಗೆ ಸಮರ್ಪಿಸುವಂತಾಗಿ ನಮಗೆ ಅದರ ಫಲ ಸಿಗುವಂತಾಗಬೇಕು ಅನ್ನೋದು ಹಿರಿಯರು ನಮಗೆ ಕೊಟ್ಟಂಥ ವಿಷಯಗಳು. ಹೀಗೆ ಇನ್ನಿಷ್ಟು ತತ್ವಗಳನ್ನು ತಿಳಿತೇವೆ. ನಾವ್ಯಾವ ಸ್ತರದಲ್ಲಿ ಇದ್ದೇವೆ ಇವತ್ತು ಅಂತ ಹೇಳ್ತೀನಿ. ನಾವು ಮುಖ್ಯ ಪ್ರಾಣ, ಅವನಲ್ಲಿ ಕರ್ಮ ಸಮರ್ಪಣೆ, ಅವನ ಮೂಲಕ ಭಗವಂತನಿಗೆ ಸಮರ್ಪಣೆ, ಒಂದು ಹಂತದ ಜ್ಞಾನ ಬಂದವರಿಗೆ ಈ ವಿಷಯಗಳೆಲ್ಲ ಮುಟ್ಲಿಕ್ಕೆ ಸಾಧ್ಯ. ಇವತ್ತಿನ ನಮ್ಮ ಹಂತ ಎಲ್ಲಿದೆ ಅಂದರೆ ಬಹುಸಂಖ್ಯೆಯಲ್ಲಿ ಎಲ್ಲಿದೆ? ಕರ್ಮನೇ ವಿಹಿತವಾದದ್ದು ಮಾಡ್ತಾ ಇಲ್ಲ, ಇನ್ನು ಕರ್ಮ ಸಮರ್ಪಣೆ ಏನು? ಕರ್ಮನೇ ಮಾಡ್ತಾ ಇಲ್ಲ, ಅದರ ಪರಿಚಯವೇ ಇಲ್ಲ. ಅಕರ್ಮ ಯಾವುದು ಗೊತ್ತಿಲ್ಲ, ವಿಕರ್ಮ ಯಾವುದು ಗೊತ್ತಿಲ್ಲ. ಇದು ನಮ್ಮ ಸ್ಥಿತಿ. ಹಾಗಾಗಿ ಇಂಥ ವಿಷಯಗಳನ್ನು ಉಪನ್ಯಾಸ ಪ್ರಸ್ತಾಪನೆ ಮಾಡುವಾಗ ಕರ್ಮ ಮಾಡಿ ಮಾಡಿ ಒಂದು ಹಂತದ ತಿಳುವಳಿಕೆಯನ್ನು ಪಡೆದು ಯಾರಿರ್ತಾರೋ ಅವರಿಗೆ ಈ ವಿಷಯಗಳು ಆಸ್ವಾದನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಹೇಗಿದೆ ಇವತ್ತು ಪರಿಸ್ಥಿತಿ ಅಂದರೆ, ಬಹುಸಂಖ್ಯೆಯಲ್ಲಿ ಹೆಚ್ಚು ಜನ ಒಂದು ಸಂಗೀತದ ಆಸ್ವಾದನೆ ಮಾಡಲಿಕ್ಕೆ ಅಂತ ಹೋಗ್ತದೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಇದ್ದವರು ಎಲ್ಲರಿಗೂ ಕೂಡ ಸಂಗೀತ ಶಾಸ್ತ್ರದ ಒಂದು ಹಂತದ ತಿಳುವಳಿಕೆ ಇರುತ್ತದೆ ಅಂತ ಹೇಳೂ ಇಲ್ಲ. ಅಂತೂ ತಲೆ ಅಳಿಗೆ ಆಡಿಸ್ತಿರ್ತದೆ ಅಷ್ಟೆ. ಆದರೆ ಸಂಗೀತ ಶಾಸ್ತ್ರವನ್ನೇ ಬಲ್ಲವನಿರ್ತಾನಲ್ಲ, ಅವನು ಶ್ರೋತೃವಾಗಿ ಬಂದಾಗ ಅವನಿಗಾಗುವ ಆನಂದವೇ ಬೇರೆ ಇರ್ತದೆ. ನೋಡಿ, ಈ ಸ್ತರಗಳು ವ್ಯತ್ಯಾಸ ಇದೆ ಇಲ್ಲಿ. ನಾರದೀಯ ಪುರಾಣದಲ್ಲಿ ಹೇಳ್ತಾರೆ ಕರ್ಮದ ಬಗ್ಗೆ. ಅಜ್ಞಸ್ಯ ಕರ್ಮ ಲಿಪ್ಪೇತ ಕೃಷ್ಣೋಪಾಸ್ತಿಂ ಅಕುರ್ವತಃ ಜ್ಞಾನಿನೋಪಿ ಯಥೋಹ್ರಾಸಃ ಆನಂದಸ್ಯ ಭವೇದ್ಧ್ರುವಂ. ನಾರದೀಯ ಪುರಾಣದ ಮಾತು. ಈಶಾವಾಸ್ಯದಲ್ಲಿ ಭಗವತ್ಪಾದರು ತಸ್ಮಿನ್ನಪೋ ಮಾತರಿಶ್ವ ದದಾತಿ ಅನ್ನುವ ಮಾತನ್ನು ಉದಾಹರಿಸಿ ನಮಗೆ ಕರ್ಮಗಳೆಲ್ಲ ಭಗವಂತನ ಮೂಲಕ, ಮುಖ್ಯ ಪ್ರಾಣನ ಮೂಲಕವಾಗಿ ಸಮರ್ಪಿತವಾಗ್ತವೆ ಅಂತ ಹೇಳುವಾಗ ಈ ವಿಷಯ ಹೇಳ್ತಾರೆ. ಅಪಹ ಅಂದರೆ ಕರ್ಮ ಅಂತ ಅರ್ಥ. ತಸ್ಮಿನ್ ಅಪಹ ಅಂದರೆ ಕರ್ಮ. ವೇದಗಳ ಭಾಷೆಯಲ್ಲಿ ಕರ್ಮವನ್ನು ನೀರು ಅಂತ ಹೇಳ್ತದೆ. ಕರ್ಮವನ್ನು ನೀರು ಅಂತ ಎಲ್ಲಿ ಶಬ್ದ ಆಡ್ತದೆ ಅಲ್ಲೆಲ್ಲ ಕರ್ಮ ಅಂತ ತಗೊಳ್ಬೇಕಂತ. ಈ ಕಾರಣನೂ ಇರಬೇಕು. ಕರ್ಮ ಹುಟ್ಟೋದೇ ನೀರಿನಿಂದ ಅಲ್ವೇ, ಇಲ್ಲದೆ ಇದ್ರೆ ಎಲ್ಲಿ? ಹಾಗಾಗಿ ವೇದಗಳು ಆ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತದೆ, ಬಳಸ್ತದೆ. ಎಲ್ಲೆಲ್ಲಿ ನೀರು ಅಂತ ಹೇಳ್ತದೆ, ಅದರ ಒಳಗಿನ ಅರ್ಥ ಕರ್ಮ ಅಂತ ತಗೊಳ್ಬೇಕು. ಹಾಗಾಗಿ ಅಪಹ ಅಂದರೆ ಕರ್ಮಗಳನ್ನು ಮಾತರಿಶ್ವ ಮುಖ್ಯ ಪ್ರಾಣನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾನೆ ಅಂತ ಅಭಿಪ್ರಾಯ ಇರಲಿ.
ಇಲ್ಲಿ ಹೇಳುವಾಗ ಭಗವತ್ಪಾದರು ಅಂತಾರೆ, ನಾವ್ಯಾರೂ ಕೂಡ ಕರ್ಮ ಮಾಡಲ್ಲ ಅಂತಾದರೆ ನಮಗೆ ಲೇಪ ಇದೆ, ಪಾಪದ ಲೇಪ ಇದೆ. ಎಚ್ಚರದಿಂದ ನಾವು ಈ ವಿಷಯವನ್ನು ಅವಗಾಹನೆಗೆ ತಂದುಕೊಳ್ಬೇಕು. ಇವತ್ತು ಈ ಅಂಶಗಳನ್ನು ಹೆಚ್ಚು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ವಿಹಿತವಾದ ಕರ್ಮಗಳಲ್ಲಿ ನಮಗೆ ಶ್ರದ್ಧೆ ಕಡಿಮೆಯಾಗಿ ಮಾಡೋದ್ರನ್ನು ಅದನ್ನು ಪರಿತ್ಯಜಿಸ್ತಾ ಬಂದಷ್ಟು ನಮಗೆ ಲೇಪ ಜಾಸ್ತಿ ಅಂತ. ಕೆಲವರು ಕೇಳ್ತಿರ್ತಾರೆ, ಆಚಾರ್ಯ ಯಾಕಷ್ಟು ಕರ್ಮ ಮಾಡ್ರಿ ಅಂತ ಒತ್ತಾಯ ಮಾಡ್ತೀರಿ, ನಮ್ಮನ್ನ ನಮ್ಮಷ್ಟಕ್ಕೆ ಯಾಕೆ ಬಿಡಲ್ಲ ನೀವು ಅಂತ. ಯಾವಾಗಲೋ ಹೇಳ್ತೀವಿ, ಯಾವಾಗಲೋ ಊಟ ಮಾಡ್ತೀವಿ, ಯಾವಾಗಲೋ ಸ್ನಾನ, ಯಾವಾಗಲೋ ತಿಂಡಿ ಮಾಡ್ತೀವಿ, ನಮ್ಮಷ್ಟಕ್ಕೆ ಇರ್ತೀವಿ. ಯಾಕೆ ಹಿಂಗೆ ಕರ್ಮದ ಬಗ್ಗೆ ಅಷ್ಟು ನಮ್ಮನ್ನ ಈ ಕಡೆ ಭಾಷೆಯಲ್ಲಿ ಹೇಳ್ತಾರೆ, ಎಷ್ಟು ತಲೆ ಮೇಲೆ ಹೇಳ್ತೀವೋ ಮಾರಾಯ, ಸುಮ್ಮನೆ ಬಿಡಬಾರ್ದ ನನ್ನಷ್ಟಕ್ಕೆ ನನ್ನನ್ನು ಅಂತ. ಎಷ್ಟು ಸಲ ಉಪನ್ಯಾಸಗಳನ್ನು ಮಾಡಿದ್ರು, ಅದು ಮಾಡ್ರಿ ಕರ್ಮ, ಇದನ್ನು ಮಾಡ್ರಿ. ಯಾರಾದರೂ ಒಬ್ರು ಉಪನ್ಯಾಸಕರು ಬಂದವರು ನಿಮಗೆ ಹೆಂಗೆ ಬೇಕೋ ಹಂಗೆ ಇದ್ದು ಬಿಡ್ರಿ, ಯಾವಾಗ ಮನಸ್ಸಿಗೆ ಬರ್ತದೆ ಅವಾಗ ಹೇಳ್ರಿ, ಬೇಡ ಅನ್ಸಿದ್ರು ಇನ್ನೂ ಮಲಿಗೆ ಇರ್ರಿ, ಹಿಂಗೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ ಮನುಷ್ಯನಿಗೆ. ಎಷ್ಟು ಖುಷಿ ಅಂದರೆ ಆ ಪ್ರವಚನಕಾರರನ್ನು ಒಂದು ಮೆರವಣಿಗೆ ಮಾಡಿಸಿದ್ರೆ ಮತ್ತೆ, ಯಾಕೆಂದ್ರೆ ಅವ್ರಿಗೆ ಬೇಕಾದದ್ದು ಹೇಳಿದ್ನಲ್ಲ ಅಂತ. ಶಾಸ್ತ್ರಗಳು ನಮಗೆ ಕರ್ಮ ಮಾಡ್ಲಿಕ್ಕೆ ಹೇಳಿದ್ದು ತನ್ನ ಸ್ವಾರ್ಥಕ್ಕಲ್ಲ, ಶಾಸ್ತ್ರಗಳು ನಮಗೆ ಕರ್ಮ ಮಾಡ್ಲಿಕ್ಕೆ ಹೇಳಿದ್ದು ನಮ್ಮ ಉದ್ಧಾರಕ್ಕೆ. ಇದನ್ನು ಮೊದಲು ತಿಳ್ಕೊಳ್ಬೇಕು ನಾವು. ದೇವರ ಪೂಜೆ ಇರ್ಬೋದು, ಸಂಧ್ಯಾವಂದನೆಗಳಿರ್ಬೋದು, ಗುರುಮಂತ್ರವಿರ್ಬೋದು, ಇವೆಲ್ಲ ಏನು ಶಾಸ್ತ್ರ ವಿಧಾನ ಮಾಡಿದ ಕರ್ಮಗಳಿವೆ, ಇವು ಯಾವುದು ತನ್ನ ಸ್ವಾರ್ಥಕ್ಕೆ ಹೇಳಿಲ್ಲ. ಇದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಬೇಕು. ಎಲ್ಲವೂ ನಮ್ಮ ಉದ್ಧಾರಕ್ಕೆ ಹೇಳಿದೆ ಅಂತ. ಅಜ್ಞಸ್ಯ ಕರ್ಮ ಲಿಪ್ಪೇತ ಕೃಷ್ಣೋಪಾಸ್ತಿ ಅಕುರ್ವತಃ ಅನ್ನೋ ಮಾತಿಗಿದೆ ಆಂತರ್ಯ. ಏನು ಆಂತರ್ಯ? ದಿನೇ ದಿನೇ ಭಗವಂತನ ಉಪಾಸನೆಯನ್ನು ನೀನು ಮಾಡಲಿಲ್ಲ, ಕರ್ಮ ಮಾಡಲಿಲ್ಲ ಅಂತಾದರೆ ನಿನಗೆ ಲೇಪ ಇದೆ, ಪಾಪದ ಲೇಪ ಇದೆ. ಈ ಎಚ್ಚರ ಯಾವಾಗಲೂ ಇರಬೇಕಂತ. ಆ ಎಚ್ಚರ ಇಲ್ಲದೆ ನಾವು ಬದುಕಬಾರ್ದು. ಎಲ್ಲಿವರೆಗೂ ಹೇಳಿಬಿಡ್ತು ಪ್ರಮಾಣ, ಎಲ್ಲ ಜ್ಞಾನ ಸಂಪಾದನೆ ಮಾಡಿದ ಜ್ಞಾನಿ ಆದವನಿಗೇನೆ ಸಮಯಕ್ಕೆ ವಿಹಿತವಾದ ಶಾಸ್ತ್ರದ ಕರ್ಮ ಬಿಟ್ಟ ಅಂದ್ರೆ ಅವನಿಗೆ ಮುಕ್ತಿಯಲ್ಲಿ ಆನಂದ ಕ್ರಾಸ ಇದೆ, ನಿನ್ನ ಸ್ಥಿತಿ ಏನಾಗಬೇಡ ಅಂತ ಹೇಳ್ತಾರೆ ನೋಡಿ. ಈ ಮಾತನ್ನ ಅಲ್ಲಿ ಅದು ಧ್ವನಿ ಇದೆ, ಅಲ್ಲಿ ವ್ಯಂಗ್ಯ ಇದೆ, ಅಲ್ಲಿ ಕಳಕಳಿ ಇದೆ. ಶಾಸ್ತ್ರದ ಮಾತಿನಲ್ಲಿ ಕಳಕಳಿ ಇದೆ, ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ನಮ್ಮಿಂದ ಯಾವ ಕಾರಣಕ್ಕೂ ಸಾಧ್ಯವಾದಷ್ಟು ಲೋಪ ಆಗದಂತೆ ದೈನಂದಿನ ಕರ್ಮಗಳು ನಡಿಲೇಬೇಕು. ಒಂದು ವೇದದಲ್ಲಿ ಹೇಳ್ತದೆ, ಒಂದು ಸಂಹಿತಾ ಮಾತನ್ನು ಉದಾಹರಿಸ್ತಾರೆ. ತದರ್ಥಂ ಋಷಯಃ ದೇವಾಃ ಶತಾಂಶತೋ ದೇವಾಃ ತದರ್ಥಂ ಋಷಯಃ ದಶಾಂಶತೋ ಮನುಷ್ಯಾಃ ಅಂತ ಹೇಳ್ತಾರೆ ಮಹಾನುಭಾವರು. ಎಲ್ಲಿಗೆ ಬಂತು ನೋಡ್ರಿ. ವೇದ ಪುರುಷ ಸೆನ್ಸೆಕ್ಸ್ ತೆಗಿತಾನೆ. ಇದಕ್ಕೆ ಸೆನ್ಸೆಕ್ಸ್ ಅಂತ ಕರಿತೀವಿ ಇವತ್ತಿನ ಭಾಷೆಯಲ್ಲಿ. ಅಂದರೆ ಎಷ್ಟೆಷ್ಟು ಪ್ರತಿಶತ ದೇವ ಋಷಿ ಮಾನವರಿಂದ ಕರ್ಮ ನಡೀತದೆ ವೇದದಲ್ಲಿ ಹೇಳಿದ್ದು ಅಂತ ಒಂದು ಸೆನ್ಸೆಕ್ಸ್. ಜನಗಣತಿ ಅಂತ ಮಾಡ್ತದಲ್ಲ, ಈಗ ನೋಡಿ ನಮ್ಮ ದೇಶದೊಳಗೆ ಎಷ್ಟು ಪ್ರತಿಶತವಾಗಿ ಧರ್ಮದ ವಿರುದ್ಧ ಚಟುವಟಿಕೆ ನಡೀತಾ ಇದೆ, ಹಿಂಗೊಂದು ಬೇರೆ ದೇಶ PhD ಮಾಡ್ತಾ ಇದೆ. ಅದಕ್ಕೇನು ಕೆಲಸನೋ ಗೊತ್ತಿಲ್ಲ ನಮಗೆ. ಅಂದ್ರೆ ಇಲ್ಲಿ ಜಾತಿಗಳ ವಿರೋಧದ ಜಗಳಗಳು ಎಷ್ಟಿದೆ ಅಂತ ಬೇರೆ ದೇಶ ನಮ್ಮ ದೇಶದ ವಿರುದ್ಧ ಅದು PhD ಮಾಡ್ತದೆ. ಇಂಥವೆಲ್ಲ ಸೆನ್ಸೆಕ್ಸ್ ತೆಗಿತಾ ಕೂತಿದ್ದಾರೆ. ನಿಜವಾಗ್ಲೂ ಮಾಡಬೇಕಾದದ್ದು ಏನು? ದೇವ ಮಾನವ ಋಷಿ ಮಾನವ ಅಂತ ಒಂದು 3 ವಿಭಾಗ ಮಾಡಿಕೊಂಡ್ರೆ ವೇದ ಪುರುಷ ಹೇಳ್ತಾನೆ, ವೇದದಲ್ಲಿ ಹೇಳಿದ ಎಲ್ಲಾ ಕರ್ಮಗಳನ್ನು 100% ಮಾಡೋರು ದೇವತೆಗಳಂತ. ಶತಂ ಹಿ ದೇವಾಹ ಕುರುವಂತಿ, 100% ಮಾಡ್ತಾರಂತ, ಒಂದೂ ಬಿಡಲ್ಲಂತೆ. ನೋಡ್ರಿ, ಹೆಮ್ಮೆ ಪಡಬೇಕಲ್ಲ. ಅಂಥ ದೇವತೆಗಳ ಪರಿಚಯ ಆದರೂ ನಮಗಿದೆ ಅಲ್ಲ, ಅದಕ್ಕಾಗಿ ಹೆಮ್ಮೆ ಪಡಬೇಕು ನೋಡ್ರಿ. ಆ ಎಲ್ಲ ದೇವತೆಗಳೇ ನಮ್ಮ ಈ ದೇಹದೊಳಗಿದ್ದಾರಲ್ಲ, ಅದಕ್ಕೂ ಹೆಮ್ಮೆ ಪಡಬೇಕು. ನಮ್ಮ ದೇಹದೊಳಗೆ ಇದ್ದು 100% ಕರ್ಮವನ್ನು ಮಾಡುವ ದೇವತೆಗಳು ನಮ್ಮ ದೇಹದೊಳಗೂ ಇದ್ದು ನಮ್ಮಿಂದಲೂ ಕರ್ಮಗಳನ್ನು ಮಾಡಿಸ್ತಿದ್ದಾರೆ. ತಾನೇ ಲಂಚಕೋರ, ತಾನೇ ಸುಳುಬುರ್ಕ, ತಾನೇ ತಲೆ ಒಡೆದವ, ಅವನು ಪ್ರಜಾಪ್ರಭು ಆಗಿರ್ತಾನೆ. ಅವನು ಪ್ರಜಾಪ್ರಭು, ಅವನು ದೊಡ್ಡ ಶಾಸಕ, ಅವನು ಇಂಥ ದೊಡ್ಡ ಮಂತ್ರಿ. ಮೇಲ್ಮನೆಯಲ್ಲೂ ಅವನೇ ಮಂತ್ರಿ, ಕೆಳಮನೆಯಲ್ಲೂ ಅವನೇ ಮಂತ್ರಿ. ಇಂಥವರನ್ನೆಲ್ಲ ಅಧಿಕಾರದಲ್ಲಿ ಇಟ್ಟುಕೊಂಡು ನಾವು ಈ ಪ್ರಜೆಗಳಾಗಿರೋ ವ್ಯವಸ್ಥೆಗೂ
ನಮ್ಮ ದೇಹ ಅನ್ನೋ ದೊಡ್ಡ ಈ ರಾಜ್ಯದೊಳಗೆ 100% ಪ್ರಾಮಾಣಿಕವಾಗಿ ವೇದವಿಹಿತವಾದ ಎಲ್ಲ ಕರ್ಮಗಳನ್ನು ಮಾಡಿ ಮುಖ್ಯ ಪ್ರಾಣನ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡೋರು ದೇವತೆಗಳು, ಅಂಥವ್ರು ನಮ್ಮ ದೇಹದೊಳಗಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಬೇಕು. ಖುಷಿ ಪಡ್ಬೇಕು ಈ ಸಂಗತಿಯನ್ನು. ಆಯ್ತಾ? ಎರಡನೇ ಅಂಶ, ತದರ್ಥಂ 50% ಋಷಿಗಳು ಮಾಡ್ತಾರಂತ. 50% ಮಾಡ್ತಾರೆ ಋಷಿಗಳು. ವೇದದಲ್ಲಿ ಹೇಳಿದ 50% ಕರ್ಮವನ್ನು ಋಷಿಗಳು ಕರ್ಮ ಮಾಡೇ ಮಾಡ್ತಾರೆ. ಅದು ವಿಶೇಷ, 50% ಮಾಡ್ತಾರೆ. ಆಯ್ತಾ? ಮೂರನೇದು ABC ಎಲ್ಲಿಗೆ ಬಂತು ಅಂದ್ರೆ ಮನುಷ್ಯರು ಎಷ್ಟು ಮಾಡ್ತಾರೆ? ವೇದಗಳಲ್ಲಿ ಹೇಳಿದ ಕರ್ಮವನ್ನ ದಶಾಂಶತೋ ಮನುಷ್ಯ 10% ಮಾತ್ರ ಮನುಷ್ಯ ಮಾಡ್ತಾನೆ ಅಂತ ಹೇಳ್ಬಿಟ್ರು. ಅದೇ ಇಷ್ಟು ವಿಷಯವನ್ನು ಸೆನ್ಸೆಕ್ಸ್ ತೆಗೆದು ಕೊಟ್ಬಿಟ್ಟಿದೆ ನಿಮಗೆ. ಈಗ ನಾವೇನಾಗಿದ್ದೇವೆ ಅಂದ್ರೆ ಪ್ರಾಯ ಅದು 10 ಹೇಳ್ತಲ್ಲ, ನಾವು 1% ಮಾಡಲ್ಲ, ನೋಡ್ತೀವಿ ಏನು ಮಾಡ್ತದೆ ನೋಡೋಣ ಅಂತ. ನಾವು ಹಿಂಗೆ ಹಠ ಬಿದ್ದರೆ ಇದು ಏನು ಹೇಳೋಣ? ವೇದಗಳ ಕಳಕಳಿ, ವೇದಗಳು ಮಾಡಿಕೊಟ್ಟ ವಿಶೇಷವಾದಂಥ ಆ ಒಂದು ತತ್ವಗಳ ಉಪದೇಶ, ಆ ಬೋಧೆಯನ್ನು ನಾವು ತಿಳ್ಕೊಳ್ಬೇಕು. 100% ದೇವತೆಗಳು, ಅರ್ಧದಷ್ಟು ಋಷಿಗಳು, 10% ಮಾತ್ರ ಮನುಷ್ಯರು ಮಾಡ್ತಾರೆ ಅಂತ ಹೇಳಿದ್ದಾರಪ್ಪ. ಇದರಿಂದಲಾದರೂ ಅರ್ಥ ಮಾಡ್ಕೊಳ್ಳಿ, 10%ನಾದರೂ ಪೂರ್ಣ ಮಾಡೋ, ಅದನ್ನೂ ಪೂರ್ಣ ಮಾಡಲ್ಲ ಅಂದ್ರೆ ಹೆಂಗಪ್ಪ? ಈಗ ನಮ್ದು ಎಲ್ಲಿಗೆ ಬಂತ ಹಾಗಾದ್ರೆ ಸ್ಥಿತಿ ನೋಡು. 35 ಮಾರ್ಕ್ಸ್ ಬಂದ್ರೆ ನಿನಗೆ ಪರ್ಸೆಂಟೇಜ್ 35 ಮಾರ್ಕ್ಸ್ ಬಂದದಕ್ಕೆ ಪಾಸ್ ಕೊಡ್ತೀನಿ ಅಂದ್ರೆ, ನಾನು 34 ತೆಗಿತೀನಿ, ಪಾಸ್ ಯಾಕೆ ಕೊಡಲ್ಲ ಅಂತ ಹಠ ಮಾಡಿದ್ರೆ ಏನು ಮಾಡೋಣ? ಅಥವಾ 1 ತೆಗೆದ್ರು ಕೊಡು ಅಂದ್ರೆ ಏನು ಮಾಡೋಣ? ಅಲ್ಲೂ ರಿಸರ್ವೇಶನ್ ಬೇಕು ಅಂದ್ರೆ ಏನು ಹೇಳೋಣ? ಇದನ್ನ ಸ್ವಲ್ಪ ಆದ್ರೂ ಅರ್ಥೈಸಿಕೊಂಡು ಮನುಷ್ಯ ಅವನು ಆ ವರ್ಣಕ್ಕೆ, ಆ ಆಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನ ಅತಿ ಹೆಚ್ಚು ಶ್ರದ್ಧೆಯಿಂದ ಹೇಳಿದ ವೇದಗಳಲ್ಲಿ ಏನೆಲ್ಲ ಇದ್ದಾವೋ ಅದರಲ್ಲಿ 10% ಮಾತ್ರ ಮಾಡುವ ನಮ್ಮ ಈ ಸ್ಥಿತಿಯನ್ನು ನೋಡಿ ಆದ್ರೂ ಅದನ್ನಾದ್ರೂ ಪೂರ್ಣ ತಲುಪಬೇಕಲ್ವಾ? ಇದು ಕರ್ಮಗಳ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಬೇಕಾದಂಥ ಅಂಶ. ಅಷ್ಟು ವಿಶೇಷವಾಗಿ ಹೇಳ್ತದೆ ನಮಗೆ ಇದು ಒಂದು ಮಾತು. ಇನ್ನೊಂದು ಮಾತು ಮೀಮಾಂಸಕರು ಹೇಳ್ತಾರೆ, ನಾಶಕ್ಕೆ ಧರ್ಮಚೋದನ. ಈಗ 10% ಮನುಷ್ಯರು ಮಾಡ್ತಾರೆ ಅಂತ ಹೇಳಿದ್ದೇವಲ್ಲ, ಈ 10%ದೊಳಗೂ ಯಾವುದು ಆ ಮಾಡೋದಕ್ಕೆ ಅಂತ ವೇದಗಳು ಹೇಳ್ತಾವಲ್ಲ, ಅವು ಯಾವುದೂ ನಮ್ಮಿಂದ ಮಾಡ್ಲಿಕ್ಕಾಗತ್ತನ್ನು ಅದು ಮಾಡು ಅಂತ ಹೇಳಲ್ಲ. ಇದು ಮತ್ತೊಂದು ತಿಳ್ಕೊಳ್ಬೇಕು. ಇದು ನಿನ್ನಿಂದ ಮಾಡ್ಲಿಕ್ಕಾಗಲ್ಲ, ಅದನ್ನ ಅದು ಮಾಡು ಅಂತ ಹೇಳೋದೇ ಇಲ್ಲ. ಇದು ಸಿಸ್ಟಮ್ ಕರಪ್ಟ್ ಆಗ್ತದೆ ಹಂಗೆ ಹೇಳಿದ್ರೆ. ನಿಮ್ಗೆ ಗೊತ್ತಿರ್ಬೇಕು ಇವತ್ತೆಲ್ಲ ಎಷ್ಟೆಷ್ಟು ಚೆನ್ನಾಗಿದೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಇರ್ತದೆ. ಒಂದು ಸಣ್ಣ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಒಂದು 100 ಜನರನ್ನ ಒಬ್ಬನ ಕೈಯಲ್ಲಿ ಕೊಟ್ಟರೆ ಒಂದು ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸ್ಲಿಕ್ಕೆ ಆ ವ್ಯಕ್ತಿಗೆ ಹೇಳ್ತಾರೆ, ಯಾರಿಗೆ ಯಾವ್ಯಾವ ಅರ್ಹತೆ ಇರ್ತದೋ ಅದಕ್ಕೆ ಅನುಗುಣ ಅವ್ರಿಗೆ ಕೆಲಸ ವಹಿಸಿ ಇಷ್ಟು ತಿಂಗಳಿನಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ನಿನಗೆ ಒಂದೊಳ್ಳೆ ಪ್ರಶಸ್ತಿ ಕೊಡ್ತೀವಿ. ಕೇಳಿರ್ತೀರಲ್ಲ. ಒಂದು ವೇಳೆ ಯಾರಿಗೆ ಅರ್ಹತೆ ಇರಲ್ಲ ಅವನಿಗೆ ಆ ಕೆಲಸ ವಹಿಸಿಕೊಟ್ಟ ಅಂದ್ರೆ, ಯಾರು ವಹಿಸ್ಕೊಂಡಿರ್ತಾನೆ ಅವನು ತಪ್ಪಲ್ಲ, ಅದು ವಹಿಸ್ಕೊಟ್ಟವನಿಗೆ ತಪ್ಪು ಅಂತ ಆಗ್ತದೆ. ಇದು ಸಾಮಾನ್ಯ ತಿಳುವಳಿಕೆ. ಇದು ಹಾಗೆ ನಮಗೆ ಧರ್ಮಶಾಸ್ತ್ರಗಳು, ವೇದಗಳು ನಮ್ಮ ಮೇಲೆ ಏನು ಕರ್ಮವನ್ನು ನಾವು ಮಾಡಲಿ ಅಂತ ನಮಗೆ ವಹಿಸ್ಕೊಡ್ತಿದ್ದಾವಲ್ಲ, ಅದು ಇದನ್ನು ನೀ ಮಾಡು, ಇದನ್ನು ನೀ ಮಾಡು ಅಂತ, ಅವು ಯಾವುದು ನಮಗೆ ಆಗದೇ ಇರೋದನ್ನು ಅದು ಹೇಳ್ತು ಅಂತ ಆದರೆ ಅದರ ದೋಷ ಅಂತ ಆಗಿಬಿಡ್ತದೆ. ವೇದಗಳು ಅಪೌರುಷೇಯ, ವೇದಗಳು ಸನಾತನ. ಅವು ಯಾವೊಬ್ಬ ಪುರುಷ ಮಾಡಿಕೊಟ್ಟ ಕಾನ್ಸ್ಟಿಟ್ಯೂಷನ್ ಅಲ್ಲ. ಅದು ಪುರುಷ ನಿರ್ಮಿತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೋಷಗಳು ಸಂಭಾವಿತ, ಅಮೈಂಡ್ಮೆಂಟ್ ಜಾಸ್ತಿ ಇರ್ತದೆ. ಕಳಕಳಿ ಇದ್ದದ್ದು ವೇದದ ಮಾತಿಗೆ ಮಾತ್ರ. ಅಲ್ಲೇನಿದೆ, ಯಾರಿಂದ ಯಾವ ಕೆಲಸ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಲ್ರೆಡಿ ಅದು ಸ್ಟಡಿ ಮಾಡಿದೆ. ದೇವತೆಗಳೆಷ್ಟು, ಋಷಿಗಳೆಷ್ಟು, ಮನುಷ್ಯರೆಷ್ಟು, ಅಷ್ಟನ್ನು ಯೋಚಿಸಿನೇ ಅದು ಏನು ಮಾಡ್ತದೆ, ನೋಡಪ್ಪ ಈತ 10% ಮಾಡಬಲ್ಲ, ಆ 10%ದೊಳಗೆ ಇಷ್ಟು ಮಾಡ್ಕೊಂಡಾದ್ರೂ ಹೋಗ್ಲಿ ಅಂತ ಹೇಳಿ ನಮ್ಗೆ ಆದೇಶ ಮಾಡ್ತದೆ. ಅದನ್ನ ನಾವು ಇದು ನಂಗೆ ಮಾಡ್ಲಿಕ್ಕಾಗಲ್ಲ, ಇದು ನಂಗೆ ಮಾಡ್ಲಿಕ್ಕಾಗಲ್ಲ. ಮೊದಲೇ ಪ್ರೀ ಡಿಟರ್ಮೆಂಟ್ ಮೈಂಡ್ ಅಂತ ನಮ್ದೆಲ್ಲ. ಹೆಂಗೆ ಅಂದ್ರೆ ಮೊದಲೇ ಬೌದ್ಧಿಕವಾಗಿ ನಿಶ್ಚಿತ ಮಾಡಿಕೊಂಡು ನಾವು ಇದನ್ನು ಮಾಡಲ್ಲ, ನಾನು ಇದನ್ನು ಮಾಡಲ್ಲ ಅಂತ. ಒಬ್ಬ ಹಿರಿಯರು ಒಂದು ಉದಾಹರಣೆ ಕೊಡ್ತಾರೆ ನಮಗೆ. ಇವತ್ತು ಅತಿ ಹೆಚ್ಚು ಮನುಷ್ಯ ಬಹಳ ದುಃಖದಲ್ಲಿ ಇರೋದು ಯಾಕೆ ಗೊತ್ತೇನು? ಬಹಳ ದುಃಖಕ್ಕೆ ಕಾರಣ ಯಾವುದು ಗೊತ್ತೇನು? ಮೂಲ ಏನು?
ಮಾಡಲೇಬೇಕಾದ ಕರ್ಮ ಬಿಟ್ಟದ್ದೇ ಬಹಳ ದುಃಖಕ್ಕೆ ಕಾರಣ ಅಂತ. ಮಾಡಬಾರ್ದದ್ದು ಮಾಡ್ತಾ ಇರೋದು ದುಃಖಕ್ಕೆ ಕಾರಣನೇ, ಮಾಡಬೇಕಾದದ್ದನ್ನು ಬಿಟ್ಟಿದ್ದೇವಲ್ಲ ಇದು ದೊಡ್ಡ ದುಃಖಕ್ಕೆ ಕಾರಣ ಆಗಿದೆ ಅಂತ. ಎರಡನ್ನೂ ಅನುಸಂಧಾನಕ್ಕೆ ತರಬೇಕು. ಮಾಡಬೇಕಾದದ್ದನ್ನು ಮಾಡದೇ ಬಿಡೋದು ದೊಡ್ಡ ತಪ್ಪು, ಮಾಡಬಾರ್ದದ್ದನ್ನು ಮಾಡೋದು ತಪ್ಪು. ಸ್ವಲ್ಪ ಯೋಚಿಸಿಬಿಟ್ರೆ ನಮಗೆ ಆ ದಾರಿ ಸುಲಭವಾಗಿ ಸಿಕ್ಬಿಡ್ತದೆ. ಓ, ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ. ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ಬಿಟ್ರೆ ಅದು ಬೇರೆನೇ ಆಗ್ತದೆ. ಬ್ರಹ್ಮಾಂಡ ಪುರಾಣದಲ್ಲಿ ಮತ್ತೊಂದು ಮಾತು ಬರ್ತದೆ, ದ್ರವತೋತ್ತೇತಿ ಸಂತಿಷ್ಠತ್ ತಸ್ಮಿನ್ ಕರ್ಮಾಣ್ಯಧಾತ್ ಮರುತ್ ಮಾರುತ್ತೇವ ಯತಶ್ಚೇಷ್ಟ ಸರ್ವಾತಾಂ ಹರಯೇರ್ಪಯೇತ್ ಅಂತ ಬ್ರಹ್ಮಾಂಡ ಪುರಾಣ. ವಾಯುದೇವರು ಕರ್ಮಗಳನ್ನೆಲ್ಲ ಮಾಡಿಸೋದಲ್ಲದೆ ಭಗವಂತನಿಗೆ ತಾವೇ ಬಂದು ಸಮರ್ಪಣೆ ಮಾಡ್ತಾರಂತೆ. ಇದೇ ತಸ್ಮಿನ್ ಅಪೋ ಮಾತರಿಶ್ವ ದದಾತಿ ಮಾತಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿತ್ತು. ಹಾಗಾಗಿ ಎಲ್ಲ ಮುಖ್ಯ ಪ್ರಾಣನೇ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾನೆ ಅನ್ನೋದನ್ನು ಹೇಳುವಾಗ ಮಾರುತ್ತೇವ ಯತಶ್ಚೇಷ್ಟಾ ಸರ್ವಾಹ, ಮುಖ್ಯ ಪ್ರಾಣನಿಂದಲೇ ಎಲ್ಲ ಚೇಷ್ಟೆಗಳು ನಡೀತಾವೆ. ಆ ಕಾರಣದಿಂದಲೇ ಅವನ ಮೂಲಕವಾಗಿ ಭಗವಂತನಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡ್ರಿ. ಒಂದು 5 ಅಂಶಗಳಿದ್ದಾವೆ, ಅದರಲ್ಲಿ ಒಂದೆರಡು ಹೇಳಿ ನನ್ನ ಸಮಯ ಆಗ್ತಾ ಇದೆ, ಹಾಗಾಗಿ ಮುಕ್ತಾಯ ಮಾಡ್ತೀನಿ. ಭಾಗವತ 11ನೇ ಸ್ಕಂದದಲ್ಲಿ ಉದ್ಧವ ಕೃಷ್ಣನ ಸಂವಾದದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳುವಾಗ ಒಂದು ಮಾತು ಹೇಳ್ತಾನೆ, ಇಂತಿಂಥ ಪ್ರತೀಕಗಳಲ್ಲಿ ನನ್ನನ್ನು ಆರಾಧನೆ ಮಾಡು ಅಂತ ಹೇಳುವ ಸಂದರ್ಭ, ಸ್ತಂಡಿಲದಲ್ಲಿ, ಅಗ್ನಿಯಲ್ಲಿ ಇತ್ಯಾದಿಗಳಲ್ಲಿ. ಅಲ್ಲಿ ವಾಯೋ ಮುಖ್ಯಧಿಯ ಅನ್ನುವ ಮಾತು. ವಾಯೋ ಮುಖ್ಯಧಿಯ, ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಮುಖ್ಯ ಪ್ರಾಣನಲ್ಲಿ ಮುಖ್ಯಧಿಯ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಬೇರೆ ಬೇರೆನೂ ಆಗ್ತದೆ. ಮುಖ್ಯಧಿಯ ಅಂದರೆ ಮುಖ್ಯ ಪ್ರಾಣ ಅನ್ನೋ ಪ್ರತೀಕದಲ್ಲಿ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಮಾತಿಗೆ ವಿವರಣೆ ಕೊಡ್ತಾ ತಾತ್ಪರ್ಯದಲ್ಲಿ ಭಗವತ್ಪಾದರು ಒಂದು ವೇದದ ಮಾತನ್ನು ಉದಾಹರಿಸಿದ್ದಾರೆ. ತಸ್ಮಾತ್ ವಾಯುರೇವ ವ್ಯಷ್ಟಿಃ ವಾಯುಃ ಸಮಷ್ಟಿಃ ಆಪಃ ಪುನರ್ಮೃತ್ಯುಂ ಜಯತಿ ಯ ಏವಂ ವೇದ. ಇದೊಂದು ವೇದ. ವಾಯುದೇವರನ್ನ ವ್ಯಷ್ಟಿ ಅಂತ ತಿಳಿಬೇಕಂತ, ವಾಯುದೇವರನ್ನ ಸಮಷ್ಟಿ ಅಂತ ತಿಳಿಬೇಕಂತ. ಏನು ವ್ಯಷ್ಟಿ ಸಮಷ್ಟಿ ಅಂದ್ರೆ ಅರ್ಥ ಏನು? ವಾಯೋ ಮುಖ್ಯ ಧಿಯಾಕ್ಕೆ ವ್ಯಾಖ್ಯಾನ ಭಗವತ್ಪಾದರೆ ವ್ಯಾಖ್ಯಾನ ಮಾಡ್ತಾರೆ. ವ್ಯಷ್ಟಿ ಮತ್ತು ಸಮಷ್ಟಿಗೆ ಅಲ್ಲೇ ಪ್ರಮಾಣ ಉದಾಹರಿಸಿ ಹೇಳ್ತಾರೆ. ರುದ್ರಾದಿ ಸಕಲ ತತ್ವಾಭಿಮಾನಿ ದೇವತಾನಾಂ ಜೀವಾನಾಂಚ ಪ್ರತಿದೇಹಂ ಅಂತರ್ನೇತೃತ್ವಾತ್ ವ್ಯಷ್ಟಿ ಬಹಿರ್ನೇತೃತ್ವಾಚ ಸಮಷ್ಟಿ ಅಂತ ತಿಳಿಬೇಕು. ವಾಯುದೇವರಿಗೆ ವ್ಯಷ್ಟಿ ಸಮಷ್ಟಿ ಅನ್ನೋ 2 ನಾಮ ಯಾಕೆ ಬಂತು ಅಂದ್ರೆ, ತತ್ವಾಭಿಮಾನಿ ದೇವತೆಗಳ ಹಾಗೂ ಜೀವರ ದೇಹದ ಒಳಗಿದ್ದು ನಮ್ಮನ್ನು ನಿಯಂತ್ರಣ ಮಾಡ್ತಾರಂತೆ. ಅವರು ಒಳಗಿದ್ದು ನಿಯಂತ್ರಣ ಮಾಡ್ತಾರೆ, ಅದಕ್ಕೆ ಅವರಿಗೆ ವ್ಯಷ್ಟಿ ಅಂತ ಹೆಸರಂತೆ. ಹೊರಗಿದ್ದು ನಿಯಂತ್ರಣ ಮಾಡ್ತಾರಾದ ಕಾರಣ ವಾಯುದೇವರಿಗೆ ಸಮಷ್ಟಿ ಅಂತ ಹೆಸರಂತೆ. ಹಾಗಾಗಿ ವ್ಯಷ್ಟಿ ಮತ್ತು ಸಮಷ್ಟಿ ಅಂತ 2 ತಿಳಿಸಿ ಆ ವೇದಕ್ಕೆ ವ್ಯಾಖ್ಯಾನ ಮಾಡಿ ಭಗವತ್ಪಾದರು ಸಮರ್ಥನೆ ಕೊಡ್ತಾರೆ. ಮುಮುಕ್ಷುಗಳಾದವರು ವ್ಯಷ್ಟಿ ಸಮಷ್ಟಿ ನಾಮಕ ವಾಯುದೇವರಿದ್ದಾರಲ್ಲ ಅವರನ್ನೇ ಪ್ರತೀಕ ಅಂತ ಮಾಡಿಕೊಂಡು ಅವರೊಳಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸ್ರಿ. ಅವರು ಮುಖ್ಯ ಪ್ರಾಣದೇವರು, ಅವರು ಭಗವಂತನಿಗೆ ಬಿಂಬನಿಗೆ ಸಮರ್ಪಣೆ ಮಾಡಿ ನಿಮಗೆ ಕೊಡಿಸ್ಬೇಕಾದ ಫಲವನ್ನು ಕೊಡಿಸ್ತಾರೆ ಅಂತ ತಿಳಿಸ್ತಾರೆ. ಇದು ಒಬ್ಬ ಮುಮುಕ್ಷುವಾದವನು ಈ ವಿಷಯಗಳನ್ನು ಚೆನ್ನಾಗಿ ಅರ್ತು ಅದನ್ನು ಸಮರ್ಪಣೆ ಮಾಡಬೇಕು. ಹೀಗೆ ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾತ್ ನಚಾಪರಂ ಪ್ರಿಯಮಸ್ತಿ ಹರೇಃ ಕಿಂಚಿತ್ ತಥಾ ವಾಯೋ ಹರೇರ್ವಿದಃ. ಸರ್ವದೇವೋತ್ತಮೋ ವಾಯು, ಎಲ್ಲ ದೇವತೆಗಳಿಗಿಂತ ಅತ್ಯುತ್ತಮ ಸ್ಥಾನದಲ್ಲಿ ವಾಯು ಇದ್ದಾನೆ. ಈ ಜ್ಞಾನ ನಮಗೆ ಬಂದರೆ ಸಾಕಂತ. ಇಷ್ಟೋ ತನಕ ಉಪನ್ಯಾಸವನ್ನ ಹೇಳುವ ಕೇಳುವ ಪ್ರಯತ್ನ ಮಾಡಿದ್ವಲ್ಲ, ಇಲ್ಲಿ ಒಂದು ತಿಳುವಳಿಕೆ ಬಂತು, ವಾಯುದೇವರು ಸರ್ವದೇವೋತ್ತಮ ಅಂತ ಒಂದಿಷ್ಟು ತಿಳುವಳಿಕೆ ಬಂತು, ಎಲ್ಲರ ಆಧಾರಕ. ಈ ತಿಳುವಳಿಕೆನೇ ಬಹಳ ವಿಶೇಷ ಅಂತೆ. ಇದೇ ತಿಳುವಳಿಕೆಗೂ ದೇವರು ಪ್ರೀತನಾಗ್ತಾನೆ, ಮುಖ್ಯ ಪ್ರಾಣದೇವರ ಅನುಗ್ರಹ ಆಗ್ತದಂತೆ.
ಅಂಥ ಫಲ ಹೇಳಿದ್ದಾರೆ ನೋಡ್ರಿ, ಮಹಿಮೆ. ಹಾಗಾಗಿ ಆಧಿಕ್ಯ ಜ್ಞಾನತೋ ವಿಷ್ಣು ಸರ್ವತಃ ಪ್ರಸಿದ್ಧಿ. ಆಧಿಕ್ಯ ಜ್ಞಾನ ಬೇಕು. ಯಾರು ಯಾರಿಗಿಂತ ಅಧಿಕ? ಭಾರತೀ ವಾಯು ಲಕ್ಷ್ಮೀ ನಾಂ ಆತ್ಮನಶ್ಚ ಯಥಾಕ್ರಮಂ ಆಧಿಕ್ಯ ಜ್ಞಾನಾತ್. ಇವನಿಗಿಂತ ಇವನು, ಇವನಿಗಿಂತ ಇವನು ಅಂತ ಆಧಿಕ್ಯ ಜ್ಞಾನವನ್ನು ಮಾಡಿಕೊಂಡು ಭಗವಂತನಲ್ಲಿ ನಾವು ಸಮರ್ಪಣೆಯನ್ನು ಮಾಡುವಾಗ ಮುಖ್ಯ ಪ್ರಾಣನನ್ನು ನೆನೆಸಿ ಆ ಪ್ರತೀಕದೊಳಗೆ ಆರಾಧಿಸಿಬಿಟ್ರೆ, ಸಮರ್ಪಿಸಿದರೆ ಪ್ರೀತನಾಗ್ತಾನೆ ಅಂತ ತಿಳಿಸಿದ್ದಾರೆ. ಮಹಾತ್ಮ್ಯ ಗ್ರಂಥದ ಪ್ರಮಾಣ ಇದು. ಹಾಗಾಗಿ ಈ ಸಮಯಕ್ಕೆ ಅನುಗುಣವಾದ ಒಂದಿಷ್ಟು ಉಪನಿಷತ್ ಭಾಷ್ಯಗಳ ವೇದ ತಾತ್ಪರ್ಯದಲ್ಲಿ ಬಂದ ಮಾತನ್ನು ಅನುಸರಿಸಿ, ಪ್ರಮಾಣಾಧೀನ ಪ್ರಮೇಯ ಸಿದ್ಧಿ ಮಾನಾಧೀನ ಆದ್ದರಿಂದ ಹೆಚ್ಚು ಪ್ರಮಾಣಗಳ ಬಗ್ಗೆ ನಿಮ್ಮ ಮುಂದೆ ಒಂದು ಸಂಗ್ರಹ ರೂಪವಾದ ಉಪನ್ಯಾಸ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಇಷೇತ್ವೋರ್ಜೇತ್ವ ಅನ್ನುವ ಮಾತು ಅದು ವಾಯುದೇವರನ್ನು ಹೇಳ್ತದೆ. ವಾಯವಹ ಅಂತ, ಅದು ಯಜುರ್ವೇದದ ಪ್ರಾರಂಭ, ಕರ್ಮಕಾಂಡದ ಪ್ರಾರಂಭ. ಹಾಗಾಗಿ ವಾಯುದೇವರನ್ನೇ ಸ್ತೋತ್ರ ಮಾಡುವ ಆ ವೇದ ವಾಕ್ಯಗಳ ಅನುಸಂಧಾನ ಮಾಡುವುದು ಒಂದು ದೊಡ್ಡ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸಿ, ರಾಘವೇಂದ್ರ ಸಪ್ತಾಹದ 32ನೇ ವರ್ಷದ ಕಾರ್ಯಕ್ರಮ, 32 ಅನ್ನೋ ಸಂಖ್ಯೆ ಅದು ವಾಯುದೇವರ ದೇಹದ ಲಕ್ಷಣದ ಸಂಖ್ಯೆ. ದ್ವಾತ್ರಿಂಶಲ್ ಲಕ್ಷಣೋಪೇತಾನಾಂ ಸಮಗ್ರ ಗುರುಲಕ್ಷಣೋಪೇತಾನಾಂ ಅಸಂಶಯಾನಾಂ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈ ವರ್ಷ 32 ಅನ್ನೋದು ಇದು ದ್ವಾತ್ರಿಂಶದ್ ಲಕ್ಷಣೋಪೇತರಾದ ಮುಖ್ಯ ಪ್ರಾಣದೇವರ ವಿಶೇಷ ಸ್ಮರಣೆ ತಂದುಕೊಡುವ ವರ್ಷ ಅಂತ ನಾನು ಭಾವಿಸ್ತೇನೆ. ಮಾಡ್ತಿರೋದು ರಾಘವೇಂದ್ರ ಸಪ್ತಾಹ. ರಾಘವೇಂದ್ರ ಸಪ್ತಾಹದೊಳಗೆ ಮುಖ್ಯ ಪ್ರಾಣನ ಉತ್ಸವ, ಅದು ನಿಜ, ಮಾಡಬೇಕಾದದ್ದು ಅದನ್ನೇ. ಯಾಕೆಂದರೆ ಗುರು ರಾಘವೇಂದ್ರರ ಅಂತರ್ಯಾಮಿಗಳಾಗಿ ಎಲ್ಲ ಕಡೆಯಲ್ಲೂ ಇವತ್ತು ಯಾವ ರೀತಿ ಆಸ್ತಿಕ್ಯ ಬುದ್ಧಿಯನ್ನು ಹುಟ್ಟಿಸ್ತಿದ್ದಾರೆ, ಅದು ಮುಖ್ಯ ಪ್ರಾಣ ಮಾಡುವ ಕೆಲಸ. ಯಾಕೆಂದರೆ ಬುದ್ಧಿ ಅಲ್ಲಿದ್ದು ಪ್ರೇರಣೆ ಮಾಡೋದು, ಬುದ್ಧಿಯನ್ನು ಶುದ್ಧಿಗೊಳಿಸೋದು ಮುಖ್ಯ ಪ್ರಾಣನ ಕಾರ್ಯ. ಯಾವಾಗಲೂ ಒಳಗಿದ್ದು ಬುದ್ಧಿಯನ್ನು ಶುದ್ಧಿ ಮಾಡ್ತಾ ಇರ್ತಾರಂತೆ. ಪ್ರತಿಕ್ಷಣಂ ಬುದ್ಧಿ ಶೋಧಕೇನ ಸರ್ವಕರ್ಮಕರ್ತರ ಅಂತ ಮಂತ್ರಾಲಯ ಪ್ರಭುಗಳು ಹೇಳಿದ್ದಾರೆ. ಹಾಗಾಗಿ ಮಂತ್ರಾಲಯ ಪ್ರಭುಗಳೊಳಗಿದ್ದು ಇಡೀ ಲೋಕದ ಆಸ್ತಿಕ ಬಂಧುಗಳನ್ನು ಆಸ್ತಿಕ್ಯ ಬುದ್ಧಿಯ ಶುದ್ಧಿಯನ್ನು ಮಾಡಿ ದೇವರೆಡೆಗೆ ಎಳೆದುಕೊಂಡು ಹೋಗುವ ಅಯಸ್ಕಾಂತ ಶಕ್ತಿ, ಅದನ್ನು ಮುಖ್ಯ ಪ್ರಾಣ ಅಂತ ನಾವು ಚಿಂತನೆ ಮಾಡಬೇಕು. ಅವರ ಉತ್ಸವ ಇಲ್ಲಿ ನಡೀತಾ ಇದೆ ಅಂತ ಭಾವಿಸಿ, ಈ ಬಾರಿಯ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮತ್ತೆ ಮತ್ತೆ ಬೇರೆ ಬೇರೆ ವರ್ಷಗಳಲ್ಲೂ ಕರೆಸಿ ಉಪನ್ಯಾಸ ಮಾಡಿಸುವ ನಮ್ಮ ಪರಿಮಳಾಚಾರ್ಯರಿಗೂ ಹಾಗೂ ಈ ಎಲ್ಲ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದ ಆಯೋಜನೆಗೆ ಯಾರೆಲ್ಲ ಸಮಿತಿ ಸದಸ್ಯರಿದ್ದಾರೆ ಅವರಿಗೂ, ಕುಷ್ಟಗಿಯ ಸದ್ಭಕ್ತರಿಗೂ ಕೂಡ ಈ ಸಂದರ್ಭದೊಳಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಪ್ರವಚನದ ತೊದಲು ನುಡಿಗಳ ಆಡುವ ಸಂದರ್ಭದೊಳಗೆ ಅವರು ಸನ್ನಿಹಿತರಾಗಿದ್ದದ್ದೇ ನನ್ನ ಭಾಗ್ಯ. ಅವರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಏನೇನೋ ಒಂದಿಷ್ಟು ಮಾತುಗಳನ್ನು ಆಡಿರ್ತೇನೆ. ಅದರಲ್ಲಿ ದೋಷಗಳೇನಿದ್ರೂ ಅದನ್ನು ಪರಿತ್ಯಜಿಸಿ ಗುಣಗಳನ್ನು ಮಾತ್ರ ಸ್ವೀಕರಿಸಿ ನನ್ನನ್ನು ಶ್ರೀಗಳು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತಾ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಹರಿ ಶ್ರೀನಿವಾಸ. ವಸ್ತುನಿಷ್ಠವಾಗಿರ್ತಕ್ಕಂಥ ಉಪನ್ಯಾಸ. ವಾಯುದೇವರ ದ್ವಾರ ಕರ್ಮ ಸಮರ್ಪಣೆ ಮಾಡಬೇಕಾದ್ರೆ ವಾಯುದೇವರ ಮಹಾತ್ಮೆ ಏನು ಅದನ್ನು ಮೊದಲು ನೀಟಾಗಿ ವೇದಗಳ ಆಧಾರದಲ್ಲಿ, ಉಪನಿಷತ್ತುಗಳ ಆಧಾರದಿಂದ ತಿಳಿಸ್ತಕ್ಕಂಥವ್ರು. ಆಮೇಲೆ ಕರ್ಮ ಅಂದ್ರೇನು, ಆ ಕರ್ಮ ಯಾರು ಮಾಡಲಿಕ್ಕೆ ಸಮರ್ಥರು, ಈಗ ನಮ್ಮೆಲ್ಲ ಪರಿಸ್ಥಿತಿ ಎಂಥದ್ದು ಅಂಥೇಳಿ ಅದನ್ನು ತಿಳಿಸ್ತಾ, ಆದರೆ ಕರ್ಮ ಮಾಡದೆ ಹೋದರೆ ನೀವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ಬಂಧಕವಾಗಿ ಇಲ್ಲಿಂದ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಶ್ಯವಾಗಿ ಎಲ್ಲರೂ ಕೂಡ ಯಾರ್ಯಾರಿಗೆ ಅವರವರ ವರ್ಣಾಶ್ರಮವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಲೇಬೇಕು. ತದ್ವಾರ ಗುರುಗಳ
ತದ್ವಾರ ಪ್ರಾಣದೇವರ ದ್ವಾರ ಕರ್ಮ ಸಮರ್ಪಣೆ ಮಾಡಿ ಜೀವನ ಸಾರ್ಥಕತೆಯನ್ನು ಪಡಿಬೇಕು ಅಂತೇಳಿ ಬಹಳ ಗಂಭೀರವಾದ ವಿಷಯ. ಆದರೂ ಕೂಡ ಬಹಳ ಸರಳವಾಗಿ ಹೇಳಿದ್ದಾರೆ ಅವರು. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದರೆ ಮಾತ್ರ ಅರ್ಥ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಅದು ಅರ್ಥನೂ ಆಗಿಲ್ಲ ಅಂತಂದರೆ ನಾವು ಇನ್ನೂ ಯೋಗ್ಯತೆಯನ್ನು ಬೆಳೆಸ್ಕೋಬೇಕು ಅಂತ ನಾವು ಅಂದ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಹಾಕಬೇಕು ಅಂತ ಹೇಳ್ತಾ ಇಂಥ ಒಂದು ವಸ್ತುನಿಷ್ಠವಾಗಿರ್ತಕ್ಕಂಥ ಉಪನ್ಯಾಸ ನೀಡಿರ್ತಕ್ಕಂಥ ವಿದ್ವಾನ್ ಶ್ರೀಹರಿ ವಾಳ್ವೇಕರ್ ಅವರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಹರೇ ಶ್ರೀನಿವಾಸ. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ. ಹರೇ ಶ್ರೀನಿವಾಸ. ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ನಮಸ್ತೆ ಪ್ರಾಣೇಶ ಋಣದ ವಿಭವಾಯ ವನದ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣ ಊಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮಧ್ವಃ ಕಲ್ಪವೃಕ್ಷಸ್ಥು ಜಯಾರ್ಯ ಕಾಮದುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತೋಸ್ಮ್ಯಹಂ. ಮುಖೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ ಆರಂಭದ ಪದ ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪ ಕಂಡ ಕಂಡಲ್ಲಿ ತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ಸಹಜ ವಿಜಾತಿ ಖಂಡಾಖಂಡ ಬಗೆಗಳನ್ನರಿತು ಬುಧರಿಂದ ಅಂತ ವಿವರಿಸಿದ್ದಾರೆ. ವಿಭೂತಿ ಬಗ್ಗೆ ಎಲ್ಲ ಗ್ರಂಥಗಳಲ್ಲಿಯೂ ವಿವರಣೆಯನ್ನು ನೀಡಿದ್ದಾರೆ. ಗೀತೆ ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿ ಒಂದು ಅಧ್ಯಾಯವನ್ನೇ ಅದಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಅದೆಲ್ಲವನ್ನು ಕ್ರೋಢೀಕರಿಸಿ ದಾಸರು ಹೇಳಿದರು ಅದು 10 ಅಂತ. 10 ಅದು ಯಾವುದು ಅಂತಂದರೆ ನೀತ, ಸಾಧಾರಣ ವಿಶೇಷ, ನೈಜ ಸಹಜ ಅಂತ. ನಾವು ಅದನ್ನು ನೋಡ್ತಾ ಇದ್ದೇವೆ. ನಾವು ನೈಜ ಮತ್ತು ಸಹಜ ಅಂತ ಮೇಲ್ನೋಟಕ್ಕೆ ಇದು ಎರಡೂ ಒಂದೇ ರೀತಿಯಾಗಿ ಕಾಣ್ತದೆ. ನೈಜ ಅಂದರೆ ಏನು, ಸಹಜ ಅಂದರೆ ಏನು? ಅದು ನೈಜ ನಿಜವಾಗಿರುವಂತಹದ್ದು, ಸಹಜ ಸಹಜವಾಗಿರುವಂತಹದ್ದು. ನಮ್ಮ ಆಡುಭಾಷೆಯಲ್ಲಿ ಒಂದೇ ರೀತಿ ಇರ್ತದೆ. ಆದರೆ ನೈಜ ಮತ್ತು ಸಹಜ ಇದರಲ್ಲಿ ವ್ಯತ್ಯಾಸಗಳಿವೆ. ನೈಜ ಅಂತಂದರೆ ಭಗವಂತನ ಆ ರೂಪ ಅದು ಭೂಮಿಯಲ್ಲಿ ಬಂದರೆ ಅದು ನೈಜ. ಅದಕ್ಕೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನೈಜ ಯಾವುದಾಗುತ್ತೆ ಅಂತ.
ವೃಷ್ಣೀನಾಂ ವಾಸುದೇವೋಸ್ಮಿ. ದೇವರು ಹೇಳ್ತಾನೆ ಭಗವದ್ಗೀತೆಯಲ್ಲಿ ವಿಭೂತಿಯನ್ನು ಹೇಳುವಾಗ, ವೃಷ್ಣಿಗಳಲ್ಲಿ ನಾನು ವಾಸುದೇವನಾಗಿದ್ದೇನೆ ಅಂತ. ತುಂಬ ವಿಭಾಗಗಳಿವೆ. ಯಾದವರ ವಂಶವನ್ನು ಅದನ್ನು ಅವಾಂತರ ವಿಭಾಗಗಳನ್ನು ವಿವರಣೆ ಮಾಡಿದ್ದಾರೆ ಭಾಗವತದಲ್ಲಿ. ವೃಷ್ಣಿಗಳು, ಅಂಧಕರು, ಭೋಜರು, ಬೇರೆ ಬೇರೆ ವಿಭಾಗಗಳಿವೆ. ಅದರಲ್ಲಿ ಹೇಳ್ತಾರೆ ಅವರು ವೃಷ್ಣಿನ ವೃಷ್ಣಿ ಅಂತ ಒಂದು ವಂಶ. ವೃಷ್ಣಿ ಅಂತಂದರೆ ಸಮಾಜಕ್ಕೇನು ಬೇಕೋ ಅದನ್ನು ಕೊಡುವವರು, ವರ್ಷಣೆ ಮಾಡುವವರು. ವೃಷ್ಣೀನಾಂ ವಾಸುದೇವೋಸ್ಮಿ. ವೃಷ್ಣಿಗಳೆಲ್ಲ ಶ್ರೇಷ್ಠರು. ಆ ವೃಷ್ಣಿಗಳಲ್ಲಿ ನಾನು ಯಾರು ಅಂತಂದರೆ ವಾಸುದೇವೋಸ್ಮಿ. ಎಲ್ಲ ವೃಷ್ಣಿಗಳು ವಾಸುದೇವ ಅಲ್ಲ, ವೃಷ್ಣಿಗಳಲ್ಲಿ ಒಬ್ಬ ವಾಸುದೇವ. ಅಲ್ಲಿ ವೃಷ್ಣಿಗಳು ದೇವರ ರೂಪ ಅಲ್ಲ, ಆದರೆ ವಾಸುದೇವ ವೃಷ್ಣಿ ವಂಶದಲ್ಲಿ ಬಂದವ, ವಾರ್ಷ್ಣೇಯ ಅವನು. ಆದರೆ ಅವನು ವಾಸುದೇವ, ಅದು ಭಗವಂತನ ನೈಜ ವಿಭೂತಿ ರೂಪ. ಅಂದರೆ ಭೂಮಿಗೆ ಬಂದ ನೈಜ ರೂಪ ಅದು. ವಾಸುದೇವ ಅಂದರೆ ಕೃಷ್ಣ. ಆ ಕೃಷ್ಣ ಮೂಲ ರೂಪವೇ ಅದು. ಮೂಲ ರೂಪದಿಂದಲೇ ಬಂದವ. ಮೂಲ ರೂಪಕ್ಕೂ ಈ ಅವತಾರ ರೂಪಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅದನ್ನು ವೃಷ್ಣಿಗಳಲ್ಲಿ ನೈಜವಾದ ರೂಪ ಅದು ವಾಸುದೇವ ನಾನಾಗಿದ್ದೇನೆ. ವೃಷ್ಣಿಗಳಲ್ಲಿ ಎಲ್ಲರೂ ನಾನಲ್ಲ, ವೃಷ್ಣಿಯಲ್ಲಿ ಒಬ್ಬ ವಾಸುದೇವ ಅನ್ನುವಂತಹದ್ದು ಏನು ರೂಪ ಇದೆ ಅದು ನನ್ನ ನೈಜ ರೂಪ ಅಂತ ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ದಾಸರು ನೈಜ ಎಂಬ ಶಬ್ದದಿಂದ ವಿವರಣೆ ಕೊಟ್ಟಿದ್ದಾರೆ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ ಆದಿತ್ಯಾನಾಂ ಅಹಂ ವಿಷ್ಣು. ಇದು ಭಗವದ್ಗೀತೆಯಲ್ಲೇ ಬಂದದ್ದು. ಆದಿತ್ಯಾನಾಂ, ಆದಿತ್ಯ ಅಂತಂದರೆ 12 ಮಂದಿ ಆದಿತ್ಯರಿದ್ದಾರೆ. ಆ 12 ಮಂದಿ ಆದಿತ್ಯರಲ್ಲಿ ಒಬ್ಬ ಭಗವಂತ. ಆದಿತ್ಯರು 11, 12 ಅಂತ ಹೇಳಿದಾಗ ಆ 12ರ ಗುಂಪಿನಲ್ಲಿ ಒಬ್ಬ, ಅದು ಆದಿತ್ಯಾನಾಂ ಅಂತ ದೇವರು. ಅಹಂ ವಿಷ್ಣು. ವಿಷ್ಣು ಎಂಬುದು ಅದು ಭಗವಂತನದ್ದೇ ನೈಜ ರೂಪ, ಮೂಲ ರೂಪನೇ ಅದು. ಆದಿತ್ಯ 11 ಮೂಲ ಭಗವಂತ ಅಲ್ಲ, 11 ಆದಿತ್ಯರು, 12ನೇವನು ಭಗವಂತ. ಅದಿತಿಯ ಮಗನಾದ್ದರಿಂದ ದೇವರನ್ನು ಆದಿತ್ಯ. ಆದಿತ್ಯಾನಾಂ ಅಹಂ ವಾಸು ವಿಷ್ಣು ಅಂತ ದೇವರು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇದು ನೈಜ ರೂಪ, ಅಂದರೆ ಮೂಲ ರೂಪ. ಅದೇ ಇಲ್ಲಿ ವಿಭೂತಿ ರೂಪವಾಗಿ ಅದನ್ನು ವಿವರಣೆಯನ್ನು ದೇವರು ಮಾಡಿದ್ದಾನೆ. ಅದನ್ನು ದಾಸರು ಹೇಳುವಾಗ ನೈಜ ಎಂಬ ಶಬ್ದದಿಂದ ಹೇಳಿದ್ದಾರೆ. ನೈಜ ಅಂದರೆ ನಿಜ, ಆ ಭಗವಂತನೇ ಭೂಮಿಗೆ ಇಳಿದು ಬಂದಂತಹದ್ದು, ಅದನ್ನು ನೈಜ ಅಂತ ಹೇಳಿದ್ದಾರೆ. ಸಹಜ ಅಂತ ಇನ್ನೊಂದು. ಸಹಜ ಅಂತಂದರೆ ಆ ವಸ್ತು ಬರುವಾಗಲೇ ಭಗವಂತ ಅದರಲ್ಲಿ ತುಂಬಿ ತುಳುಕಿರ್ತಾನೆ, ಇನ್ನೊಬ್ಬರ ಪ್ರಯತ್ನ ಅದಕ್ಕೆ ಬೇಡ. ಈಗ ಆಹಿತ ಅಂತ ಒಂದಿದೆ, 10ರಲ್ಲಿ ಒಂದು ಆಹಿತ ಅಂತ. ಆಹಿತ ಅಂದರೆ ಆಧಾನ ಮಾಡಿದ್ದು, ಆವಾಹನೆ ಮಾಡುವುದು. ನಾವು ಒಂದು ಅಗ್ನಿ ಇದೆ, ಆ ಅಗ್ನಿಯನ್ನು ಪ್ರತಿಷ್ಠೆ ಮಾಡ್ತೇವೆ ನಾವು ಹೋಮಾಂಗವಾಗಿ. ಅದರಲ್ಲಿ ಆಹುತಿ ಕೊಡೋದಲ್ಲ, ಅದರಲ್ಲಿ ದೇವರನ್ನು ಆವಾಹನೆ ಮಾಡಬೇಕು, ಆಧಾನ ಮಾಡಬೇಕು, ಆವಾಹನೆ ಮಾಡಬೇಕು. ಆವಾಹನೆ ಮಾಡಿದ ಮೇಲೆ ದೇವರು ಬಂದು ಕೂಡೋದು, ಅದು ಆಹಿತ ರೂಪ. ಅದು ಕಲಶ ಪೂಜೆ ಅಂತ ನಾವು ಮಾಡ್ತೇವೆ. ಆ ಕಲಶದಲ್ಲಿ ಗಂಗಾದೇವಿಯನ್ನು ಅಲ್ಲಿ ಇಟ್ಟಿರ್ತೇವೆ ನಾವು. ಆದರೆ ಆ ಕಲಶದಲ್ಲಿ ಮತ್ತೆ ದೇವರನ್ನು ನಾವು ಆವಾಹನೆ ಮಾಡಬೇಕು, ಅದು ಆಹಿತವಾದ ರೂಪ. ಇದು ಹಾಗಲ್ಲ, ಸ್ವಯಂ ವ್ಯಕ್ತ ಅಂತ ಕರೀತಾರೆ ಅದನ್ನು. ಅದು ಸಹಜ. ಸಹಜ ಅಂತಂದರೆ ಸ್ವಯಂ ವ್ಯಕ್ತ. ಅದು ದೇವರು ಖುಷಿಪಟ್ಟು ತಾನಾಗಿ ಬಂದು ಅಲ್ಲಿ ನೆಲೆಸಿರ್ತಾನೆ. ಆರಂಭದಿಂದ ಕೊನೆ ತನಕ ಭಗವಂತ ಅಲ್ಲಿ ವಾಸ ಮಾಡಿಕೊಂಡಿರ್ತಾನೆ. ಭಗವಂತ ತನ್ನ ವಿಶೇಷವಾದ ಸನ್ನಿಧಾನವನ್ನು ಅಲ್ಲಿ ಇಟ್ಟಿರ್ತಾನೆ. ಅದಕ್ಕೆ ಸ್ವಯಂ ವ್ಯಕ್ತ ಅಂತಲೂ ಕರೀತಾರೆ. ಅದನ್ನು ದಾಸರು ಹೇಳುವಾಗ ಸಹಜ. ಸಹಜ ಅಂತಂದರೆ ಆ ವಸ್ತು ಬರುವಾಗಲೇ ಅದರಲ್ಲಿ ಭಗವಂತ ತಾನು ಮೂಡಿ ಬಂದಿದ್ದಾನೆ. ಅದಕ್ಕೆ ಉದಾಹರಣೆಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಹೇಳುವಾಗ ಪುರಾಣಗಳಲ್ಲಿಯೇ ಉಲ್ಲೇಖಿತವಾದ್ದು. ಆದ್ಯಂ ಸ್ವಯಂ ವ್ಯಕ್ತಂ ವಿಮಾನಂ. ಸ್ವಯಂ ವ್ಯಕ್ತ ಅನ್ನುವ ಶಬ್ದವನ್ನೇ ಬಳಸಿದ್ದಾರೆ. ಆದ್ಯಂ ಸ್ವಯಂ ವ್ಯಕ್ತಂ ಇದಂ ವಿಮಾನಂ. ವಿಮಾನ ಅಂತಂದರೆ ಶ್ರೀರಂಗದಲ್ಲಿ ರಂಗನಾಥನ ಆ ಗೋಪುರ ಏನಿದೆ
ಅದು ವಿಮಾನ. ಆ ವಿಮಾನದಲ್ಲಿ ಭಗವಂತ ಶ್ರೀರಂಗ ಇದ್ದಾನೆ, ಅವನೂ ವಿಮಾನ. ಯಾಕೆಂತಂದರೆ ಅವನಿಗೆ ಮಾನ ಇಲ್ಲ. ಮಾನ ಅಂದರೆ ಮಿತಿ, ಇಷ್ಟು ಅಂತ ಅಳತೆ ಇಲ್ಲ. ಅಳತೆಯನ್ನು ಮೀರಿ ನಿಂತವ ವಿಗತ ಮಾನ, ಅಂದರೆ ಅಳತೆಗೆ ಸಿಲುಕದೇ ಇದ್ದವ ವಿಮಾನ. ದೊಡ್ಡ ದೇವರು ರಂಗನಾಥ ಅಂತಂದರೆ ದೊಡ್ಡ ದೇವರದು, ಅಳತೆಗೆ ಮೀರಿದ್ದು. ಆ ಗೋಪುರ ನೋಡಿದ್ರೇ ಅಳತೆಗೆ ಮೀರಿದ್ದು. ನಮ್ಮ ಕಣ್ಣಳತೆಯಲ್ಲಿ ಎಷ್ಟು ಅದರಲ್ಲಿ ಶಿಖರಗಳಿವೆ ಅಂತ ಲೆಕ್ಕ ಮಾಡುವುದು ಕಷ್ಟ. ಗೋಪುರಗಳು ಎಷ್ಟು 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 21 ಗೋಪುರಗಳಿವೆ. ನೀವು ಲೆಕ್ಕ ಮಾಡಿದರೆ 21. ನಾವು ಕೆಳಗಿಂದ ಲೆಕ್ಕ ಮಾಡಿದರೆ ಎಷ್ಟೆಷ್ಟೋ ಆಗಿಬಿಡ್ತದೆ, ಲೆಕ್ಕ ತಪ್ಪಿ ಹೋಗುತ್ತೆ. ಒಂದು ಜಾಗದಲ್ಲಿ ನಿಂತು ನಾವು ನೋಡಿದರೆ 21 ಗೋಪುರಗಳನ್ನು ನೋಡ್ಬೋದು. ವಿಮಾನ ಅಳತೆಗೆ ಸಿಗದೇ ಇರತಕ್ಕಂತಹ ದೊಡ್ಡ ಕ್ಷೇತ್ರ, ಸ್ವಯಂ ವ್ಯಕ್ತ ಕ್ಷೇತ್ರ. ಅದನ್ನು ಶ್ರೀರಂಗ ಮೊದಲನೇ ಕ್ಷೇತ್ರ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಆದ್ಯಂ ಸ್ವಯಂ ವ್ಯಕ್ತಂ ಇದಂ ವಿಮಾನಂ ರಂಗ ಸಂಜಿತಂ ಅಂತ. ಆ ಕ್ಷೇತ್ರಕ್ಕೆ ಎಷ್ಟು ಮಹತ್ವ ಹೇಳ್ತಾರೆ ಅಂತಂದರೆ, ಆ ಕ್ಷೇತ್ರ ಅದು ವೈಕುಂಠ ಅಂತ ವರ್ಣನೆ ಮಾಡ್ತಾರೆ. ಕಾವೇರಿ ನದಿಯನ್ನು ವಿರಜಾ ನದಿ ಅಂತ ವರ್ಣನೆ ಮಾಡ್ತಾರೆ. ದೇವರು ಸ್ವಯಂ ವೈಕುಂಠ ನಾಮಕನಾದ ಭಗವಂತ ಅಂತ ಹೇಳ್ತಾರೆ. ಕಾವೇರಿ ವಿರಜಾತೋಯಂ ವೈಕುಂಠಂ ರಂಗಮಂದಿರಂ ಸವಾಸುದೇವೋ ರಂಗೇಶಃ ಪ್ರತ್ಯಕ್ಷಂ ಪರಮಂ ಪದಂ ಅಂತ. ಆ ಮೇಲಿನ ಲೋಕನೇ ದರೆಗಿಳಿದು ಬಂದಿರತಕ್ಕಂಥದ್ದು ಅಂತ. ಇದು ಸಹಜವಾದ್ದು, ಅದು ಆದಾನ ಮಾಡಿದ್ದಲ್ಲ. ದೇವರನ್ನಲ್ಲಿ ಕೂಡಿಸಿ ಆವಾಹನೆ ಮಾಡಿ ಪ್ರತಿಷ್ಠೆ ಮಾಡಿ ಅದಕ್ಕೆ ಕಲಶಾಭಿಷೇಕ ಮಾಡಿ ಅದು ಪೂಜೆ ಮಾಡುವ ಜಾಗ ಅಲ್ಲದು. ಸ್ವಯಂ ವ್ಯಕ್ತ ದೇವರೇ ಖುಷಿ ಬಂದು ತಾನಲ್ಲಿ ವಾಸ ಮಾಡಿತ್ತು. ಹಾಗೆಯೇ ಎರಡನೇದ್ದು ತಿಮ್ಮಪ್ಪ ನಕ್ಷತ್ರ ತಿರುಪತಿ. ಆ ತಿರುಪತಿಯಲ್ಲಿಯೂ ಹಾಗೇನೆ ದೇವರ ಸ್ವಯಂ ವ್ಯಕ್ತಿ ಅಭಿವ್ಯಕ್ತಿ, ಭಗವಂತನೇ ಬಂದು ನೆಲೆಸಿರ್ತಕ್ಕಂತಹ ಜಾಗ. ಆ ಶ್ರೀನಿವಾಸ ದೇವರ ಬಗ್ಗೆ ಎಷ್ಟು ಹೇಳ್ತಾರೆ ಪುರಾಣಗಳಲ್ಲಿ ಅಂತಂದರೆ, ನಮಗೆ ಕಾಣುವುದು ಕಣ್ಣು ಕಲ್ಲು, ಅದು ಕಲ್ಲಲ್ಲ, ಅದು ಶಿಲಾವದೃಶ್ಯತೆ ಹರಿಹಿ, ಶಿಲೆಯ ಹಾಗೆ ಇದ್ದಾನೆ. ಶಿಲೆ ಅಲ್ಲ ಅದು, ನೋಡುವವರ ದೃಷ್ಟಿಯಲ್ಲಿ ಅದು ಕಲ್ಲು. ಕಲ್ಲ ಅಂದರೆ ಕಲ್ಲಲ್ಲ, ಶಿಲಾವದೃಶ್ಯ, ದೇವರೇ ಅಲ್ಲಿ ಬಂದು ವಾಸ ಮಾಡಿದ್ದಾನೆ. ಅದು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ. ದೇವರು ಸ್ವಯಂ ಅಲ್ಲಿ ನೆಲೆಸಿದ್ದಾನೆ. ಹಾಗಾಗಿ ಅಲ್ಲಿ ಅರ್ಚಕರು ಬಂದು ಆವಾಹನೆ ಮಾಡೋದು, ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡೋದು ಅದೆಲ್ಲ ಬೇಡವೇ ಬೇಡದು. ಸ್ವಯಂ ವ್ಯಕ್ತ ಅಲ್ಲಿ ದೇವರು. ನೀವು ಆವಾಹನೆ ಮಾಡದೆ ಹೋದರೂ ಅಲ್ಲಿ ಇರ್ತಾನೆ. ಅಲ್ಲಿ ವಿಸರ್ಜನೆ ಮಾಡುವುದೂ ಬೇಡ, ನಮ್ಮಲ್ಲಿ ಆರೋಪ ಮಾಡುವುದೂ ಬೇಡ. ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಅದನ್ನು ಗುರುತಿಸಿರ್ತಾರೆ. ಎಷ್ಟು ಜನರಿಗೆ ಅದರ ಬಗ್ಗೆ ತುಂಬ ಗೊಂದಲಗಳಿವೆ. ಅಲ್ಲಿ ಮಾಡಿದ ನೈವೇದ್ಯ ನಾವು ತಿನ್ನಬಹುದಾ ತಿನ್ನಬಾರ್ದಾ ಅಂತ ಕೇಳ್ತಾರೆ. ಅದು ಭಾಳ ಒಗಟಾದಂಥದ್ದು. ಅದು ಯಾರೋ ಮಾಡಿದ ಸಮರ್ಪಣೆ ನಮಗೆ ಗ್ರಾಹ್ಯನ ಅದು ಅಗ್ರಾಹ್ಯನ ಅಂತ. ಈ ಪ್ರಶ್ನೆಗೆ ಒಂದೇ ಉತ್ತರ, ಅದು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ. ಈ ಪ್ರಶ್ನೆಯಲ್ಲಿ ಈ ಉತ್ತರದಲ್ಲಿ ಎಲ್ಲವೂ ಅದು ತುಂಬಿದೆ. ಮತ್ತು ನಮ್ಮ ಭಾವ ಅಲ್ಲಿ ತುಂಬಿರತಕ್ಕಂಥದ್ದು. ಸ್ವಯಂ ವ್ಯಕ್ತ ಕ್ಷೇತ್ರ ಆದ್ದರಿಂದ ದೇವರೇ ಅದನ್ನು ಕಣ್ಣಲ್ಲಿ ನೋಡಿದ ಅಂತಂದ ಮೇಲೆ ಅದಕ್ಕಿಂತ ಶುಚಿಯಾದ್ದು ಏನಿದೆ? ಅದಕ್ಕೆ ಪುರಾಣದಲ್ಲಿ ಇರುವುದು, ವೆಂಕಟಾದ್ರೌ ಶುಚೋದೇಶೆ ಅಶುಚಿದೋಷೋ ನ ವಿದ್ಯತೆ. ವೆಂಕಟಾದ್ರಿಯಲ್ಲಿ ಅಶುಚಿ ದೋಷ ಅಂತ ಇಲ್ಲವೇ ಇಲ್ಲ, ಸ್ವಯಂ ಶುಚಿಯಾದಂತಹ ಜಾಗ. ಒಂದು ಸಲ ನಾನು ಯಾತ್ರೆ ಮುಗಿಸಿ ಕೊನೆಯದ್ದು ತಿರುಪತಿಗೆ ಬಂದಿದ್ದೆ. ಅದು ಏಕಾದಶಿ. ಅದು ದೇವಸ್ಥಾನಕ್ಕೆ ಹೋದೆ, ಕರ್ಕೊಂಡು ಹೋದರು, ದೇವರ ಎದುರು ನಿಲ್ಲಿಸಿದ್ರು. ಅಲ್ಲಿ ಹೋಗಿ ನಿಲ್ಲಿಸಿದರೆ ಅಲ್ಲಿ ಪ್ರಸಾದ ಕೊಟ್ಟರು. ಹೋಗಿ ಹೋಗಿ ಪ್ರಸಾದ ಕೊಟ್ಟರು, ನನ್ನ ಕೈಯಲ್ಲೇ ಕೊಟ್ಟರು. ಬೇಡ ಅಂತ ಹೇಳಲಿಕ್ಕಾಗತ್ತಾ ಪ್ರಸಾದ? ದೇವರ ಪ್ರಸಾದ ಬೇಡ ಅಂತ ಹೇಳಿದ್ರೆ ನಾಸ್ತಿಕ ಆಗಿಬಿಡ್ತೇನೆ. ತಗೊಂಡ್ರೆ ಏಕಾದಶಿ, ಕೊನೆ ಕೈ ಹಿಡಿದೆ, ಬೇಡ ಅಂತ ಹೇಳೋದೇ ಹಾಗೆ ತಗೊಂಡೆ. ಅದು ದೇವರ ನೈವೇದ್ಯ ತಗೊಂಡೆ. ಇನ್ನೇನು ಮಾಡಬೇಕು? ಸಂಶಯ ಮಾಡಿದರೆ ದೇವರಲ್ಲಿ ಸಂಶಯ ಮಾಡಿದ ಹಾಗೆ. ತಗೊಂಡ್ರೆ ಏಕಾದಶಿಗೆ ವಿರೋಧ, ಇನ್ನು ಪೂಜೆ ಆಗಲಿಲ್ಲ ದೇವರದ್ದು, ಎಲ್ಲ ಸಮಸ್ಯೆಗಳು. ಇದನ್ನು ಕೆಳಗಿಟ್ಟು ಹೋಗೋಣ ಅಂತಂದರೆ ದೇವರ ಪ್ರಸಾದವನ್ನು ಉಪೇಕ್ಷೆ ಮಾಡಿದ ದೋಷ. ದೇವರಿಗೆ ನಮಸ್ಕಾರ ಮಾಡೋಣ ಅಂದರೆ ಎಲ್ಲಿಡುವುದು ಅಂತ ಒಂದು ಪ್ರಶ್ನೆ. ಅಲ್ಲಿ ಇಟ್ಟರೆ ಮುಸುರೆ ಆಗುತ್ತಾ ಅಂತ ಒಂದು ಭ್ರಮೆ. ಯಾರಿಗಾದರೂ ಕೊಟ್ಟರೆ ದೇವರ ಪ್ರಸಾದವನ್ನು ಉಪೇಕ್ಷೆ ಮಾಡಿದ್ದ ಅಂತ ಒಂದು ಸಮಸ್ಯೆ. ಹಾಗಾಗಿ ಇದನ್ನು ತಿರಸ್ಕಾರ ಮಾಡಲಿಕ್ಕೂ ಅಲ್ಲ, ಇದನ್ನು ಪುರಸ್ಕಾರ ಮಾಡಲಿಕ್ಕೂ ಅಲ್ಲ. ಏಕಾದಶಿ ಬೇರೆ, ಅದರೊಟ್ಟಿಗೆ ಎಲ್ಲ ಇತ್ತು. ನಮಸ್ಕಾರ ಮಾಡೋದೇ ಹಾಗೆ ಅಂತ ಇನ್ನೊಂದು ಗೊಂದಲ. ಯಾರಿಗೂ ಕೊಟ್ಟರೆ ಪ್ರಸಾದವನ್ನು ಸ್ವಾಮಿಗಳು ಯಾರಿಗೋ ಕೊಟ್ಟರು ಅಂತ
ಕರೆದು ಕೊಟ್ಟರೆ, ಸ್ವಾಮಿ ನಿಮಗೆ ಕೊಟ್ಟದ್ದು ನೀವೇ ಇಟ್ಟುಕೊಳ್ಳಿ ಅಂತ ಹೇಳಿದ್ರೆ ಮುಖಕ್ಕೆ ಮಂಗಳಾರತಿ ಬೇರೆ. ಏನು ಮಾಡಬೇಕು ಇದನ್ನು? ದೇವರಿಗೆ ಹೇಗೆ ಗೊತ್ತಾಯಿತು ನೋಡಿ, ಕರುಣಾಳು ಅಂತ ದೇವರನ್ನು ಹೇಳೋದು. ಆವಾಗಲೇ ಅಲ್ಲಿ ಒಬ್ಬ ಪಕ್ಕದಲ್ಲಿದ್ದವ, ಸ್ವಾಮಿ ಇಲ್ಲಿ ಕೊಡಿ ಅಂತ ಹೇಳಿದ. ಅವನ ಕೈಯಲ್ಲಿ ಒಂದು ನೀರಿತ್ತು, ನೀರು ನನ್ನ ಕೈಗೆ ಹಾಕಿದ. ನನಗೆ ನನ್ನ ಎಲ್ಲ ಸಮಸ್ಯೆಗಳನ್ನು ಶ್ರೀನಿವಾಸ ದೇವರು ಎಷ್ಟು ಚೆನ್ನಾಗಿ ಪರಿಹಾರ ಮಾಡಿದರು ಅಂತ ಹೇಳಿದ್ರೆ ಅದು ಸ್ವಯಂ ವ್ಯಕ್ತ ಅಂತ ಅದಕ್ಕೆ ಹೇಳೋದು ನಮಗೆ. ಇಲ್ಲದಿದ್ದರೆ ಇದನ್ನು ಸಮಸ್ಯೆಗೆ ನೀರಿಯಲ್ಲಿ ಹುಡುಕೋದು. ಅಲ್ಲಿಯವರ ಹತ್ರ ಕೇಳಿದರೆ ಹೇಳ್ತಾರೆ ಆ ಕಂಬವೇ ತಣ್ಣಿ ಅಂತ ಹೇಳ್ತಾರೆ ಅವರು. ಆ ಕಂಬವೇ ತಣ್ಣೀರು ಅಂತ. ನನಗೆ ಅಷ್ಟು ಪರಿಪಕ್ವತೆ ಬಂದವ ಅಲ್ಲ ನಾನು. ಹಾಗಾಗಿ ಏನು ಮಾಡಬೇಕು ಅಂತ ಇದ್ದಾಗ ಆ ದೇವರೇ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ, ಅವನೇನು ಮತ್ತೆ ನಾನು ಜಿಜ್ಞಾಸೆ ಮಾಡಲಿಲ್ಲ. ಅವು ಎಲ್ಲಿ ಇಟ್ಕೊಂಡು ಹೋದ, ಯಾರಿಗೆ ಕೊಟ್ಟ, ಅವನು ತಿಂದನು, ಏಕಾದಶಿ ಕೊಟ್ಟದ್ರಿಂದ ದೋಷನು, ಅದನ್ನಲ್ಲೇ ಮರೆತು ಬಿಟ್ಟೆ ನಾನು. ಆ ಸಬ್ಜೆಕ್ಟೇ ಕ್ಲೋಸಲ್ಲಿ. ಯಾಕೆ ಅಂತಂದರೆ ಅದು ಸ್ವಯಂ ವ್ಯಕ್ತ ಕ್ಷೇತ್ರ. ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕು ಪ್ರೇರಣೆ ಭಗವಂತ ಹಾಗೆ ಅಲ್ಲಿ ಪ್ರೇರಣೆ ಮಾಡ್ತಾನೆ. ಅದನ್ನು ಗೋವಿಗೆ ಕೊಟ್ಟನೋ ಯಾರಿಗೆ ಕೊಟ್ಟನೋ ಅದು ಬೇರೆ. ಸ್ವಯಂ ವ್ಯಕ್ತ ಕ್ಷೇತ್ರ ದೊಡ್ಡ ಕ್ಷೇತ್ರ. ಅಲ್ಲಿ ನಾವು ಹೋಗುವಾಗಲೇ ತುಂಬ ಜಾಗೃತರಾಗಿ ಹೋಗಬೇಕು. ದೇವರ ಮೇಲೆ ಭಕ್ತಿಯಿಂದ ಹೋಗಬೇಕು. ನಾವು ಭಕ್ತಿಯಿಂದ ಹೋದರೆ ನಮ್ಮ ಭಕ್ತಿಗೆ ಅನುಗುಣವಾಗಿ ದೇವರು ನಮಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡಿ ನಮಗೆ ಯೋಗ್ಯವಾದಂತಹ ಪ್ರಸಾದವನ್ನು ನಮಗೆ ಕೊಡ್ತಾನೆ. ಅಂತಹ ಸ್ವಯಂ ವ್ಯಕ್ತ ಕ್ಷೇತ್ರ ಅದು ಸಹಜ, ಅದು ಕೃತ್ರಿಮ ಅಲ್ಲ, ಮಾಡಿದ ಕ್ಷೇತ್ರ ಅಲ್ಲ, ಸ್ವಯಂ ವ್ಯಕ್ತ ಕ್ಷೇತ್ರ. ಶ್ರೀಮುಷ್ಣ ಅಂತ ಇನ್ನೊಂದು ಸ್ವಯಂ ವ್ಯಕ್ತ ಕ್ಷೇತ್ರ. ವರಾಹದೇವರ ತುಂಬ ಸುಂದರವಾದ ಪುಟ್ಟ ಮೂರ್ತಿ ಅಲ್ಲಿದೆ. ಆ ಮೂರ್ತಿ ಅದು ನಮ್ಮ ಕಡೆ ಅಭಿಮುಖವಾಗಿ ಇಲ್ಲ. ಎಲ್ಲ ಮೂರ್ತಿಗಳು ಹಾಗೆ ನಮ್ಮನ್ನೇ ನೋಡುವ ಹಾಗೆ ಇರ್ತದೆ. ಶ್ರೀನಿವಾಸ ದೇವರು ಇರ್ಬೋದು, ರಂಗನಾಥ ದೇವರು ಇರ್ಬೋದು. ರಂಗನಾಥ ದೇವರು ಸ್ವಲ್ಪ ಮೇಲೆ ನೋಡ್ತಾರೆ, ನಮ್ಮ ಮೇಲೆ ಹೋಗಿ ನೋಡಬೇಕು ಕೆಳಗೆ. ವರಾಹದೇವರಂತೂ ಪೂರ್ತಿ ಆಚೆ ನೋಡಿರ್ತಾರೆ, ಎಡಕ್ಕೆ ನೋಡಿರ್ತಾರೆ, ನಮ್ಮನ್ನು ನೋಡುವುದೇ ಇಲ್ಲ. ವರಾಹದೇವರ ಹತ್ರ ಒಬ್ಬರು ಹೋಗಿ ಕೇಳಿದರು, ವರಾಹದೇವರೇ ನೀವು ಯಾಕೆ ಹಾಗೆ ನೋಡ್ತೀರಿ? ನಿಮ್ಮನ್ನು ನೋಡಬೇಕು ಅಂತ ನಾನು ಬಂದಿದ್ದೇನೆ, ನೀವು ನಮ್ಮನ್ನು ನೋಡದೆ ನೀವು ಆಚೆ ಯಾಕೆ ನೋಡ್ತೀರಿ ಅಂತ. ವರಾಹದೇವರು ಹೇಳಿದ್ರಂತೆ, ನೋಡು ನಿನಗೆ ರೆವಿನ್ಯೂ ಪ್ರಾಬ್ಲಮ್ ಇತ್ತು, ಆ ಜಾಗದ ಸಮಸ್ಯೆ ಎಲ್ಲ ಪರಿಹಾರ ಮಾಡಿದೆ. ಮನೆ ಕಟ್ಟಲಿಕ್ಕೆ ಅಂತ ಹೊರಟಾಗ ಇಂಜಿನಿಯರ್ ಪ್ರಾಬ್ಲಮ್ ನಿನಗೆ ಬಂತು, ಅದನ್ನೂ ಪರಿಹಾರ ಮಾಡಿ ಕೊಟ್ಟೆ. ಮನೆಯಲ್ಲಿ ವಾಸ್ತು ಆಗಬೇಕು, ಇದ್ದವರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದಿ. ನನಗೊಂದು ಬಂದು ಹೇಳುವುದು ಬಿಡು, ಒಂದು ಪೋಸ್ಟಲ್ಲಿ ಆದರೂ ಇನ್ವಿಟೇಷನ್ ಕಳಿಸಿದ್ಯಾ? ನಿನ್ನ ಮುಖ ನೋಡೋದಿಲ್ಲ ಅಂತ ದೇವರ ಆಚೆಗಡೆ ನೋಡಿ ನಿಂತಿದ್ದಾರೆ ಅಂತೆ. ವರಾಹದೇವರನ್ನು ನಾವು ಮರೆಯಬಾರದಂತೆ. ಯಾಕೆ ಅಂತಂದರೆ ಯಾವ ದೇವರನ್ನಾದರೂ ನಾವು ಮರೆಯಬಹುದು, ವರಾಹದೇವರನ್ನು ಮರೆಯಲಿಕ್ಕೇ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇಡೀ ಭೂಮಿಯನ್ನು ತನ್ನ ದಾಡೆಯಲ್ಲಿ ಎತ್ತಿ ಹಿಡ್ಕೊಂಡಿದ್ದಾರೆ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಆ ಭೂಮಿಯನ್ನು ತನ್ನ ದಾಡೆಯಲ್ಲಿ ಎತ್ತಿ ಹಿಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಸುರಕ್ಷಿತರಾಗಿದ್ದೇವೆ. ಇಡೀ ಪ್ರಪಂಚದಲ್ಲಿ ಭೂಕಂಪ ಆಗ್ತಾ ಇದೆ, ಆದರೆ ಭಾರತದಲ್ಲಿ ಭೂಕಂಪ ಇಲ್ಲ. ನಾವು ಆರಾಮವಾಗಿ ನಾವಿದ್ದೇವೆ. ಹಾಗಾಗಿ ನಮ್ಮ ಈ ಆರಾಮವಾಗಿ ಇರಲಿಕ್ಕೆ ಕಾರಣ ಯಾರು? ವರಾಹದೇವರಲ್ಲಿ ನಾವು ಇದ್ದದ್ರಿಂದ. ಹಾಗಾಗಿ ನಮ್ಮ ಅಡ್ರೆಸ್ ಹೇಳುವಾಗ ಏನು ಅಡ್ರೆಸ್ ಹೇಳಬೇಕು? ಅದು 2nd ಮೈನ್ 3rd ಕ್ರಾಸ್ ಹಾಗೆಲ್ಲ ಹೇಳುವುದಲ್ಲ. ನಮ್ಮ ಅಡ್ರೆಸ್ ಏನು ಅಂತ ಕೇಳಿದರೆ ಕ್ಯಾರ್ ಆಫ್ ವರಾಹ ಅಂತ ಹೇಳಿದರೆ ಇದು ಸರಿಯಾದಂತಹ ವಿಳಾಸ. ದೇವರಲ್ಲಿ ನಾನಿದ್ದೇನೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಜೀವನ, ನಮ್ಮ ಸಾಧನೆ ಅದೆಲ್ಲ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ. ಅದು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಕರೀತಾರೆ. ಶಾಲಗ್ರಾಮಶ್ಚ ಅಂತ ಇನ್ನೊಂದು ಕ್ಷೇತ್ರ, ಅದು ನೇಪಾಳದಲ್ಲಿ ಸೇರಿ ಇವತ್ತು ಇರುವಂಥದ್ದು. ಆ ನೇಪಾಳದಲ್ಲಿ ಶಾಲಗ್ರಾಮ ಕ್ಷೇತ್ರ. ಅದು ಎಲ್ಲಿ ಹೋದರೂ ಶಾಲಗ್ರಾಮ ಸಹಜವಾಗಿದೆ ಅಲ್ಲಿ. ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ರಿಟೈರ್ಡ್ ಲೈಫ್ ಅದನ್ನು ಎಂಜಾಯ್ ಮಾಡಲಿಕ್ಕೆ ನೇಪಾಳಕ್ಕೆ ಹೋಗ್ತಿದ್ರು, ಅಲ್ಲೇ ವಾಸ ಮಾಡ್ತಿದ್ರು. ಭರತ, ಋಷಭನಾಮಕನಾದ ಭಗವಂತನ ಸುಪುತ್ರ ಭರತ, ಅವನು ವಾಸ ಮಾಡಿದ್ದೇ ಚಕ್ರತೀರ್ಥದ ಪರಿಸರದಲ್ಲಿ ಅಂತ ಭಾಗವತದಲ್ಲಿ ಹೇಳ್ತಾರೆ. ಪಂಚಮಸ್ಕಂದ ಇಡೀ ಆ ನೇಪಾಳದ ನದಿಯ, ಗಂಡಕಿ ನದಿಯ ಪಕ್ಕದಲ್ಲೇ ಆ ಕೃಷ್ಣಮೃಗ ಇರಬಹುದು ಅಥವಾ ಜಡಭರತರು ಇರಬಹುದು, ಎಲ್ಲ ಆ ಕಥೆಯನ್ನೆಲ್ಲ ಅಲ್ಲೇ ವರ್ಣನೆ ಮಾಡ್ತಾರೆ. ಆ ಶಾಲಗ್ರಾಮ ಅನ್ನುವಂಥದ್ದು ಸ್ವಯಂ ವ್ಯಕ್ತವಾದ ಕ್ಷೇತ್ರ. ಆ ಜಾಗದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ. ನೈಮಿಷ ಕ್ಷೇತ್ರ ಅಂತ, ನೈಮಿಷಾರಣ್ಯ ಅಂತ ಹೇಳ್ತಾರೆ. ಆ ನೈಮಿಷಾರಣ್ಯದಲ್ಲಿಯೂ ಹಾಗೆಯೇ ಭಗವಂತನ ವಿಶೇಷವಾದ
ಸನ್ನಿಧಾನ, ಎಲ್ಲ ಪುರಾಣಗಳು ಪ್ರವಚನ ಮಾಡಿ ನಮಗೆ ಸಿಕ್ಕಿದ್ದೇ ಅಲ್ಲಿ. ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಭಗವಂತನ ಜ್ಞಾನ ನಮಗೆ ಬಂದಾಗ ಭಗವಂತ ಸ್ವಯಂ ವ್ಯಕ್ತನಾಗಿ ಬಿಡ್ತಾನೆ. ಸ್ವಯಂ ವ್ಯಕ್ತ ಕ್ಷೇತ್ರ ನೈಮಿಷಾರಣ್ಯ, ಅದಕ್ಕೆ ಹೆಸರೇ ಹಾಗೆ. ನಿಮಿಷ, ಅಲ್ಲೆಲ್ಲ ಹಸಿವೇ ಆಗುವುದಿಲ್ಲ. ಹಣ್ಣು ತಿಂದೇ ಅಲ್ಲಿಯ ಋಷಿಮುನಿಗಳು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ತೋತಾದ್ರಿ ಅಂತ ಇನ್ನೊಂದು, ಕನ್ಯಾಕುಮಾರಿ ದಾಟಿ ಹೋಗುವಾಗ ತೋತಾದ್ರಿ ಅಂತ ಸಿಗ್ತದೆ, ಅನಂತಪದ್ಮನಾಭ ದೇವರ ಕ್ಷೇತ್ರ, ಅದು ಸ್ವಯಂ ವ್ಯಕ್ತ ಕ್ಷೇತ್ರ. ಪುಷ್ಕರ ಕ್ಷೇತ್ರ, ಅದು ಸರೋವರ, ಅಲ್ಲಿ ದೊಡ್ಡ ಸರೋವರ, ಆ ಪುಷ್ಕರ ತೀರ್ಥ ದಿನಾ ನಾವು ಸ್ಮರಣೆ ಮಾಡಬೇಕಾದ್ದು ಸ್ನಾನ ಮಾಡುವಾಗ. ಅದರ ಹಾಗೆ ನರನಾರಾಯಣ ಆಶ್ರಮಂ, ಬದರಿಯಲ್ಲಿ ನಾರಾಯಣ ಆಶ್ರಮ, ಎರಡು ಬೆಟ್ಟದ ಉಪಾಧಿಯಲ್ಲಿ ಇದ್ದಾರೆ. ನಾರಾಯಣ ದೇವರು ಒಂದು ಬೆಟ್ಟದ ಉಪಾಧಿಯಲ್ಲಿದ್ದಾರೆ, ನರ ಇನ್ನೊಂದು ಬೆಟ್ಟ ಮಧ್ಯದಲ್ಲಿ ಅಲಕನಂದ ಹರಿತಾ ಇದ್ದಾಳೆ. ಒಂದು ಬದಿಯಲ್ಲಿ ನಾರಾಯಣ ದೇವರು, ಇನ್ನೊಂದು ಬದಿಯಲ್ಲಿ ನರ. ಅದು ಹೇಗಿದ್ದಾರೆ ಅಂತಂದರೆ ಅಚಲೋಪಾಧಿ, ಅಲ್ಲಾಡದೇ ಇದ್ದ ಉಪಾಧಿಯಾಗಿ ಇದ್ದಾರೆ ಅಲ್ಲಿ. ಅಚಲ ಅಂತಂದರೆ ಅದು ಅಲ್ಲಾಡದೇ ಇದ್ದದ್ದು ಅಂತ. ಇವತ್ತೂ ಅಷ್ಟೇ ಬದರಿಯಲ್ಲಿ ಮಹಾನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಆ ಅಚಲದ ಉಪಾಧಿಯಲ್ಲಿರ್ತಕ್ಕಂತಹ ದೇವರಿಗೆ ಮಹಾನೈವೇದ್ಯ ಸಮರ್ಪಣೆ ಇದೆ, ಅದರದ್ದೇ ಪ್ರಸಾದವನ್ನು ಕೊಡ್ತಾರೆ ಪಿಂಡ ಪ್ರದಾನಕ್ಕೆಲ್ಲ. ಅದು ಹೇಗಿದ್ದಾರೆ ಅಂತಂದರೆ ಬಿಂಬ ಪ್ರತಿಬಿಂಬದ ಹಾಗಿದ್ದಾರೆ. ನಾರಾಯಣ ಬಿಂಬ ಆಗಿದ್ದರೆ ನರ ಅದು ಪ್ರತಿಬಿಂಬ. ಈ ಧ್ಯಾನ ಹೇಗೆ ಮಾಡಬೇಕು, ನಮ್ಮ ದೇವರೇ ಕಲಿಸಿದ್ದಾನೆ. ಅದು ಅಚಲನಾಗಿ ನಾವು ಧ್ಯಾನ ಮಾಡಬೇಕು ಅನ್ನೋದು ಎಲ್ಲರೂ ತಿಳ್ಕೊಂಡಿರ್ತಕ್ಕ ವಿಷಯ. ಆದರೆ ಅಲ್ಲಾಡದೇ ಇರಲಿಕ್ಕೆ ಸಾಧ್ಯ ನಾವು. ಅದಕ್ಕೆ ನಮ್ಮ ದೇವರು ಅಲ್ಲಾಡದೇ ಇದ್ದ ಒಂದು ಉಪಾಧಿಯನ್ನು ಆರಿಸಿಕೊಂಡ. ಅಚಲತ್ವಂಚಾಪೇಕ್ಷ, ಅಚಲ, ಚಲನೆ ಇಲ್ಲದೇ ಇದ್ದ ಒಂದು ಜಾಗ ಅದು ಯಾವುದು? ಬೆಟ್ಟ, ನಾರಾಯಣ ಪರ್ವತ. ಅದು ಅಲ್ಲಾಡುವುದಿಲ್ಲ, ಅಚಲವಾಗಿರ್ತಕ್ಕಂಥದ್ದು. ಅದು ಬಿಂಬ ಆಗಿದ್ದರೆ ಅದರ ಎದುರಲ್ಲಿರುವಂತಹ ನರಪರ್ವತ ಅದು ಅಚಲನೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ, ದೇವರು ಬಿಂಬ ಆಗಿದ್ದರೆ ನಾವೆಲ್ಲ ಪ್ರತಿಬಿಂಬ. ನರ ಪ್ರತಿಬಿಂಬ, ನಾರಾಯಣ ದೇವರು ಬಿಂಬ. ಹಾಗಾಗಿ ಬಿಂಬ ಅಚಲ ಆದದ್ದರಿಂದ ಪ್ರತಿಬಿಂಬ ಅದು ಅಚಲವಾಗಿರ್ತದೆ. ನಮ್ಮಲ್ಲಿ ಧ್ಯಾನ ಆಗಬೇಕಾದ್ರೆ ಅಂತಹ ಅಚಲ ಉಪಾಧಿಯನ್ನು ನಾವು ಆರಿಸಿಕೊಳ್ಳಬೇಕು. ಬದರಿ ಕ್ಷೇತ್ರ ದೊಡ್ಡ ಕ್ಷೇತ್ರ, ಅದು ಸ್ವಯಂ ವ್ಯಕ್ತ ಕ್ಷೇತ್ರ. ನಮ್ಮ ಆಚಾರ್ಯರ ಭಾಷೆಯಲ್ಲಿ ನೇದೃಶಂ ಸ್ಥಳಮಲಂ ಶಮಲಗ್ನಂ, ಬದರಿಯಂತಹ ಕ್ಷೇತ್ರ ಪ್ರಪಂಚದಲ್ಲಿಲ್ಲ ಅಂತ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಸಾರ ಅದು. ನೇದೃಶಂ ಸ್ಥಳಂ ಅಂತ ಶಮಲಗ್ನಂ, ನಮ್ಮ ಪಾಪ, ನಮ್ಮ ಕಷ್ಟ, ನಮ್ಮ ಅನಿಷ್ಟ, ನಮ್ಮ ಅಜ್ಞಾನ, ಇದೆಲ್ಲ ಶಮಲಗಳು. ಇದನ್ನು ಪರಿಹಾರ ಮಾಡುವ ಶಕ್ತಿ ಬೇರೆ ಕ್ಷೇತ್ರಕ್ಕಿಂತ ವಿಶಿಷ್ಟವಾದ್ದು ಇಲ್ಲಿದೆ. ಸ್ವಯಂ ವ್ಯಕ್ತ ಕ್ಷೇತ್ರ ಇದು. ನಮ್ಮ ಆಚಾರ್ಯರು ಸಾಧನೆ ಮಾಡಿಸಿದ್ದಾರೆ, ಒಂದು ಮಂಡಲ ಅಲ್ಲಿ ವಾಸ ಮಾಡಿ ಅಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದು ಎಂಥ ಕ್ಷೇತ್ರ ಅಂದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅಲ್ಲಿ ಹೊರಡಲೇ ಇಲ್ಲಂತೆ, ನಾನು ಇಲ್ಲೇ ಇರ್ತೇನೆ ಅಂತ ಕೂತ್ರಂತೆ. ಅಂತಹ ಜಾಗ ಅದು. ಅಲ್ಲಿ ಕೂತ್ರೆ ಅಲ್ಲಿಂದ ಬರಬೇಕು ಅಂತಲೇ ಅನಿಸುವುದಿಲ್ಲ. ಅದು ಅಚಲ ಕ್ಷೇತ್ರ, ಅದು ಸ್ವಯಂ ವ್ಯಕ್ತ ಕ್ಷೇತ್ರ. ನಮಗೇನಾಗಿದೆ ಅಂತಂದರೆ ಬದರಿಗೆ ಹೋಗುವಾಗಲೇ ನಾವು ವಾಪಸ್ ಟಿಕೆಟ್ ಮಾಡಿಕೊಂಡೇ ಬಂದಿರ್ತೇವೆ ನಾವು. ಯಾಕೆಂದರೆ ಬದರಿ ಅಂತ ಹೇಳುವಾಗಲೇ ನಾವು ಭಯ ಪಡ್ತೇವೆ ನಾವು. ಯಾಕೆ ಅಂತಂದರೆ ಬದರಿ ಅಂತ ಹೇಳುವಾಗಲೇ ಚಳಿಯೇ ನೆನಪಾಗುವುದಲ್ಲಿ. ಮೂಲ ಮಂತ್ರ ಅದೇ ಅಲು. ಬದರಿಗೆ ಹೋಗಿ ಇಳಿಯುವ ತನಕನೂ ನಾರಾಯಣ ಮಂತ್ರ ಬಾಯಲ್ಲಿ ಬರುವುದಿಲ್ಲ. ಚಳಿ 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 ಅಂತಲೇ ಮಂತ್ರ ಬರುವಂಥದ್ದು. ಅದು ಹಾಗಿರ್ತದೆ. ನಮ್ಮ ಶರೀರ ಅದು ಹೊಂದಾಣಿಕೆ ಆಗಬೇಕಷ್ಟೇ. ಇವತ್ತು ಈ ಹವೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ನಾವು ಬದರಿಯಲ್ಲಿ ಹೋಗಿ ಕೂತ್ರೆ ನಾವು ಅದಕ್ಕೆ ಹೊಂದಾಣಿಕೆ ನಾವು ಮಾಡಿಕೊಳ್ಳಲಿಕ್ಕಾಗುತ್ತೆ. ಒಂದೇ ದಿನದಲ್ಲಿ ನಮ್ಗೆ ಹೊಂದಾಣಿಕೆ ಆಗುವುದಿಲ್ಲ. ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಅಂತ ಬಿಡ್ತಾರೆ, ಪಾಠಶಾಲೆಗೆ ಅಂತ ಬಿಟ್ಟಿರ್ತಾರೆ. ಅಲ್ಲಿ ಬಿಟ್ಟರೆ ಅಪ್ಪ ಅಲ್ಲಿ ಕಂಪೌಂಡ್ ವಾಲ್ ಬಿಟ್ಟು ಬಂದಿರುವುದಿಲ್ಲ, ಅವನ ಬೆನ್ನ ಹಿಂದೆ ಹುಡುಗ ಬಂದಿರ್ತಾನೆ. ಯಾಕೆಂದರೆ ಹೊಂದಾಣಿಕೆ ಆಗಿರುವುದಿಲ್ಲ. ಅಪ್ಪ ಒಂದೆರಡು ದಿವಸ ಅಲ್ಲಿ ಕೂತು ಅದು ಏನು ಬೇಕು ಅದನ್ನು ವ್ಯವಸ್ಥೆ ಮಾಡಿ ಆಮೇಲೆ ಬರಬೇಕು. ಅದು ಆ ವಾತಾವರಣ ಹೊಂದಾಣಿಕೆ ಆಯಿತು ಅಂದರೆ ಮತ್ತೆ ಅಲ್ಲೇ ಇರ್ತಾನೆ. ಹಾಗೆಯೇ ನಮ್ಮ ಈ ಶರೀರ, ನಮ್ಮ ಇಂದ್ರಿಯಗಳು ಹೊಂದಾಣಿಕೆ ಆಗಬೇಕು. ಬದರಿಯಲ್ಲಿ ಒಂದು 4 ದಿವಸ ನಾವಲ್ಲಿ ಕೂತರೆ ಮತ್ತೆ ಅಲ್ಲಿಂದ ಹೊರಡಬೇಕು ಅಂತ ಕಾಣಿಸುವುದಿಲ್ಲ. ಮತ್ತು ಊರಿಗೆ ಪತ್ರ ಬರೀತೇವೆ ನಾವು ಇಲ್ಲೇ ಇರ್ತೇನೆ ಅಂತ. ಅಂತಹ ಜಾಗ
ಅದು ಬದರಿಕಾಶ್ರಮ ಎಂಬಂತಹದ್ದು ನರನಾರಾಯಣಾಶ್ರಮ ಅಂತ ಅದನ್ನು ಕರೆದಿದ್ದಾರೆ. ಅದು ಸ್ವಯಂ ವ್ಯಕ್ತವಾದಂತಹ ಜಾಗ, ಭಗವಂತನ ವಿಶೇಷವಾದ ಸನ್ನಿಧಾನ. ಮೊದಲೆಲ್ಲ ಬದರಿ ಯಾತ್ರೆ ಎಷ್ಟು ಸಲ ಮಾಡಿದ್ದೀರಿ ಅಂತ ಕೇಳ್ತಾರೆ. ನಮ್ಮ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ, 2 ಬಾರಿ ಆಚಾರ್ಯರು ಬದರಿ ಯಾತ್ರೆ ಮಾಡಿದ್ದು ನಮಗೆ ಉಲ್ಲೇಖ ನಮಗೆ ಸಿಗ್ತದೆ. ಯಾರೋ ಒಬ್ಬರು ಹೇಳಿದರು, ನಂದು ಬದರಿ ಯಾತ್ರೆ 40 ಬಾರಿ ಆಯಿತು ಅಂತ. ಅಂದರೆ ಮಧ್ವಾಚಾರ್ಯರು 2 ಬಾರಿ ಮಾಡಿದ್ದ ಅಂತ. ಅಂದರೆ ಅವತ್ತಿನ ಕಾಲ, ಅಂದರೆ 1000 ವರ್ಷಗಳ ಹಿಂದೆ ಹೋಗಿ 1000 ವರ್ಷದ ನಂತರ ಬನ್ನಿ. ಇವತ್ತು ಎಷ್ಟು ವ್ಯವಸ್ಥೆಗಳಿವೆ ನಮಗೆ. ಇದು ಹೆಲಿಕಾಪ್ಟರ್ ಇದೆ, ಇಲ್ಲಿ ಕೂತ್ರೆ ಹೆಲಿಕಾಪ್ಟರಲ್ಲಿ ಬದರಿಯಲ್ಲಿ ಇಳಿಬೋದು, ವಾಪಸ್ ಬರ್ಬೋದು, ಪುನಃ ಒಂದೇ ದಿನ 2-3 ಬಾರಿ ಹೋಗಿ ಬರ್ಬೋದು. ಅಂಥದ್ದಲ್ಲ ಬದರಿ ಯಾತ್ರೆ ಅಂತಂದರೆ. ಅದು ನಾವು ನಡ್ಕೊಂಡು ಹೋಗಿ ಮಾಡುವಂತಹ ಯಾತ್ರೆ. ಆಚಾರ್ಯರು ಬರೀ ಪಾದದಲ್ಲಿ ಶಿಷ್ಯರ ಜೊತೆಗೆ ಬದರಿ ಯಾತ್ರೆ. ಆಚಾರ್ಯರು ಒಬ್ಬರೇ ಆದರೆ ವಾಯುಯಾತ್ರೆ ಎಷ್ಟು ಸಲನೂ ಮಾಡ್ತಿದ್ದರು. ಶಿಷ್ಯರನ್ನು ಕರ್ಕೊಂಡು ಹೋಗಿ ಪಾಠ ಪ್ರವಚನ ಮಾಡಿ ಅಲ್ಲಿದ್ದ ಜನರಿಗೆಲ್ಲ ಉಪದೇಶ ಮಾಡಿ ಯಾತ್ರೆಯನ್ನು ಮಾಡಿತ್ತು. 2 ಬಾರಿ ಮಾಡಿದ್ದಾರೆ. ಅದು ಉಲ್ಲೇಖ ಅರ್ಹ. ನಿತ್ಯ ನಾವು ವಾಯುಸ್ತುತಿಯಲ್ಲಿ ಅದನ್ನು ಪಾರಾಯಣ ಮಾಡ್ತೀವಿ. ಯಾಕೆಂದರೆ ಅಂತಹ ಯಾತ್ರೆಯನ್ನು ಮಾಡಿದ್ದಾರೆ. ಯಾತ್ರೆ ಮಾಡುವಾಗ ಅಲ್ಲಿದ್ದ ಎಲ್ಲ ದೇವತೆಗಳ ಅನುಸಂಧಾನವನ್ನು ಶಿಷ್ಯರಿಗೆ ಮಾಡಿಸಿಕೊಟ್ಟು, ಜ್ಞಾನವನ್ನು ಉಂಟು ಮಾಡಿಕೊಟ್ಟು ಇಡೀ ಭೂ ಪ್ರದಕ್ಷಿಣೆ ರೂಪವಾದ ಬದರಿ ಯಾತ್ರೆ ಮಾಡಿದ್ದಾರೆ. ಇದು ಉಲ್ಲೇಖಾರ್ಹವಾದ ಬದರಿ ಯಾತ್ರೆ. ನಮ್ಮದು ಅಂಥ ಯಾತ್ರೆ ಮಾಡಬೇಕು. ಇಲ್ಲಿಂದ ಅಲ್ಲಿವರೆಗೆ ಕಾಲ್ನಡಿಗೆಯಲ್ಲಿ ನಮ್ಮ ಶಾಸ್ತ್ರೋಕ್ತ ವಿಧಾನದಿಂದ ಯಾತ್ರೆ ಮಾಡಿದರೆ ಇದು ಯಾತ್ರೆ ಅಂತ ಆಗುತ್ತೆ. ಇಂತಹ ಸ್ವಯಂ ವ್ಯಕ್ತ ಕ್ಷೇತ್ರ ಅತ್ಯಂತ ಎತ್ತರದಲ್ಲಿರುವಂತಹದ್ದು. ಅಂತಹ ಯಾತ್ರೆ ನಾವು ಮಾಡಿದರೆ ಪೂರ್ಣವಾದ ಫಲ. ಅದನ್ನು ಹೇಳುವಾಗ ಸಹಜ ಅನ್ನುವಂತಹ ಶಬ್ದದಿಂದ ಅದನ್ನು ಕರೆದಿದ್ದಾರೆ. ನೈಜ ಅಂತಂದರೆ ಈ ವೃಷ್ಣೀನಾಂ ವಾಸುದೇವೋಸ್ಮಿ ಅಂತ ಹೇಳಿದ ಹಾಗೇನೆ, ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಹೇಳಿದ ಹಾಗೇನೆ ಇದು ನೈಜವಾದಂಥದ್ದು, ಭಗವಂತನೇ ಬಂದದ್ದು. ಈ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ, ಸ್ವಯಂ ವ್ಯಕ್ತ ಮೂರ್ತಿಗಳಲ್ಲಿ ಭಗವಂತ ಬಂದು ನೆಲೆಸಿರ್ತಾನೆ. ಅಂದರೆ ಅಲ್ಲಿ ಪ್ರತೀಕ ಬೇರೆ ಇರ್ತದೆ, ಭಗವಂತ ಅಲ್ಲಿ ಬೇರೆ ಇರ್ತಾನೆ. ಹೀಗೆ ನೈಜ ಸಹಜ ಅನ್ನುವ ವಿಭಾಗವನ್ನು ದಾಸರು ನಮಗೆ ಮಾಡಿ ತೋರಿಸಿದ್ದಾರೆ. ಹೀಗೆ ನೀತ, ಸಾಧಾರಣ, ವಿಶೇಷ, ನಿಜ, ಸಹಜ, ನೈಜ, ಸಹಜ, ನಾವು 5 ನೋಡಿದ್ದೇವೆ. ಇನ್ನು 5 ನೋಡಲಿಕ್ಕಿದೆ. ಮತ್ತೆ ಸಾಯಂಕಾಲ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತೇವೆ. ಹರಿ ಶ್ರೀನಿವಾಸ ಪರಮ ಪೂಜ್ಯ ಶ್ರೀಪಾದಂಗಳವರು ನೈಜ ಸಹ